ಗೌರವ ಅಭಿಯಾನದ ಸನ್ಮಾನ ಅಭಿಯಾನದ ಭಾಗವಾಗಿ ಗೆಳೆಯ ಸಹಪಾಠಿ ಕಾರ್ಯಕರ್ತ ಶ್ರೀ ಪಿ ವಿಕಾಸ್ ಕುಮಾರ್ ಅವರು ಬರೆದಿರ್ತಕ್ಕಂಥ ಇವತ್ತಿನ ಈ ಪುಸ್ತಕದ ಯಾವುದರ ಬಿಡುಗಡೆ ಆಯಿತೋ ಆ ಪುಸ್ತಕ ಸಂವಿಧಾನ ಬದಲಾಯಿಸಿದ್ದು ಯಾರು, ಈ ಪುಸ್ತಕದ ಬಿಡುಗಡೆಯ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೆ ಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಹೃಷಿಕೇಶ್ ಅಮೀನ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಂವಿಧಾನದ ತಿದ್ದುಪಡಿಗಳ ವಿವಿಧ ಅದರಲ್ಲಿರ್ತಕ್ಕಂಥ ಅಂಶಗಳ ಒಳ ತಿರುಳುಗಳನ್ನು ಒಂದು ಸ್ವಲ್ಪ ಮಟ್ಟಿಗೆ ಸ್ಪರ್ಶ ಮಾಡಿ ನಮಗೊಂದು ಸ್ವಲ್ಪ ಪ್ರವೇಶ ಮಾಡಿಸ್ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಪಿ ರಾಜೀವ್ ಅವರೇ, ಆ ಸಮಯಕ್ಕೆ ತುಂಬ ಅವಶ್ಯಕತೆ ಇರುವಾಗ ಅದು ಸಿಕ್ಬಿಡುತ್ತೆ ನಮಗೆ, ಅದಾಗ್ತಕ್ಕಂಥ ಆನಂದ ಅದು ಬೇರೆದೇ ರೀತಿದ್ದು. ಇವತ್ತು ದೇಶದಲ್ಲಿರ್ತಕ್ಕಂಥ ವಾತಾವರಣದಲ್ಲಿ, ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆಯಲ್ಲಿ ನಾವು ಯಾವ ವಿಷಯವನ್ನು ಅಪೇಕ್ಷೆ ಪಡ್ತಾ ಇದ್ವೋ ಆ ವಿಷಯದ ಎಲ್ಲ ಮುಖಗಳನ್ನ ಒಟ್ಟಿಗೆ ತೋರಿಸ್ತಾ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನೂ ಒಂದೆಡೆ ಕಲೆ ಹಾಕಿ ವಿಶ್ಲೇಷಣಾತ್ಮಕವಾಗಿ ಪುಸ್ತಕವನ್ನು ರಚನೆ ಮಾಡಿರ್ತಕ್ಕಂಥ ಶ್ರೀಯುತ ಪಿ ವಿಕಾಸ್ ಕುಮಾರ್ ಅವರೇ, ನಿಮ್ಮೆಲ್ಲರ ಪರವಾಗಿ, ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ, ನಾಡಿನಲ್ಲಿ ಈ ವಿಷಯದ ಕುರಿತು ಆಸಕ್ತಿ ಇರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಸನ್ಮಾನ್ಯ ವಿಕಾಸ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ಧನ್ಯವಾದಗಳನ್ನ ಕೂಡ ನಾನು ಸಲ್ಲಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರಿಂದ ಹಿಡಿದು, ಮಾನ್ಯ ಶಾಸಕರಿಂದ ಹಿಡಿದು, ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಂದ ಹಿಡಿದು, ಸಾಮಾಜಿಕ ಕಾರ್ಯಕರ್ತರಿಂದ ಹಿಡಿದು, ಸಂವಿಧಾನವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ವಿಶ್ಲೇಷಣೆ ಮಾಡಬೇಕಾಗಿರ್ತಕ್ಕಂಥ ಕಾನೂನು ವಿದ್ಯಾರ್ಥಿಗಳಿಂದ ಹಿಡಿದು ಪತ್ರಕರ್ತರ ಮಿತ್ರರವರೆಗೆ ಅನೇಕ ಜನ ಇಲ್ಲಿ ಉಪಸ್ಥಿತರಿದ್ದಾರೆ. ನನ್ನಂಥ ಸಾವಿರಾರು ಜನ ಕಾರ್ಯಕರ್ತರಿಗೆ ಸಾಮಾಜಿಕ ಚಟುವಟಿಕೆಗಳ ಕಾರ್ಯದ ದೀಕ್ಷೆ ಕೊಟ್ಟು ಮುನ್ನಡೆಸ್ತಾ ಇರ್ತಕ್ಕಂಥ ಅನೇಕ ಹಿರಿಯರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ, ಇವತ್ತು 3 ಜನ ಸಮಾಜದ ಹಿರಿಯರಿಗೆ ಮಾನ್ಯ ಡಾಕ್ಟರ್ ಹೃಷಿಕೇಶ್ ಅಮೀನ್ ಅವರ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಈ ಪುಸ್ತಕವನ್ನು ಅವರಿಗೆ ಕೊಡ್ತಕ್ಕಂಥ ಒಂದು ಸ್ತುತ್ಯರ್ಹವಾಗಿರ್ತಕ್ಕಂಥ ಕೆಲಸ ಕೂಡ ನಡೆದಿದೆ. ನನಗೆ ಆರಂಭದಲ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂತ ಅನಿಸುತ್ತೆ. ಪುಸ್ತಕದ ಬಗ್ಗೆ ರಾಜೀವ್ ಅವರು ಸಾಕಷ್ಟು ಹೇಳಿದ್ದಾರೆ, ಆದರೆ ಪುಸ್ತಕವನ್ನು ಈ ಕಾರ್ಯಕ್ರಮದಲ್ಲಿ ಯಾರಿಗೋಸ್ಕರ ಕೊಟ್ಟರು ಅವ್ರ ಬಗ್ಗೆ ಹೇಳಬೇಕು ಅಂತ ಒಂದ್ಸಲ ಅನಿಸುತ್ತೆ. ಡಾಕ್ಟರ್ ರವೀಶ್ ಪಡುಮಲೆ ಪುಸ್ತಕವನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬರು ಗಣ್ಯರು. ಪುತ್ತೂರಿನ ಪಡುಮಲೆ ಮೂಲದ ದೈವನರ್ತನ ಸಮುದಾಯದಲ್ಲಿ ಜನಿಸಿದವರವರು. ಇಂಜಿನಿಯರಿಂಗ್ನಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಗಳಿಸಿದ ನಂತರ ಅದಕ್ಕೆ ತಕ್ಕನಾಗಿರ್ತಕ್ಕ STM ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸಿವಿಲ್ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಇವತ್ತಿನ ಈ ಪುಸ್ತಕವನ್ನು ಪಡ್ಕೊಂಡಿದ್ದಾರೆ, ಗಣ್ಯರಾಗಿ ಈ ಪುಸ್ತಕವನ್ನು ಪಡ್ಕೊಂಡಿದ್ದಾರೆ. 2ನೇ ಗಣ್ಯರು ನಮ್ಮ ಮಧ್ಯದಲ್ಲಿ ಪುಸ್ತಕವನ್ನು ಪಡ್ಕೊಂಡಂಥವರು ಶ್ರೀಯುತ ಮುಖೇಶ್ ಅವರು. ಆರಂಭದಿಂದ ಬಾಲ್ಯದ ದಿನಗಳಿಂದ ದೈವ ಸೇವೆಯಲ್ಲಿ ನಿರತರಾಗಿ ಪ್ರಖ್ಯಾತವಾಗಿರ್ತಕ್ಕಂಥ, ಇವತ್ತು ನಾಡಿನ ದೇಶದ ಎಲ್ಲ ಕಡೆ ಜನಜನಿತವಾಗಿರ್ತಕ್ಕಂಥ ಕಾಂತಾರ ಸಿನಿಮಾದಲ್ಲಿ ಅವರ ಪಾತ್ರಕ್ಕಾಗಿಯೂ ಕೂಡ ಅನೇಕ ಪ್ರಶಸ್ತಿಗಳು ಶ್ರೀಯುತ ಮುಖೇಶ್ ಅವರಿಗೆ ದೊರಕಿದೆ. 3ನೇ ಗಣ್ಯರು ಪುಸ್ತಕವನ್ನು ಪಡ್ಕೊಂಡಂಥವರು ಶ್ರೀಯುತ ಯಶವಂತ್ ಕುದ್ರೋಳಿ ಅವರು. ಮಂಗಳೂರಿನ ಜನತೆಗೆ ಸನ್ಮಾನ್ಯ ಕುದ್ಮುಲ್ ರಂಗರಾಯರ ಬಗ್ಗೆ ಹೇಳಬೇಕು ಅಂತ ಏನಿಲ್ಲ. ಇವತ್ತು ಬೆಳಿಗ್ಗೆ ಕೂಡ ನನಗೆ ಅವರ ಸಮಾಧಿಯ ದರ್ಶನವನ್ನು ನಮ್ಮ ಕಾರ್ಯಕರ್ತರ ಜೊತೆಗೆ, ಮಾನ್ಯ ಸಂಸದರು, ಶಾಸಕರ ಜೊತೆಗೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಕೂಡ ಇವತ್ತು ದೊರಕಿತ್ತು. ಒಬ್ಬ ಸಾಮಾಜಿಕ ದೂರದ ಕಾಸರಗೋಡಿನಲ್ಲಿ ಜನಿಸಿ ಮಂಗಳೂರಿನಲ್ಲಿ ವೃತ್ತಿಗೋಸ್ಕರ ಬಂದು ಇಲ್ಲಿರ್ತಕ್ಕಂಥ ದಲಿತ ಸಮಾಜದ, ಹಿಂದುಳಿದ ಸಮಾಜಗಳ ಪರಿಸ್ಥಿತಿಯನ್ನು ನೋಡಿ ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದಿನ ಶತಮಾನದ 20 ವರ್ಷ, ಈ ಶತಮಾನದ 10 ವರ್ಷ, 10-15 ವರ್ಷಗಳ ಕಾಲ ಆ ಶೋಷಿತ ಸಮಾಜಕ್ಕೋಸ್ಕರ ಕೆಲಸ ಮಾಡಿ ತನ್ನಿಡೀ ಬದುಕು, ತನ್ನ ಹತ್ರ ಇದ್ದಂಥ ಎಲ್ಲ ಆರ್ಥಿಕ ಸಂಪನ್ಮೂಲ, ತನ್ನ ಹತ್ರ ಇದ್ದಂಥ ಎಲ್ಲ ಆಸ್ತಿಯನ್ನು ಆ ಸಮಾಜದ ಏಳಿಗೆಗೋಸ್ಕರ ದಾನ ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠ ಜೀವ ಕುದ್ಮುಲ್ ರಂಗರಾಯರು. ನಮ್ಮೆಲ್ರಿಗೂ ಗೊತ್ತೇ ಇದೆ, ಈ ಪರಿಸರದಲ್ಲಿ ಅನೇಕ ಕಡೆಗಳಲ್ಲಿ ನಮಗೆ ಅವ್ರ ಹೆಸರು ಕೇಳಿ ಬರುತ್ತೆ, ಅವರ ವಾಕ್ಯಗಳು ನಮಗೆ ತುಂಬ ಚೆನ್ನಾಗಿ ಪರಿಚಯ ಇದೆ, ಅವರ ಜೀವನ ಕೂಡ ನಮಗೆ ಗೊತ್ತಿದೆ. ಶ್ರೀಯುತ ಯಶವಂತ್ ಕುದ್ರೋಳಿ ಅವರು ಕುದ್ಮುಲ್ ರಂಗರಾಯರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಹಾಗೆ ಸಂಗೀತ ಕ್ಷೇತ್ರದ ಹಲವು ಪ್ರಕಾರಗಳಲ್ಲಿ, ಗಾಯನದಲ್ಲಿ, ತಬಲಾದಲ್ಲಿ, ರಾಗ ಸಂಯೋಜನೆಯಲ್ಲಿ ಅವರು ಅತ್ಯಂತ ಪರಿಣತರು. ಈ ರೀತಿ 3 ಜನ ಗಣ್ಯರು ಇವತ್ತು
ಡಾಕ್ಟರ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಉದ್ದೇಶಗಳಿಗೋಸ್ಕರ ಈ ದೇಶದ ಶ್ರೀಸಾಮಾನ್ಯನ ಜೀವನಕ್ಕೆ ಒಂದು ಸುರಕ್ಷಿತತೆಯನ್ನು ಮತ್ತು ನಾಗರಿಕ ಸಮಾಜಕ್ಕೆ ಒಂದು ನಿಯಮಗಳ ಚೌಕಟ್ಟನ್ನು ಒದಗಿಸ್ಲಿಕ್ಕೋಸ್ಕರ ಸಂವಿಧಾನವನ್ನು ರಚನೆ ಮಾಡಿದರು. ಈ ದೇಶದ ನಂಬಿಕೆಗಳು ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ಆ ಥರದ ಸಮಾಜದ 3 ಜನ ಪ್ರತಿನಿಧಿಗಳು ಇವತ್ತು ಸನ್ಮಾನ್ಯ ಡಾಕ್ಟರ್ ಹರ್ಷಿಕೇಶ್ ಅಮೀನ್ ಅವರ ಹಸ್ತಗಳಿಂದ ಪುಸ್ತಕವನ್ನು ಪಡ್ಕೊಂಡಿದ್ದಾರೆ. ನಾನು ಆ 3 ಜನ ಗಣ್ಯರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಅಂತ ಬಯಸ್ತೀನಿ. ನಾನು ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥ ಗೆಳೆಯ ವಿಕಾಸ್ ಕುಮಾರ್ ಅವರು, ಹಾಗೆ ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಂಡಿರ್ತಕ್ಕಂಥ ಶ್ರೀಯುತ ಪಿ ರಾಜೀವ್ ಅವರು, ಈ ಕಾನೂನುಗಳ ಅಡಿಯಲ್ಲೇ ಬೆಳೆದವರು ರಾಜೀವ್ ಅವರು. ಹೀಗಾಗಿ ಅವರು ಅರಳು ಹುರಿದಾಗೆ ಒಂದೊಂದು ನಂಬರನ್ನು ಹೇಳ್ತಾ ಇದೆ. ಯಾಕಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ರಾಜೀನಾಮೆ ಕೊಟ್ಟು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದವರು. ಹೀಗಾಗಿ ಇದರಲ್ಲಿ ಅನೇಕ ನಂಬರ್ಗಳನ್ನ ಅವರು ದಿನ ಬರೀಬೇಕಾಗ್ತಿತ್ತು ಸ್ಟೇಷನಲ್ಲಿ ಕೂತು. ಆ ಅನುಕೂಲತೆ ನಮಗಿಲ್ಲ ಅಂತಲೇ. ಹಾಗೆ ಆ ಅನುಕೂಲತೆಯ ಜೊತೆಗೆ ಮತ್ತು ಅವರಲ್ಲಿರ್ತಕ್ಕಂಥ ಶ್ರದ್ಧಾಭಾವದಿಂದ ಅನೇಕ ಸಂಗತಿಗಳನ್ನ ಇವರಿಬ್ಬರು ಕೂಡ ನಿಮ್ಮ ಎದುರುಗಡೆ ಪ್ರಸ್ತಾವನೆ ಮಾಡಿದ್ದಾರೆ. ನನ್ನ ಕೆಲಸವನ್ನು ತುಂಬ ಸುಲಭ ಮಾಡಿದ್ದಾರೆ. ಹೀಗೆ ನಾನು ಟೆಕ್ನಿಕ್ಯಾಲಿಟಿಗೆ, ತಾಂತ್ರಿಕತೆಗೆ ಹೋಗಬೇಕು ಅನ್ನುವಂಥ ಒಂದು ವಿಷಯದಿಂದ ನನಗೊಂದು ಸ್ವಲ್ಪ ಅವರಿಬ್ಬರು ಕೂಡ ಕೆಲಸವನ್ನು ಸುಲಭ ಮಾಡಿದ್ದಾರೆ. ಇವತ್ತು ಇಲ್ಲಿ 2 ವರ್ಗದವರು, ಸಾಮಾಜಿಕ ಕಾರ್ಯಕರ್ತರಿದ್ದೀವಿ, ವಿದ್ಯಾರ್ಥಿಗಳಿದ್ದೀವಿ. ಒಂದ್ಸಲ ನಾವಿಬ್ಬರಿಗೂ ಕೂಡ ಈ ಕಾರ್ಯಕ್ರಮ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನನ್ನ ದೃಷ್ಟಿಯಿಂದ ಕೂಡ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ಸಂಘಟನೆಯ ಬದುಕಿನಲ್ಲಿ ಅನೇಕ ಈ ರೀತಿಯ ಕಾರ್ಯಕ್ರಮಗಳಿಗೆ ಹೋಗಬೇಕಾಗದಾಗ ನಾವು ಕೂಡ ಸ್ವಲ್ಪ ತಯಾರಾಗಿ ಹೋಗಬೇಕಾಗತ್ತೆ. ಆ ಕಾರ್ಯಕ್ರಮದ ಕಾರಣಕ್ಕೋಸ್ಕರ ಏನು ತಯಾರಾಗ್ತೀವಿ ಅದರಿಂದ ನಮಗೂ ಒಂದು ಸ್ವಲ್ಪ ಸ್ವಂತಕ್ಕೆ ಲಾಭ ಆಗುತ್ತೆ. ಒಂದ್ಸಲಿ ಆ ಥರದ್ದು ಒಂದು ಕಾರ್ಯಕ್ರಮ, ಪುಸ್ತಕ ನಾವು ಓದಬೇಕು, ಸಂಶಯಗಳನ್ನ ಪರಿಹಾರ ಮಾಡಿಕೊಳ್ಬೇಕು. ವೇದಿಕೆಯನ್ನು ನೀವು ಗಮನಿಸ್ತಾ ಇದ್ದರೆ ನಾನು ಕಡೆಗಳಿಗೆವರೆಗೂ ವಿಕಾಸ್ ಅವ್ರ ಹತ್ರ ಅನೇಕ ಡೀಟೇಲ್ಗಳನ್ನ ಕೇಳ್ತಿದ್ದೆ. ಯಾಕಂದರೆ ಈಗ ಅವ್ರ ಎಕ್ಸ್ಪರ್ಟ್ ಈ ಪುಸ್ತಕದ ಬಗ್ಗೆ, ಈ ವಿಷಯದ ಬಗ್ಗೆ ಅವ್ರ ಹತ್ರ ಅನೇಕ ಡೀಟೇಲ್ಗಳನ್ನ ನಾನು ಕೇಳ್ತಿದ್ದೆ. ಒಂದ್ಸಲಿ ಆ ಲಾಭ ನಮ್ಮಲ್ಲಿರ್ತಕ್ಕಂಥ ಎಲ್ರಿಗೂ ಆಗುತ್ತೆ. ಎರಡನೇದು, ಇಲ್ಲಿರ್ತಕ್ಕಂಥ ಕಾನೂನು ವಿದ್ಯಾರ್ಥಿಗಳು ಅಂತಲ್ಲಿ ರಾಜೀವ್ ಅವರು ತುಂಬ ಅರ್ಥಗರ್ಭಿತವಾಗಿ ಹೇಳಿದರು, ಇದನ್ನು ಕೇವಲ ನಿಯಮಗಳ ಅಡಿಯಲ್ಲಿ ಓದಬಾರ್ದು. ಅದು ಓದಿದ್ರೆ ಈ ದೇಶದ ನೇತೃತ್ವದ ಹಲವು ಮುಖಗಳು, ಅವ್ರ ನಡವಳಿಕೆಗಳು, ಹಾಗೆ ಯಾವ ಕಾರಣದಿಂದ ಸಂವಿಧಾನ, ಒಂದೊಂದು ಶಬ್ದದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರೆ, ಕೆಲವು ಶಬ್ದಗಳ ಬಗ್ಗೆ ಹಲವಾರು ಗಂಟೆಗಳ ಕಾಲ ಚರ್ಚೆ ನಡೆದಿದೆ ಅಂತ ಹೇಳ್ತಾರೆ. ಸಣ್ಣವ್ರು ಕೂತಿರಲಿಲ್ಲ, ಇಡೀ ದೇಶದ ರೆಪ್ರೆಸೆಂಟೇಷನ್ ಇತ್ತದು. ಯಾಕಂದರೆ ಆ ಸಮಿತಿಗೂ ಒಂದು ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಬೇಕು ಅಂತಕ್ಕಂಥವ್ರು ಇವತ್ತು ಅದೇ ಸಂವಿಧಾನವನ್ನು ತಮ್ಮ ಗುರುತಾಗಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅದು ಎರಡನೇ ಪ್ರಶ್ನೆ. ಆ ಸಮಿತಿಗೆ ಅವ್ರು ಬರಬಾರ್ದು ಅಂತಲೂ ಕೂಡ ಕಾಂಗ್ರೆಸ್ ಭಾಳ ವಿರೋಧ ಮಾಡಿತ್ತು. ಹೇಗೋ ಬಂದರು ಅವರು, ಬೇರೆ ಬೇರೆ ರೀತಿಯಲ್ಲಿ ಅವ್ರು ಅಲ್ಲಿಗೆ ಬರುವ ಹಾಗೆ ಸಮಾಜ ನೋಡ್ಕೊಳ್ತು ಅನ್ನೋದು ಬೇರೆ ಪ್ರಶ್ನೆ. ಒಂದೊಂದು ಅಕ್ಷರಕ್ಕೆ ನಾವು ಹಲವಾರು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರಂತ. ಹಾಗಾಗಿ ಓದಬೇಕಾದಾಗ ಇಲ್ಲಿ ಓದುವ ಆಸಕ್ತಿ ಇರ್ತಕ್ಕಂಥವ್ರು ಸಾಮಾಜಿಕ ಕಾರ್ಯಕರ್ತರಿಗೂ ನಾನು ಒತ್ತಾಯ ಮಾಡ್ತೀನಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ನಡಾವಳಿಗಳು ಅಂತಲೇ ಪುಸ್ತಕಗಳಿದೆ ಅಂತ. ಕೇವಲ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಪುಸ್ತಕ ಮಾತ್ರ ಅಲ್ಲ ಅಂತಾನೆ, ಅದ್ರ ಜೊತೆಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ನಡಾವಳಿಗಳು, ಅಲ್ಲಿ ನಡೆದಂಥ ಪ್ರೊಸೀಡಿಂಗ್ಸ್ಗಳು, ಅಲ್ಲಿ ನಡೆದಿರ್ತಕ್ಕಂಥ ಭಾಷಣಗಳು, ಇದ್ರ ಬಗ್ಗೆ ಕೂಡ ಅನೇಕ ಪುಸ್ತಕಗಳು ಬಂದಿದೆ ಅಂತಲೇ. ಕನ್ನಡದಲ್ಲೂ ಕೂಡ ಲಭ್ಯ ಇದ್ದಾವೆ. ಆ ಭಾಷಣಗಳನ್ನ ಓದಬೇಕು ಒಂದ್ಸಲಿ. ಯಾವ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅಂತಕ್ಕಂಥ 2 ಶಬ್ದಗಳನ್ನ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯ ಕರಿನೆರಳಿನಲ್ಲಿ ಇಡೀ ದೇಶದ ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಿ ಆ 2 ಶಬ್ದಗಳನ್ನ ಸೇರಿಸಿದ್ರು ಸಂವಿಧಾನದಲ್ಲಿ. ಆ 2 ಶಬ್ದಗಳನ್ನ ಸೇರಿಸಿದ್ರಲ್ಲ, ಅದೇನೋ ಇಂದಿರಾ ಗಾಂಧಿಯವ್ರಿಗೆ ಕಾಂಗ್ರೆಸ್ನ ಲೀಡರ್ಗೆ ಹೊಳೆದು ಬಿಡ್ತು, ಅವ್ರು ಸೇರಿಸಿದ್ರು. ಹೀಗಾಗಿ ನಾವು ಅವ್ರಿಗೆ ವಿರುದ್ಧ ಪಕ್ಷ ಭಾರತೀಯ ಜನತಾ ಪಕ್ಷ, ನಾವು ವಿರೋಧ ಮಾಡಲೇಬೇಕು, ಈ ಕಾರಣ ಅಲ್ಲ. ಆ 2 ಶಬ್ದಗಳನ್ನ ಸೇರಿಸಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ತರ್ಕಬದ್ಧವಾಗಿ ನಾನು ಯಾಕೆ ಸೇರ್ತಲ್ಲ ಅಂತ ಹೇಳಿದ್ರು. ಹೆಡ್ ಆಲ್ರೆಡಿ ಮೆನ್ಷನ್ಡ್ ಇಟ್ ನಾಲೆಜಬಲಿ, ಕಾನ್ಷಿಯಸ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹ್ಯಾಡ್ ರಿಜೆಕ್ಟೆಡ್ ದ ಪ್ರಪೋಸಲ್ ಆಫ್ ಆ್ಯಡಿಂಗ್ ಸೆಕ್ಯುಲರ್ ಆ್ಯಂಡ್ ಸೋಷಿಯಲಿಸ್ಟ್ ಅಂತ ಹೇಳ್ತಾರೆ ಅವ್ರು ಅಂತ. ಅಂದರೆ ಇಲ್ಲಿರ್ತಕ್ಕಂಥ ಕಾನೂನು ವಿದ್ಯಾರ್ಥಿಗಳು ಪ್ರಿಯಾಂಬಲನ್ನು ಬಾಯ್ಪಾಠ ಮಾಡಿದ್ರೆ ಆಗಲ್ಲ. ಸಾಮಾಜಿಕ ಕಾರ್ಯಕರ್ತರು ನಾವು ಪ್ರಿಯಾಂಬಲನ್ನು ಬಾಯ್ಪಾಠ ಮಾಡಿದ್ರೆ ಆಗೋದಿಲ್ಲ. ವಿ ದ ಪೀಪಲ್ ಆ ವಿ ದ ಪೀಪಲ್ ಅನ್ನೋದರಲ್ಲಿ ಅಂದರೆ ಒಟ್ಟು ನಮ್ಮ ಪ್ರಜಾಪ್ರಭುತ್ವದ ತಾಕತ್ತೇ ಅದರಲ್ಲಿ ಅಡಕೊಂಡಿದೆ ಅನ್ಸಲಿ. ಹೇಳಿದ್ರು ರಾಜೀವ್ ಅವರು, ಅದನ್ನು ಚೆನ್ನಾಗಿ ಹೇಳಿದ್ರು. ಅಧ್ಯಕ್ಷರಾಗಿ ನಾನು ಕೊಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಇರಲಿಲ್ಲ, ಸಮಿತಿಯಾಗಿ ನಾವು ಕೊಡ್ತಾ ಇರ್ತೀವಿ ಅಂತಕ್ಕಂಥ ಸಾಮೂಹಿಕ ಪ್ರತಿಷ್ಠೆ ಅದರಲ್ಲಿ ಇರಲಿಲ್ಲ. ಯಾರೋ ನಮಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ 3rd ಪರ್ಸನ್ ಭಾವ ನಮ್ಮ ಹತ್ರ ಇಲ್ಲ. ಆ ಸಂವಿಧಾನ ರಚನೆ ಆಗಿ ಅದು ವಿ ದ ಪೀಪಲ್, ನಾವು ಸ್ವೀಕರಿಸಿದ್ದೇವೆ, ವಿ ಹ್ಯಾವ್ ಅಡಾಪ್ಟೆಡ್ ಇಟ್. ವಿ ದ ಪೀಪಲ್ ವಿ ಹ್ಯಾವ್ ಅಡಾಪ್ಟೆಡ್ ಇಟ್, ನಾವು ಪ್ರಜೆಗಳು, ನಾವು ಅದನ್ನು ಸ್ವೀಕರಿಸಿದ್ದೇವೆ.
ಈ ಭಾವದ ಜೊತೆಗೆ ಅಂದರೆ ಒಂದೊಂದನ್ನು ಬರಿಬೇಕಾದರೂ ಕೂಡ ಅದರ ಆಳಕ್ಕಿಳಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿದ್ದಂಥ ಸದಸ್ಯರು ತುಂಬ ಜನ ಆ ಥರ ಅದಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಚರ್ಚೆ ಕೂಡ ಓದಬೇಕು ಅನ್ನೋ ಈ ಕಾರ್ಯಕ್ರಮಕ್ಕೆ ಬರೋ ಕಾರಣಕ್ಕೆ, ಇವತ್ತು ದೇಶದಲ್ಲಿರ್ತಕ್ಕಂಥ ವಾತಾವರಣದ ಕಾರಣಕ್ಕೆ, ಈ ಪುಸ್ತಕದ ಕೆಲವು ವಿಷಯಗಳ ಕಾರಣಕ್ಕೆ ನಾನು ಆ ಥರದ ಕೆಲವು ಪುಸ್ತಕ ನಿಧಾನಕ್ಕೆ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಅದು ನಾನು ಹೇಳಿದ್ದು ಒಂದು ಸ್ವಲ್ಪ ಸ್ವಾರ್ಥ, ನಮಗೂ ಲಾಭ ಆಗುತ್ತೆ ಈ ಥರದ ಕಾರ್ಯಕ್ರಮಕ್ಕೆ ಬರೋದ್ರಿಂದ ಅಂಥೇಳಿ. ನಾನು ನನ್ನ ಕೆಲಸ ಅವರಿಬ್ಬರು ಸುಲಭ ಮಾಡಿದ್ದಾರೆ ಅಂತ ಹೇಳಿದೆ. ಹಾಗಾಗಿ ನನ್ನ ಮಾತುಗಳನ್ನ 3 ವಿಷಯಗಳಿಗೆ ನಾನು ಸೀಮಿತ ಮಾಡ್ಕೊಳ್ತೀನಿ ಅಂತಾರೆ. ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಎರಡನೇದು ಸಂವಿಧಾನ, ಮೂರನೇದು ಇವತ್ತು ಈ ದೇಶದ 2 ಪ್ರಮುಖ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ, ಇದರ ನಡವಳಿಕೆಗಳು ಇವೆರಡಕ್ಕೆ ಸಂಬಂಧಪಟ್ಟಿದ್ದು. ಇದಕ್ಕಿಂತ ಹೊರಗಡೆ ವಿಸ್ತಾರಕ್ಕೆ ನಾನೇನು ಹೋಗುವಂಥ ಪ್ರಯತ್ನ ಮಾಡೋದಿಲ್ಲ. ಕಳೆದ ಲೋಕಸಭಾ ಚುನಾವಣೆಯ ನಂತರ ರಾಜಕಾರಣ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ, ರಾಜಕಾರಣದ 4 ಚೌಕಟ್ಟಿನಿಂದ, ಚುನಾವಣೆಯ 4 ಚೌಕಟ್ಟಿನಿಂದ ಹೊರಗಡೆ ಬಂದು, ನಾನು ಉಲ್ಲೇಖ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿದು ಮಾಡ್ತೀನಿ ನಾನು ಒಂದ್ಸಲಿ, ಆದರೆ ಅದು ಚುನಾವಣೆ ಮತ್ತು ರಾಜಕಾರಣದ ಚೌಕಟ್ಟಿನಿಂದಲ್ಲ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ನಾನು 2 ರಾಜಕೀಯ ಪಕ್ಷಗಳ ನಡವಳಿಕೆಗಳನ್ನ ನಿಮ್ಮ ಎದುರಿಗೆ ಕೆಲವು ಉದಾಹರಣೆಗಳ ಮುಖಾಂತರ ನಾನು ತೆರೆದಿಡ್ಲಿಕ್ಕೆ ಅಂತ ಬಯಸ್ತೀನಿ. ಯಾಕಂದರೆ ನರೇಟಿವ್ ಅಂತಕ್ಕಂಥ ಒಂದು ವಿಷಯ ಇದೆಯಲ್ಲ, ಸಾರ್ವಜನಿಕ ಚರ್ಚೆ ಅಂತಕ್ಕಂಥ ವಿಷಯ, ಅದು ಭಾಳ ಲಾಭದಾಯಕವೂ ಹೌದು, ಭಾಳ ಡೇಂಜರಸ್ ಕೂಡ ಹೌದು. ಈ ದೇಶದಲ್ಲಿ ಆ ಥರದ ಹಲವಾರು ಸಂಗತಿಗಳನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ನ ನೇತೃತ್ವ, ಕಾಂಗ್ರೆಸ್ ಪೋಷಿತವಾಗಿರ್ತಕ್ಕಂಥ ಎಡಪಂಥೀಯರಾಗಿರ್ತಕ್ಕಂಥ ಬಹುದೊಡ್ಡ ವರ್ಗ ಮತ್ತು ಕಾಂಗ್ರೆಸ್ಸು ಕಾಲಕ್ಕೆ ಈ ದೇಶದಲ್ಲಿ ಎಲ್ಲ ಸರ್ಕಾರಗಳು ಬಂದಾಗ ಕೂಡ ಯಾವುದನ್ನು ಸಾಮಾನ್ಯ ಭಾಷೆಯಲ್ಲಿ, ಮಾಧ್ಯಮದ ಭಾಷೆಯಲ್ಲಿ ಗಂಜಿ ಕೇಂದ್ರಗಳು ಅಂತ ಕರೀತಾರೋ, ಆ ಥರದ ತುಂಬ ಗಂಜಿ ಕೇಂದ್ರಗಳನ್ನ ಕಾಂಗ್ರೆಸ್ಸು ಇಂಥವ್ರನ್ನ ಪೋಷಿಸೋಕ್ಕೆ ಅಂತ ಹುಟ್ಟಿಸಾಕಿಟ್ಟಿದೆ. ಅದನ್ನು ಅಕಾಡೆಮಿಗಳ ಹೆಸರಿನಲ್ಲಿ, ಅದನ್ನು ಪರಿಷತ್ನ ಹೆಸರಿನಲ್ಲಿ ಕಳೆದ 60-70 ವರ್ಷಗಳಿಂದ ಇದನ್ನು ಉದ್ಯೋಗ ಮಾಡಿಕೊಂಡಿರ್ತಕ್ಕಂಥವ್ರು, ಪೀಠಗಳ ಹೆಸರಿನಲ್ಲಿ, ಅಧ್ಯಯನ ಕೇಂದ್ರಗಳ ಹೆಸರಿನಲ್ಲಿ ಕಾಂಗ್ರೆಸ್ನವ್ರು 50-60 ವರ್ಷ ತಾವು ಹೊಟ್ಟೆ ತುಂಬಿಸ್ಕೊಳ್ತಾ ಇರುವಾಗ ಈ ಥರದ ಅನೇಕ ಗಂಜಿ ಕೇಂದ್ರಗಳನ್ನ ಮಂಗಳೂರು ಯೂನಿವರ್ಸಿಟಿಯಿಂದ ಹಿಡಿದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿವರೆಗೆ, ಕರ್ನಾಟಕ ಸರ್ಕಾರದಿಂದ ಹಿಡಿದು ಭಾರತ ಸರ್ಕಾರದವರೆಗೆ, ಭಾರತ ಸರ್ಕಾರದಿಂದ ಹಿಡಿದು ವಿದೇಶದಲ್ಲಿರ್ತಕ್ಕಂಥ ಅನೇಕ ಭಾರತೀಯ ಮೂಲದ ಥಿಂಕ್ ಟ್ಯಾಂಕ್ವರೆಗೆ ಇಂಥ ಅನೇಕರನ್ನು ಪೋಷಿಸಲಿಕ್ಕೆ, ಪಾಲಿಸಲಿಕ್ಕೆ, ಅವ್ರ ಜೀವನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗೆ ಈ ಥರದ ಗಂಜಿ ಕೇಂದ್ರಗಳು ಅಂತ ಸ್ಥಾಪನೆ ಮಾಡಿ ಅದರಲ್ಲಿ ಅನೇಕ ಗಂಜಿ ಗಿರಾಕಿಗಳನ್ನ, ಅವ್ರ ಭಾಷೆ ಇದು, ನಂದಲ್ಲ, ಅವರೇ ಅವ್ರ ಪಕ್ಷದಲ್ಲಿ ಹೊಡೆದಾಡ್ಕೊಳ್ಳುವಾಗ ಹೇಳ್ಕೊಳ್ತಾರೆ ಅಂತಲೇ, ನಾವು ಅದನ್ನು ಹೇಳೋದಿಲ್ಲ. ಈ ಥರದ ಅನೇಕ ಗಂಜಿ ಗಿರಾಕಿಗಳನ್ನ ಅವರಲ್ಲಿ ಸ್ಥಾಪನೆ ಮಾಡಿಟ್ಟಿರ್ತಾರೆ. ಅಂಥವರು ಇಡೀ ದಿನ ಪತ್ರಿಕೆಗಳಲ್ಲಿ ಬಂದು ಹೇಳ್ತಾ ಇರ್ತಾರೆ. ಇಡೀ ದಿನ ಪತ್ರಿಕೆಗಳಲ್ಲಿ ಸಂಬಂಧನೇ ಇರೋದಿಲ್ಲ. ನೀವು ಅವ್ರಿಗೆ ಮಸಾಲೆ ದೋಸೆ ಅಂತ ಒಂದು ಶಬ್ದ ಕೊಟ್ಟರೆ ಅದರಲ್ಲೂ RSS ಅಂತ ತೊಗೊಂಬರ್ತಾರೆ. ನೀವು ಅವ್ರಿಗೆ ಮಸಾಲೆ ದೋಸೆ ಅಂತ ಕೊಟ್ಟರೆ, ಇದಾರೆ ಕರ್ನಾಟಕದವ್ರು ಒಬ್ಬರು JNU ಯೂನಿವರ್ಸಿಟಿಯಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದು, ಅವ್ರಿಗೆ ಮಸಾಲೆ ದೋಸೆ ಅಂತ ಶಬ್ದ ಕೊಟ್ಟರೆ ಕೂಡ RSS ತೊಗೊಂಡು ಬರ್ತಾರೆ. ಯಾಕೆ? ಒಂದು ನರೇಟಿವ್ ಕ್ರಿಯೇಟ್ ಮಾಡ್ತಕ್ಕಂಥ ಪ್ರಯತ್ನ. ಇದನ್ನು ಅಸಡ್ಡೆ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ? ಆಗಲ್ಲ. ಇದು ಹೇಳ್ತಾ ಅವರು ಇದರ ಲಾಭ ಅನೇಕ ವರ್ಷಗಳ ಕಾಲ ಪಡ್ಕೊಂಡಿದ್ದಾರೆ. ಈಗ ನಿಧಾನಕ್ಕೆ ಆ ಲಾಭದಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಆಕ್ರೋಶ, ಹಾಗಾಗಿ ಒತ್ತಡ, ಮಾನಸಿಕ ಒತ್ತಡ ಅಂತಾನೆ ಹೇಳಿದ್ರಲ್ಲ ರಾಜೀವ್ ಅವರು. 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ನಡೀತೋ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿರ್ದಿಷ್ಟವಾಗಿರ್ತಕ್ಕಂಥ ಪಾತ್ರವನ್ನು, ಸೂತ್ರಧಾರನ ಪಾತ್ರವನ್ನು, ಇಡೀ ದೇಶಕ್ಕೆ ಚೈತನ್ಯ ಕೊಡ್ತಕ್ಕಂಥ ಪಾತ್ರವನ್ನು ಆ ಸಂದರ್ಭದಲ್ಲಿ ವಹಿಸಿತ್ತು. ಆ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಕಾರ್ಯಕರ್ತರು ಜೈಲಿಗೆ ಹೋದವರು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಅಥವಾ ಭಾರತೀಯ ಜನಸಂಘದವರು ಅವತ್ತಿಂದು. ಇವತ್ತು ದೊಡ್ಡವರು ಮಾತಿನ ಹೋಗೋದಲ್ಲಿ, ಮಾತಿನ ಭರದಲ್ಲಿ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಅನೇಕ ಸ್ಟೇಟ್ಮೆಂಟ್ ಕೊಡ್ತಾರೆ. ರಾಷ್ಟ್ರೀಯ RSSನವರು, BJP ಅವ್ರ ಮನೆ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅಂತ. ಇಲ್ಲ, ನಾವೇ ಮಾಡ್ತೀವಿ. ನಮ್ಮನೆ ನಾಯಿ ಆ ಕೆಲಸ ಮಾಡಬೇಕಾಗಿಲ್ಲ. ಯಾಕಂದರೆ ನಾವು ಆ ಥರ ಲಾಯಲ್ಟಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲ, ನಾಯಿಗಳ ಥರ ಲಾಯಲ್ಟಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲ. RSSನವರು ಮತ್ತು BJPಯವರ ಮನೆ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿಲ್ಲ ಅಂತ ದೊಡ್ಡ ಮನುಷ್ಯರು ಇವತ್ತು ಸದನದಲ್ಲಿ ಕೂತ್ಕೊಳ್ತಾರೆ. ನಮ್ಮನೆ ನಾಯಿ ಹೋರಾಟ ಮಾಡಿಲ್ಲ, ಖಂಡಿತ ಮಾಡಿಲ್ಲ. ಆದರೆ ನಮ್ಗೆ ಯಾವಾಗ ಅವಕಾಶ ಸಿಕ್ಕಿದೀವೋ, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮಂತ್ರಿ ಆದರು 50ರಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕೂಡ ಮಂತ್ರಿ ಆದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನೆಹರು ನೀತಿಗೆ ಬೇಸತ್ತು ರಾಜೀನಾಮೆ ಕೊಡ್ತಾರೆ. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕೂಡ ನೆಹರು ನೀತಿಗೆ ಬೇಸತ್ತು ಕೊಡ್ತಾರೆ.
ಯಾರು ಮಂತ್ರಿಗಳಾಗಿಲ್ವೋ ಅವ್ರಿಗೆ ಈ ರಾಜೀನಾಮೆ ಅಂತಕ್ಕಂಥದ್ದು ಒಂದು ಪತ್ರ. ಆದರೆ ಯಾರು ಮಂತ್ರಿ ಆಗಿರ್ತಾರೋ ಅವ್ರಿಗೆ ಈ ರಾಜೀನಾಮೆ ಅಂತ ಕೇಳಿದ್ರೆ ಒಂಥರ ಹೃದಯನೇ ಕಿತ್ತಾಕ್ದಂಗೆ ಆಗುತ್ತೆ. ಯಾಕಂದರೆ ಆ ಜಾಗಗಳು ಹಾಗಿರ್ತಾವೆ. ಸಿಕ್ಕಿದ ಮಂತ್ರಿ ಪದವನ್ನು ಇವರಿಬ್ಬರು ತ್ಯಾಗ ಮಾಡ್ತಾರೆ. ಯಾಕೆ ಅಂದರೆ ನೆಹರು ನೀತಿಗಳಿಗೆ ಬೇಸತ್ತು. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಲೋಕಸಭೆಯಿಂದ ಹಿಡಿದು ಬೀದಿಗಳವರೆಗೆ ಆರ್ಭಟ ಮಾಡ್ತಾ ಇರ್ತಕ್ಕಂಥವ್ರು, ಯಾವ ಶ್ರದ್ಧೆನೂ ಇಲ್ಲ, ಯಾವ ಗೌರವನೂ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಸ್ ಆಲ್ಸೋ ಬಿಕಮ್ ಎ ಟೂಲ್ ಫಾರ್ ದೀಸ್ ಫೋರ್ಸಸ್ ಅನ್. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಆಲ್ಸೋ ಬಿಕಮ್ ಎ ಟೂಲ್ ಫಾರ್ ದೀಸ್ ಫೋರ್ಸಸ್ ಅನ್. ಮಾಡಬಾರ್ದು. ಮನೇಲಿ ತಾಯಿ ಸಾಧನೆ ಆಗಬಾರ್ದು. ಯಾವತ್ತು ಮಗುವಿಗೆ ತಾಯಿ ಒಂದು ಸಾಧನೆ ಆಗಬಾರ್ದು ತನ್ನ ಚಟುವಟಿಕೆಗಳಿಗೆ. ತಾಯಿಗೆ ಮಗು ಒಂದು ಸಾಧನೆ ಆಗಬಾರ್ದು. ಒಂದು ತಾಯಿ ಅದು, ಮಗು ಅದು. ಒಂದು ದೈವಿಕವಾಗಿರ್ತಕ್ಕಂಥ ಸಂಬಂಧ ಇದೆ. ಯಾರೋ ಮಗ ತಾಯಿನ ಟೂಲ್ ಥರ ಉಪಯೋಗಿಸ್ಕೊಂಡ್ರೆ, ಯಾವುದೋ ತಾಯಿ ಮಗುನ ಟೂಲ್ ಥರ ಉಪಯೋಗಿಸ್ಕೊಂಡ್ರೆ ದೇವರು ಕ್ಷಮಿಸಲ್ಲ, ಕಾಲ ಕೂಡ ಕ್ಷಮಿಸೋದಿಲ್ಲ. ಹಾಗೆ ಈ ವ್ಯವಸ್ಥೆಗಳನ್ನೂ ಕೂಡ ಕಾಲನೂ ಕ್ಷಮಿಸಲ್ಲ, ಸಮಾಜನೂ ಕ್ಷಮಿಸಲ್ಲ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನವನ್ನು ಸಾಧನಗಳ ಥರ ಟೂಲ್ಗಳಾಗಿ ಇವತ್ತು ಉಪಯೋಗಿಸ್ತಾ ಇದ್ದಾರೆ ಒಂದ್ಸಲ. ಆದರೆ ಅದಕ್ಕೆ ಲಾಭ ಪಡ್ಕೊಳ್ಬೋದಾಗಿರ್ತಕ್ಕಂಥ ಸಮಯ ಕಳೆದು ಹೋಯಿತು. ದೇವ್ ಲಾಸ್ಟ್ ಇಟ್ ಫಾರ್ ಎವರ್. ಮುಂಚೆ ಆ ಥರ ಟೂಲಾಗಿ ಉಪಯೋಗಿಸ್ಕೊಂಡಾಗ ಅವ್ರಿಗೆ ಅದರ ಲಾಭನೂ ಸಿಗ್ತಿತ್ತು. ಇವತ್ತು ಅದರ ಲಾಭ ಪಡ್ಕೊಳ್ತಕ್ಕಂಥ ಸಮಯದಿಂದ ಅವ್ರು ವಂಚಿತರಾಗ್ಬಿಟ್ಟಿದ್ದಾರೆ. ಇವತ್ತು ಹಾಗೆ ಜನರಿಗೆ ಮೋಸ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ಮಾಧ್ಯಮವು, ಇವತ್ತು ಸೋಷಿಯಲ್ ಮೀಡಿಯಾವು, ಹಾಗೆ ಇವತ್ತು ಜನರ ಮನಸ್ಸುಗಳು ಕೂಡ ಇವತ್ತು ಎರಡನ್ನೂ ಕೂಡ ಇವತ್ತು ಪತ್ರಿಕೆಗಳಲ್ಲಿ ಮ್ಯಾನೇಜ್ಮೆಂಟ್ ಯಾರ್ದು ಬೇಕಾದರೂ ಆಗಿರಲಿ, ಅದರ ಆಪೆಡ್ ಪೇಜ್ನಲ್ಲಿ ವಿಕಾಸ್ ಕುಮಾರ್ದು ಪತ್ರನೂ ಹಾಕಬೇಕಾಗುತ್ತೆ, ಇನ್ನೊಬ್ಬಂದು ಪತ್ರ ಹಾಕಬೇಕಾಗುತ್ತೆ. ಒಬ್ಬಂದೇ ಹಾಕೋಕ್ಕಾಗಲ್ಲ. ಇವತ್ತು ಒಬ್ಬರದ್ದೇ ಹಾಕೋಕ್ಕಾಗಲ್ಲ. ಇವತ್ತು ಕರ್ನಾಟಕದ ಅನೇಕ ಪತ್ರಿಕೆಗಳಲ್ಲೂ ನೀವು ವಿಕಾಸರದ್ದು ಆರ್ಟಿಕಲ್ ಹಾಕಬೇಕಾಗತ್ತೆ, ಎರಡನೇ ಥರದ್ದು ಆರ್ಟಿಕಲ್ ಹಾಕಬೇಕಾಗತ್ತೆ. ಜನ ಎರಡನ್ನೂ ಕೂಡ ಓದ್ತಾರೆ. 70 ವರ್ಷಗಳ ಕಾಲ ಎರಡನ್ನೂ ಓದ್ತಾ ಇರಲಿಲ್ಲ. ಕಾಲ ಬದಲಾಗಿದೆ. ಇವತ್ತು ಟೂಲ್ ಥರ ಉಪಯೋಗಿಸೋಕ್ಕೆ ಸಾಧ್ಯವೂ ಇಲ್ಲ, ಟೂಲ್ ಥರ ಉಪಯೋಗಿಸೋಕ್ಕೆ ನಾವು ಬಿಡೋದೂ ಇಲ್ಲ. ಎರಡೂ ಮಾಡೋದಿಲ್ಲ, ನಾವು ಸಾಧ್ಯವೂ ಇಲ್ಲ. ಇವತ್ತು ಅಕಸ್ಮಾತ್ ಸಾಧ್ಯ ಅನ್ನೋ ಅಂಥ ಪರಿಸ್ಥಿತಿ ಬಂದರೆ ನಾವು ಬಿಡೋದೂ ಇಲ್ಲ. ಇವತ್ತು ಆ ಥರದೊಂದು ಸನ್ನಿವೇಶಕ್ಕೆ ಇವತ್ತು ಬಂದಿದ್ದೀವಿ ಅಂತಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಕಂಡಿರ್ತಕ್ಕಂಥ, ನಾಡನ್ನು ಕಟ್ಟಿರ್ತಕ್ಕಂಥ ಹಲವಾರು ಮಹಾಪುರುಷರುಗಳಲ್ಲಿ ಇವರು ಅಗ್ರಗಣ್ಯರು ಅಂತಾರೆ. ನಾಡನ್ನು ಕಟ್ಟಿದವರು, ಕಾಲಕ್ಕೆ ನಾಡನ್ನು ಕಟ್ಟಿದವರು. ಒಂದು ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರ ನಾಡು ಕಟ್ಟಿದ, ಮೌಲ್ಯಗಳನ್ನ ಕೊಟ್ಟ. ಮತ್ತೊಂದು ಕಾಲದಲ್ಲಿ ಭಗವಾನ್ ಕೃಷ್ಣ ಬಂದ, ಆತ ಕೂಡ ಸಮಾಜವನ್ನು ಕಟ್ಟಿದ, ಆತ ಕೂಡ ಕೆಲವು ಮೌಲ್ಯಗಳನ್ನ ಕೊಟ್ಟ. ನಾವು ಹೇಳ್ತಾ ಹೋಗ್ತೀವಿ. ಈ ಥರ ಶಿವಾಜಿ ಮಹಾರಾಜರು ಬಂದರು, ಸಮರ್ಥ ರಾಮದಾಸರು ಬಂದರು, ಅವರು ಒಂದು ಸಮಾಜವನ್ನು ಕಟ್ಟಿದ್ರು. ಅವರು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಮೌಲ್ಯಗಳನ್ನ ಕೊಟ್ಟರು. ಸ್ವಾತಂತ್ರ್ಯಕ್ಕೆ ಪೂರ್ವ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ದೇಶ ಕಟ್ಟಿರ್ತಕ್ಕಂಥ ಮಹಾಪುರುಷರಲ್ಲಿ ದೇಶಕ್ಕೆ ಇವತ್ತು ಅವಶ್ಯಕತೆ ಇರತಕ್ಕಂಥ ಅನೇಕ ಮೌಲ್ಯಗಳನ್ನ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಸಿಸ್ಟಮನ್ನು ಕೊಟ್ಟವರಲ್ಲಿ, ಸಿವಿಕ್ ವ್ಯಾಲ್ಯೂ ಸಿಸ್ಟಮನ್ನು ಕೊಟ್ಟಿರೋರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಹೆಸರು ಅಂತ. ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಹೆಸರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವ ಸಂಘಟನೆಯ ಬಗ್ಗೆ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಹೇಳ್ತಾರೋ ಅವ್ರ ಮನೆ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಪಾಲ್ಗೊಂಡಿಲ್ಲ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತುಂಬ ಜನ ಕಾರ್ಯಕರ್ತರು ಇಲ್ಲಿ ಉಪಸ್ಥಿತರಿರ್ತಕ್ಕಂಥವ್ರು. ಸಂಘದ ಸಾವಿರಾರು ಕಾರ್ಯಾಲಯಗಳಲ್ಲಿ, ಲಕ್ಷಾಂತರ ಕಾರ್ಯಕ್ರಮಗಳಲ್ಲಿ ಸಂಘದ ಸ್ವಯಂ ಸೇವಕರು ಎಲ್ಲಿದ್ದಾರ ಎಲ್ಲ ಕಡೆಗಳಲ್ಲಿ ದಿನಾ ಬೆಳಿಗ್ಗೆ ಅವ್ರು ಹೇಳಬೇಕಾದ್ರೆ ದಿನಾ ಬೆಳಿಗ್ಗೆ ಆರಂಭ ಮಾಡ್ತಾರೆ, ಸುಭಾಷಃ ಪ್ರಣವಾನಂದ. ನಾ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಅನೇಕ ತುಟಿಗಳು ಅಲ್ಲಾಡೋಕ್ಕೆ ಆರಂಭ ಆಯಿತು. ತುಟಿ ಅಲ್ಲಾಡುತ್ತೋ ಇಲ್ವೋ ಅಂತ ನೋಡೋಕೆ ನಾನು ಕನ್ನಡಕ ಹಾಕ್ಕೊಂಡೆ. ಯಾಕಂದರೆ ಅನೇಕರಿಗಿದು ಬೆಳಗಿನ ಪ್ರಾತಸ್ಮರಣೆಯ ಒಂದು ಭಾಗ. ಸುಭಾಷ ಪ್ರಣವಾನಂದ ಕ್ರಾಂತಿವೀರೋ ವಿನಾಯಕ ಠಕ್ಕರೋ ಭೀಮರಾವಶ್ಚ ಫುಲೆ ನಾರಾಯಣೋ ಗುರು. ಸುಭಾಷ ಪ್ರಣವಾನಂದ ಕ್ರಾಂತಿವೀರೋ ವಿನಾಯಕ ಠಕ್ಕರೋ ಭೀಮರಾವಶ್ಚ ಫುಲೆ ನಾರಾಯಣೋ ಗುರು ಅನ್ನ. ಇವತ್ತು ಕಾನ್ಸ್ಟಿಟ್ಯೂಷನನ್ನು ಖರೀದಿ ಮಾಡಿ ಎಲ್ಲ ಕಡೆಗಳಲ್ಲಿ ಬ್ರ್ಯಾಂಡಾಗಿ ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥವ್ರು ಬಹುಶಃ ಜೀವನದಲ್ಲಿ ರಾಜಕೀಯ ಭಾಷಣಗಳಿಗೆ ಬಿಟ್ಟರೆ ಬೇರೆ ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನು ಹೇಳಲಿಕ್ಕಿಲ್ಲ ಅನ್ನ. ಆ ಅಸ್ಪೃಶ್ಯತೆಯಿಂದ ನೊಂದು ಸಂಘದ 3ನೇ ತರಸಂಚಾಲಕರಾಗಿರ್ತಕ್ಕಂಥ ಪೂಜನೀಯ ಬಾಳಾ ಸಾಹೇಬ್ ದೇವರತ್ರ ಹೇಳಿದ್ರು, ಇಫ್ ಅನ್ಟಚಬಿಲಿಟಿ ಇಸ್ ನಾಟ್ ಎ ಕ್ರೈಮ್ ದೆನ್ ದೆರ್ ಇಸ್ ನೋ ಕ್ರೈಮ್ ಇನ್ ದ ವರ್ಲ್ಡ್ ಅನ್ನ. ಅಸ್ಪೃಶ್ಯತೆ ಒಂದು ಮಹಾ ಪಾಪ ಅಲ್ಲ ಅಂತಾದರೆ ಇನ್ಯಾವುದು ಪಾಪನೇ ಅಲ್ಲ ಅಂತ ಹೇಳಿದ್ರು. ಒಂದು ಫಿನೋಮಿನಲ್ ವಾಕ್ಯ ಹೇಳಿದ್ರು ಅವರು ಮಾತಾಡ್ತಾ ಪುಣೆನಲ್ಲೇ. ಹಾಗೆ ಇವತ್ತು ಆ ಸಾಮಾಜಿಕ ಸಮಸ್ಯೆಯ ವಿರುದ್ಧ ಈ ದೇಶದ ಸಾವಿರಾರು ಜನ ಹೋರಾಡ್ತಾ ಇದ್ದಾರೆ. ಅದನ್ನು ಅಂತ್ಯ ಹಾಡೇ ಆಡ್ತೀವಿ ನಾವು ಅನ್ಸಲ್ಲ. ಆ ಥರದ ಒಂದು ತಳ ಸಮುದಾಯದಿಂದ, ಶೋಷಿತ ಸಮುದಾಯದಿಂದ ಬಂದು ಅಂತಲ್ಲ ತನ್ನ ಜನರಿಗೋಸ್ಕರ
ನಾನು ಯಾವ ಸ್ಥಿತಿಯಲ್ಲಿ ಇದ್ನೋ ಆ ಥರ ನನ್ನ ಜನ ಇರಬಾರ್ದು ಅಂತಕ್ಕಂಥ ಹಂಬಲದ ಕಾರಣಕ್ಕೆ ತನ್ನ ಜನರಿಗೆ ಶಿಕ್ಷಣ, ಸಂಘಟನೆ, ಸಂಘರ್ಷ ಅಂತಕ್ಕಂಥ 3 ಮಂತ್ರ ಕೊಟ್ಟು ಅದನ್ನು ಎತ್ತುತ್ತಾರೆ ಅನ್ಸಲ್ಲ, ಅದನ್ನ ಮೇಲೆ ಎತ್ತುತ್ತಾರೆ ಅನ್ಸಲ್ಲ. ಅಂಬೇಡ್ಕರ್ ಅವರ 3 ಬೀಜ ಮಂತ್ರಗಳಿದ್ದು: ಶಿಕ್ಷಿತರಾಗಬೇಕು, ಸಂಘಟಿತರಾಗಬೇಕು, ಸಂಘರ್ಷ ಮಾಡಬೇಕು ಅನ್ಯಾಯದ ವಿರುದ್ಧ ಸಂಘರ್ಷ ಮಾಡಬೇಕು ಹಾಗೆ ಶಿಕ್ಷಣ, ಸಂಘಟನೆ ಮತ್ತು ಸಂಘರ್ಷದ ಮುಖಾಂತರ ತನ್ನ ಸಮುದಾಯಕ್ಕೆ, ತನ್ನ ಜೊತೆ ಇದ್ದಂಥ ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ತನ್ನ ಜೀವನದ ಆರಂಭದಲ್ಲಿ ಏನು ಮಾಡಿದ್ರು, ಅವರು ಇಡೀ ದೇಶದ ಚೌಕಟ್ಟಿನಲ್ಲಿ ಸಂವಿಧಾನದ ಮುಖಾಂತರ ಅದನ್ನು ಮಾಡಿ ತೋರಿಸಿದ್ರು ಅನ್ಸಲ್ಲ. ಆ ಮಾಡಿ ತೋರಿಸೋ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ನೆಹರು ನೇತೃತ್ವದ ಕಾಂಗ್ರೆಸ್ ಮಾಡ್ತಕ್ಕಂಥ ಅಡ್ಡಿಗಳಿಗೆ, ಅವರು ಕೊಡ್ತಾ ಇದ್ದಂಥ ಅಡೆತಡೆಗಳಿಗೆ, ಮುಂದುವರಿಲಿಕ್ಕೆ ಬಿಡದೇ ಇರತಕ್ಕಂಥ ಕಾರಣಗಳಿಗೋಸ್ಕರ ಈ ಪುಸ್ತಕದಲ್ಲಿ ತುಂಬ ಇದೆ. ಅದನ್ನು ನಾವು ಓದ್ಬೋದು, ಅದನ್ನು ನಿಧಾನಕ್ಕೆ ಓದ್ಬೇಕು, ನಾನು ಅದರ ವಿವರಕ್ಕೆ ಹೋಗೋದಿಲ್ಲ ಅಂತಲೇ ಯಾವ್ಯಾವ ರೀತಿಯಲ್ಲಿ ಕಿರುಕುಳ ಕೊಟ್ಟರು ಅಂತ. ಆ ಕಾರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಹರು ಮಂತ್ರಿಮಂಡಲದಿಂದ ರಾಜೀನಾಮೆ ಕೊಟ್ಟು ಬರ್ತಾರೆ ಅಂತಾರೆ. ಇವತ್ತಿನ ಪೀಳಿಗೆಗೆ ಇದನ್ನು ಯಾರಾದರೂ ಹೇಳಬೇಕೋ ಬೇಡವೋ ಯೋಚನೆ ಮಾಡಿ ಅನ್ಸತ್ತೆ, ಹೇಳಬೇಕೋ ಬೇಡವೋ ಅಂತ ಯೋಚನೆ ಮಾಡಿ ಅನ್ಸತ್ತೆ. ಹಾಗೆ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಯಾಕೆ ರಾಜೀನಾಮೆ ಕೊಟ್ಟು ಬರ್ತಾರೆ ಅಂತ ಕೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ಉಳಿದ ಅನೇಕ ವಿಷಯಗಳ ಬಗ್ಗೆ ನೆಹರು ಅತಾರಕಾರದ ಧೋರಣೆಯಿಂದ ರಾಜೀನಾಮೆ ಕೊಟ್ಟು ಬಂದರೆ, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅಂಬೇಡ್ಕರ್ ಅವ್ರ ಜೊತೆಗೆ ಸತತ ಸಂಪರ್ಕ ಇಟ್ಕೊಂಡು ಕಾಶ್ಮೀರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿ ಆಗ್ತಾ ಇಲ್ಲ, ಅಲ್ಲಿ ಇನ್ನೊಂದು ಅಬ್ದುಲ್ಲಾ ಅಂತ ಮಾತ್ರ ಹೇಳಿದ್ರು ವಿಕಾಸ್ ಅವರು. ಅದು ಅಬ್ದುಲ್ಲಾ ನೆಹರು ಸಂವಿಧಾನ, ಅದು ಆ ಅಬ್ದುಲ್ಲಾ ನೆಹರು ಸಂವಿಧಾನ ಇದೆ, ಅಲ್ಲಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಮಿತಿಯ ರಚನಾ ಸಭೆಯ ಸಂವಿಧಾನ ಇಲ್ಲ ಅನ್ನೋ ಕಾರಣಕ್ಕೆ ಹೋರಾಟ ಮಾಡೋಕ್ಕೆ ಅಂತ ಕಾಂಗ್ರೆಸ್ನಿಂದ ಹೊರಗಡೆ ಬಂದರು. ಅವರಿಬ್ಬರು ಕಾಂಗ್ರೆಸ್ ಮುಖಂಡರು, ಇಬ್ಬರು ಕೂಡ ಕಾಂಗ್ರೆಸ್ಸಿನ ಅವತ್ತಿನ ನೇತೃತ್ವದ ಅಧಿಕಾರದ ಹಪಾಪತನದಿಂದ ವೋಟ್ ಬ್ಯಾಂಕ್ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇತ್ತು, ಆ ಕಾರಣಕ್ಕೆ ಅವರಿಬ್ಬರು ಪ್ರತಿಭಟನೆ ಕೊಟ್ಟು ಹೊರಗೆ ಬಂದರು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಅನ್ಸದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧಾನಕ್ಕೆ ಸಾರ್ವಜನಿಕ ಜೀವನ ಮಾಡ್ತಾರೆ. ಕಾಂಗ್ರೆಸ್ ಮತ್ತು ಅವ್ರ ಮಧ್ಯದಲ್ಲಿ ಅನೇಕ ತಾರ್ಕಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಆರಂಭದ ದಿನಗಳಿಂದ. ಉದಾಹರಣೆಗೆ ಸಂವಿಧಾನಕ್ಕೆ ಅಂತ ಬಂದರೆ ಅವ್ರದ್ದು ಮತ್ತು ನೆಹರು ಮಧ್ಯದಲ್ಲಿ ಮೊದಲನೇ ಭಿನ್ನಮತ ಏನು ಅಂದರೆ, ಆಶ್ಚರ್ಯ ಆಗುತ್ತೆ, ಇವತ್ತು ತಾವೇ ಮಹಿಳೆಯರ ಉದ್ಧಾರಕರು ಅಂತ ಹೇಳ್ಕೊಳ್ಳೋ ಅಂಥವ್ರಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೂಡ ಅದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಮೊದಲನೇ ದಿನದಿಂದ ಎಲ್ಲ ಮಹಿಳೆಯರಿಗೆ ಮತದಾನ ಕೊಡಬೇಕು ಅನ್ನುವಂಥ ವಾದ, ಇದಕ್ಕೆ ನೆಹರು ವಿರುದ್ಧ ಇದ್ರು. ಇದಕ್ಕೆ ಹಿಂದೂ ಕೋಡ್ ಬಿಲ್ ತರಬೇಕು, ಇದಕ್ಕೆ ನೆಹರು ವಿರುದ್ಧ ಇದ್ರು. ದಲಿತರಿಗೆ, ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಬೇಕು, ಆ ನ್ಯಾಯ ಒದಗಿಸ್ತಕ್ಕಂಥ ರೀತಿಗಳ ಬಗ್ಗೆ ಚರ್ಚೆ ಮಾಡಬೇಕು, ಇದಕ್ಕೆ ನೆಹರು ವಿರೋಧ ಇದ್ರು. ಕಾಶ್ಮೀರಕ್ಕೂ ಕೂಡ ಇದೇ ಸಂವಿಧಾನದ ಕಾನೂನುಗಳ ಅನ್ವಯ ಆಗಬೇಕು, ಅಲ್ಲೂ ಮೀಸಲಾತಿ ಥರದ ಅನೇಕ ಸಂಗತಿಗಳು ಬರಬೇಕು, ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಒತ್ತಾಯ ಆಗಿತ್ತು, ಇದಕ್ಕೆ ನೆಹರು ವಿರೋಧ ಇತ್ತು. ಆಮೇಲೆ 46ರಿಂದ 56ರವರೆಗೆ 10 ವರ್ಷಗಳ ಕಾಲ ನೆಹರು ನೇತೃತ್ವದ ಕಾಂಗ್ರೆಸ್ಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ನಿರಂತರವಾಗಿ ಮಾನಸಿಕವಾಗಿರ್ತಕ್ಕಂಥ ಕಿರುಕುಳ ಯಾಕೆ ಕೊಡ್ತು ಅಂತ ಕೇಳಿದ್ರೆ, ಈ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಕೊಡ್ತು. ಈ ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲೂ ಕೂಡ ಇವರೊಬ್ಬ ದೊಡ್ಡ ಸಮಾಜಕ್ಕೆ ಶಕ್ತಿ ತುಂಬ್ತಾ ಇರ್ತಕ್ಕಂಥ ವ್ಯಕ್ತಿ, ಸಮಾಜದ ಬಹುದೊಡ್ಡ ವರ್ಗಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಅಂತ ಹೋರಾಡ್ತಾ ಇದ್ದಾರೆ. ಇವರನ್ನು ಒಪ್ಕೋಬೇಕು, ಕೋಆಪ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಹೃದಯವಂತಿಕೆ ಆ ಪಕ್ಷದ ನೇತೃತ್ವಕ್ಕೆ ಅವತ್ತೂ ಇರಲಿಲ್ಲ, ಇವತ್ತೂ ಇರಲಿಲ್ಲ, ಯಾವತ್ತೂ ಇಲ್ಲ. ನೇಷನ್ ಬಿಲ್ಡರ್ಸ್ ಮತ್ತು ಆ ರಾಜಕೀಯ ಚಿಂತನೆಗೆ ಯಾವತ್ತೂ ಸಂಬಂಧನೇ ಇಲ್ಲ. 46ನೇ ಇಸ್ವಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಚುನಾವಣೆ ಅನೌನ್ಸ್ ಆಗುತ್ತೆ 1946ನೇ ಇಸ್ವಿಯಲ್ಲಿ. ಆ ಚುನಾವಣೆ ಅನೌನ್ಸ್ ಆದಾಗ ಬಾಂಬೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಟೆಸ್ಟ್ ಮಾಡ್ತಾರೆ, ಸೋಲಿಸ್ತಾರೆ ಅವ್ರನ್ನ. ನಾನು ಇಲ್ಲಿ ಸೇರಿರ್ತಕ್ಕಂಥ 1000 ಜನರ ಮುಂದೆ ನಾನು ಹೇಳ್ತೀನಿ, ಒಂದ್ಸಲಿ ಸೋಲಿಸ್ತಾರೆ ಅವ್ರನ್ನ. ಸೋಲ್ತಾರೆ ಅಂತ ಹೇಳಲ್ಲ, ಸೋಲಿಸ್ತಾರೆ ಅವ್ರನ್ನ. ಆಮೇಲೆ ಅನೇಕ ಸಮಾಜದ ಬಗ್ಗೆಗೆ ಏನು ಆರೋಗ್ಯವಂತ ಮನಸ್ಸುಗಳು ಒಟ್ಟಿಗೆ ಸೇರಿ ಕಡೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆ ಪಶ್ಚಿಮ ಬಂಗಾಳದಲ್ಲಿ ಜೋಗೇಂದ್ರನಾಥ್ ಮಂಡಲ್ ಯಾವ ಕಾನ್ಸ್ಟಿಟ್ಯೂನ್ಸಿಯಿಂದ ನಿಂತಿದ್ರೋ ಆ 2 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರು ಬಹುದೊಡ್ಡ ರೋಲ್ ಇರುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನಾ ಸಮಿತಿಗೆ ತೊಗೊಂಡು ಬರೋಕ್ಕೆ. ಬಂಗಾಳಕ್ಕೆ ಕರ್ಕೊಂಡೋಗಿ ಜೋಗೇಂದ್ರನಾಥ್ ಮಂಡಲ್ ಅವರ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿ ಅಲ್ಲಿಂದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ತೊಗೊಂಬರ್ತಾರೆ, ನೆನ್ಪಿಟ್ಕೊಳ್ಳಿ. ಕಾಂಗ್ರೆಸ್ ಜೊತೆಗೆ ಜೀವಮಾನ ಪೂರ್ತಿ ಜೋಡಿಸ್ಕೊಂಡಿದ್ದಂಥ ವ್ಯಕ್ತಿ ಕೆಲವು ತಾರ್ಕಿಕ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಅವ್ರನ್ನ ಕಾಂಗ್ರೆಸ್ಸು ಅವ್ರದ್ದೇ ಊರಾಗಿರ್ತಕ್ಕಂಥ ಮುಂಬೈಯಿಂದ ಅವ್ರಿಗೆ ಗೆಲ್ಲಿಕ್ಕೆ ಬಿಡಲಿಲ್ಲ. ಇದು ಕಾಂಗ್ರೆಸ್ನ ನಡವಳಿಕೆ. ಅದರಲ್ಲಿಂದ ಬರ್ತಾರೆ, ಸದಸ್ಯರಾಗ್ತಾರೆ. 1952 ಮೊದಲನೇ ನಮ್ಮ ಜನರಲ್ ಎಲೆಕ್ಷನ್, 53 ಒಂದು ಮರು ಚುನಾವಣೆ.
ಮೊದಲನೇದು ಪೂನಾದಲ್ಲಿ, ಎರಡನೇದು ಭಿವಂಡಿಯಲ್ಲಿ. 52ನೇ ಇಸ್ವಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಅವ್ರ ವಿರುದ್ಧ ಅಭ್ಯರ್ಥಿನ ಹಾಕ್ತಾರೆ. ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಅವ್ರ ಕ್ಷೇತ್ರಕ್ಕೆ 2 ಸಲ ಪ್ರವಾಸ ಬರ್ತಾರೆ. 2 ಸಲ ಪ್ರವಾಸ ಬರ್ತಾರೆ. ಮೊದಲನೇ ಚುನಾವಣೆ, ಇವತ್ತಿನ ಥರ ಹೆಲಿಕಾಪ್ಟರ್ ಇಲ್ಲ, ಇವತ್ತಿನ ಥರ ವಿಮಾನ ಇಲ್ಲ. ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಓಡಾಡಬೇಕು. ಹಾಗಾದರೆ ನೆಹರು ಒಬ್ಬ ವ್ಯಕ್ತಿ ಕ್ಷೇತ್ರಕ್ಕೆ 2 ಸಲ ಯಾಕೆ ಬರ್ತಾರೆ ಅಂತ ನೀವೇ ಯೋಚನೆ ಮಾಡಿ. ನೆಹರು ಅಂಬೇಡ್ಕರ್ ವಿರುದ್ಧ ನಿಂತಿದ್ದಂಥ ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಚಾರಕ್ಕೆ ಆ ಕಾಲದಲ್ಲಿ 52ನೇ ಇಸ್ವಿಲಿ 2 ಸಲ ಬರ್ತಾರೆ. ಇವತ್ತು ಅವ್ರದ್ದೇ ವಂಶಸ್ಥರು ನಾವೇ ಅಂಬೇಡ್ಕರ್ ಅವ್ರ ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ ಅನ್ನೋ ಥರ ಮಾತಾಡ್ತಾರೆ ಅನ್ಸತ್ತೆ. ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಎಲ್ರಿಗೂ ಸೇರಿರ್ತಕ್ಕಂಥವ್ರು, ನನಗೂ ಸೇರಿದವರು, ನಿಮಗೂ ಸೇರಿದವರು, ಎಲ್ರಿಗೂ ಸೇರಿರ್ತಕ್ಕಂಥವ್ರು. ನಮ್ಮ ಬದುಕನ್ನು ರೂಪಿಸಿರ್ತಕ್ಕಂಥ ಅನೇಕ ಪುರಾತನ ಮನುಷ್ಯರ ಜೊತೆಗೆ ಇವರೊಬ್ಬರು ಈ ಕಾಲದಲ್ಲಿ, ಈ 100 ವರ್ಷದಲ್ಲಿ ನಮ್ಮ ಬದುಕನ್ನು ರೂಪಿಸಿರ್ತಕ್ಕಂಥ ಒಬ್ಬ ಬಹುದೊಡ್ಡ ವ್ಯಕ್ತಿ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ಒಂದ್ಸಲಿ ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತ ಅಮೆರಿಕ ತನ್ನನ್ನು ತಾನು ಕರ್ಕೊಳ್ಳುತ್ತೆ. ಒಂದ್ಸಲಿ ಮೊದಲನೇ ಮಹಿಳೆ ಓಟ್ ಹಾಕಕ್ಕೆ 300 ವರ್ಷ ತಗೊಳುತ್ತದ. ಮೊದಲನೇ ಬ್ಲ್ಯಾಕ್ ಓಟ್ ಹಾಕೋಕ್ಕೆ ಇನ್ನೂ 50 ವರ್ಷ ಜಾಸ್ತಿ ತಗೊಳುತ್ತೆ. ಅನೇಕ ಕ್ಯಾಟಗರಿಯವರು ಅಮೆರಿಕಾದಲ್ಲಿ ಓಟ್ ಹಾಕೋಕ್ಕೆ 300 ವರ್ಷ, 350 ವರ್ಷ, 250 ವರ್ಷ ತಗೊಳುತ್ತೆ ಅನ್ಸತ್ತೆ. ಆದರೆ ಭಾರತದಲ್ಲಿ ಮೊದಲನೇ ಚುನಾವಣೆ ಬಂದಾಗ ಕಡೆ ಮಹಿಳೆ ಕೂಡ ಓಟ್ ಹಾಕ್ಬೋದಾಗಿತ್ತು. ಯೂನಿವರ್ಸಲ್ ಫ್ರ್ಯಾಂಕೈಸ್ ತೊಗೊಂಡು ಬಂದಿರತಕ್ಕಂಥ ಒಬ್ಬ ಮನೀಷಿ ಅವರು, ಒಬ್ಬ ವಿಷನರಿ ಅವರು. ಇವತ್ತು ನಾನು ನೀವು ಓಟ್ ಹಾಕ್ಬೋದು ಅಂತಾದರೆ ಯಾವುದೇ ಭೇದ ಭಾವ ಇಲ್ಲದೆ ಅತ್ಯಂತ ದೊಡ್ಡ ಕಾರಣ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೆ ಇವತ್ತು ಅವ್ರನ್ನ ನಾವೇ ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ ಅಂತಲ್ಲಿ. ಆದರೆ ಆ ಕಾಂಟ್ರಾಕ್ಟ್ ತಗೊಂಡಿದ್ದೀನಿ ಅಂತ ಹೇಳ್ತಾ ಇರೋರು ಅವರ ಅಜ್ಜಿ ಏನು ಮಾಡಿದ್ರು, ಅವ್ರ ತಾತ ಏನು ಮಾಡಿದ್ರು ಅಂತ ಯೋಚನೆ ಮಾಡಿದರೆ ಅಂಬೇಡ್ಕರ್ ಅವ್ರನ್ನ ಸೋಲ್ಸೋಕ್ಕೆ ಅಂತ 2 ಸಲ ಓಡಾಡಿದ್ರು. ಆಮೇಲೆ ಭಿವಂಡಿಯಲ್ಲಿ ಮರುಚುನಾವಣೆ ಬರುತ್ತೆ. ಭಿವಂಡಿಯಲ್ಲಿ ಮರುಚುನಾವಣೆ ಬಂದಾಗ ಅಂಬೇಡ್ಕರ್ ಅವ್ರನ್ನ 3ನೇ ಸ್ಥಾನಕ್ಕೆ ತಳ್ತಾರೆ. 3ನೇ ಸ್ಥಾನಕ್ಕೆ ತಳ್ತಾರೆ. ಅವ್ರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಅಂಬೇಡ್ಕರ್ ಅವ್ರದ್ದೇ ಸಚಿವರಾಗಿದ್ದಂಥ ಕಾಜೂಲ್ಕರ್ ಅಂತಕ್ಕಂಥ ವ್ಯಕ್ತಿನ ಅಲ್ಲಿ 3ನೇ ಅವ್ರ ಅಭ್ಯರ್ಥಿ ಮಾಡ್ತಾರೆ. ಇವ್ರಿಗಿಂದೇ ದೂರ ಕಿತ್ತು ಇನ್ನೊಬ್ಬನ ಅಭ್ಯರ್ಥಿ ಮಾಡ್ತಾರೆ. ಆತನನ್ನು ಗೆಲ್ಸೋಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡುತ್ತೆ ಅಂತಾರೆ. ಹೀಗೆ ಇದು ಕಾಂಗ್ರೆಸ್ನ ಚರಿತ್ರೆ. ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ನಡವಳಿಕೆ ಕಾಂಗ್ರೆಸ್ ಇದ್ದ ಆಯಾ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಅಂತಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಯೊಂದು ತಿದ್ದುಪಡಿನೂ ಕೂಡ ನೆಹರು ಮತ್ತು ಅವ್ರ ಹಿಂಬಾಲಕರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಅನೇಕ ಸಭೆಗಳಲ್ಲಿ ನಿರಂತರವಾಗಿ ಅದನ್ನು ವಿರೋಧಿಸ್ತಾ ಬರ್ತಾರೆ ಅಂತ. ನೀವು ಆ ವಿಷಯವನ್ನು ನಾವು ಅಂದಾಜು ಮಾಡಬೇಕು ಅಂತ ಹೇಳಿದ್ರೆ ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದೇ ವಾಕ್ಯಗಳಲ್ಲಿ ನಾವು ಓದಬೇಕು ಅನ್ಸಲಿ. ಹೇಳ್ತಾರೆ ಅವರು, ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅಂತ ಏನಿದೆ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಸಾಮಾಜಿಕ ಖಾತೆ ಕಾರ್ಯಕರ್ತರಿಗೂ ಇದೊಂದು ವಿಶೇಷವಾಗಿರ್ತಕ್ಕಂಥ ಅರಿವು ಇದು ಅಂತಾರೆ. ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಇದು ಅಂತಾನೆ. ಅದರ ಟೆಕ್ನಿಕಾಲಿಟಿನ ಸುಪ್ರೀಂ ಕೋರ್ಟ್ ಇವತ್ತು ಪಾಸ್ ಮಾಡಿದೆ, ಅದು ಬೇರೆ ಪ್ರಶ್ನೆ ಅಂತಲ್ಲ. ಆದರೆ ಆ 2 ಶಬ್ದಗಳ ಅರ್ಥ ಮತ್ತು ಆ ವ್ಯವಸ್ಥೆಗಳಿಗೆ ಏನು ಸುಪ್ರೀಂ ಕೋರ್ಟ್ ಟಿಪ್ಪಣಿ ಮಾಡಿಲ್ಲ. ಅದು ಸೇರಿಸಿದಂಥ ವಿಧಾನವನ್ನು ಮಾತ್ರ ಆ ಕಾಲದಲ್ಲಿ ಇದ್ದಂಥ ಕಾನೂನಿಗೆ ಅನುಗುಣವಾಗಿ ಅದು ವಿಶ್ಲೇಷಣೆ ಮಾಡಿದೆ. 48ನೇ ಇಸ್ವಿಯ ನವೆಂಬರ್ 15ನೇ ತಾರೀಕು KT ಶಾ ತುಂಬ ಆ್ಯಕ್ಟಿವ್ ಮನುಷ್ಯ, ಪ್ರತಿ ಚರ್ಚೆಯಲ್ಲೂ ಭಾಗವಹಿಸ್ತಾ ಇದ್ದವರು. ಅವರು ಸೆಕ್ಯುಲರು ಮತ್ತು ಸೋಷಿಯಲಿಸ್ಟ್ ತರಬೇಕು ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯೋಚನೆ ನೀವು ನೋಡಿ ಒಂದ್ಸಲಿ. ಯಾವ ಚೌಕಟ್ಟಿನ ಒಳಗಡೆ, ಯಾವ ಸಾಮಾಜಿಕ ಮತ್ತು ಆರ್ಥಿಕ ನೆಲೆಗಟ್ಟಿನ ಆಧಾರದಲ್ಲಿ ಸಮಾಜ ಹೇಗೆ ಸಂಘಟಿತವಾಗಬೇಕು ಅನ್ನೋದನ್ನು ಕಾಲ ಮತ್ತು ಸಂದರ್ಭಕ್ಕನುಸಾರವಾಗಿ ಆ ಸಮಾಜಕ್ಕೆ ಬಿಡಬೇಕು. ನಾವು ಆ ಸಮಾಜಕ್ಕೆ ಬಿಡಬೇಕು. ಯಾವ ರೀತಿಯಲ್ಲಿ ಆರ್ಥಿಕವಾಗಿ ನಾವು ವ್ಯವಸ್ಥೆ ಸಂಘಟಿತರಾಗಬೇಕು, ಯಾವ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ ಸಂಘಟಿತರಾಗಬೇಕಾಗಿರುತ್ತೆ ಅನ್ನೋದನ್ನು ಆಯಾಯ ಕಾಲದ ಸಮಾಜಕ್ಕೆ ನಾವು ಬಿಡಬೇಕು. ನಾವು ಈಗಲೇ ಚೌಕಟ್ಟು ಹಾಕಿ ನಮ್ಮದು ಸೋಷಿಯಲಿಸಮ್ ಅಂತ ಚೌಕಟ್ಟು ಹಾಕಿದ್ರೆ ಎಲ್ಲಿದೆ ಇವತ್ತು ಸೋಷಿಯಲಿಸಮ್? ಚುನಾವಣೆ ಸಂದರ್ಭದಲ್ಲಿ ಫ್ರೀಬಿಗಳನ್ನ ವಿತರಣೆ ಮಾಡೋಕ್ಕೆ ಮಾತ್ರ ಇವತ್ತು ಸೋಷಿಯಲಿಸಮ್ ಬದುಕಿರೋದು. ಜಗತ್ತಲ್ಲೆಲ್ಲೂ ಸೋಷಿಯಲಿಸಮ್ ಬದುಕಿಲ್ಲ. ನಮ್ಮ ಸಂವಿಧಾನದಲ್ಲಿ ಇಂದಿರಾ ಗಾಂಧಿ ಜೋಡಿಸಿಟ್ಟಿದ್ದಾರೆ ಅದನ್ನು. ಯಾಕೆ? ಅದು ಒಂದು ಫ್ಯಾಷನ್ ವರ್ಡ್ ಇವತ್ತು ನಮ್ಮ ದೇಶದಲ್ಲಿ. ಯಾವುದೇ ಪಾರ್ಟಿ 2 ಆದರೆ ಆ 2ನೇ ಪಾರ್ಟಿಯವ್ರು ಮೊಟ್ಟಲಿಟ್ಕೊಳ್ಳೋದು ಒಂದ ಸೆಕ್ಯುಲರು ಇಲ್ಲ ಸೋಷಿಯಲಿಸ್ಟು ಅಂತ. ಅಲ್ಲಿ ಸೆಕ್ಯುಲರು ಇರಲ್ಲ, ಯಾಕಂದರೆ ಜಾತಿ. ಅಲ್ಲಿ ಸೋಷಿಯಲಿಸಮ್ ಇರೋದು. ಜಗತ್ತಲ್ಲಿ ಸತ್ತೋಗಿದೆ, ಇಲ್ಲೆಲ್ಲಿ ಸೋಷಿಯಲಿಸಮ್ ಇರೋದು? ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ 2,000 ಕೊಡ್ತೀವಿ, ಇವ್ರಿಗೆ 2,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದಕ್ಕೆ ಇವತ್ತಿನ ಸೋಷಿಯಲಿಸಮ್ ಬಾಕಿಯಾಗಿದೆ. ಇಲ್ದಿದ್ರೆ ಯಾವುದೇ ಪಾರ್ಟಿ ಮೊದಲು ಹೊಡೆದ್ರೆ ಸೆಕ್ಯುಲರು, 2ನೇ ಸಲ ಹೊಡೆದ್ರೆ ಸೋಷಿಯಲಿಸ್ಟು. ಹೆಸರು ಕೊಟ್ಟವ್ರಿಗೂ ಅದರದ್ದು ಅರ್ಥ ಗೊತ್ತಿರೋದಿಲ್ಲ. ಅಂಬೇಡ್ಕರ್ ಅದನ್ನು ವಿರೋಧಿಸ್ತಾರೆ. ಯಾವ ಸಾಮಾಜಿಕ ಮತ್ತು ಆರ್ಥಿಕ ನೆಲೆಗಟ್ಟಿನ ಆಧಾರದಲ್ಲಿ ಸಮಾಜ ಹೇಗೆ ಇವತ್ತು ನಮಗೆ ಸಮಾಜವಾದ ಸರಿ ಅಂತ ಅನ್ನಿಸ್ಬೋದು ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್.
ಇವತ್ತು ಸಮಾಜವಾದ ಸರಿ ಅಂತ ನನಗೂ ಅನಿಸುತ್ತೆ ಅಂತ ಹೇಳ್ತಾರೆ. ಸಾರ್ವಜನಿಕ ಬದುಕಿನಲ್ಲಿ ವೈಚಾರಿಕ ಪ್ರಾಮಾಣಿಕತೆ ತುಂಬ ಕಡಿಮೆ ಜನರಿಗಿರುತ್ತೆ. ಎಲ್ಲರೂ ಕನ್ವೀನಿಯೆಂಟಾಗಿ ಮಾತಾಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಯಾವತ್ತೂ ಕನ್ವೀನಿಯೆಂಟಾಗಿ ಮಾತಾಡಲಿಲ್ಲ. ಅವ್ರು ಹೇಳ್ತಾರೆ ಇವತ್ತು ನನಗೂ ಅನಿಸುತ್ತೆ ಸಮಾಜವಾದ ಅಂತ, ಆದರೆ ಇನ್ನೊಂದು 10 ವರ್ಷದ ನಂತರ ಸಮಾಜವಾದ ಸರಿ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿರುತ್ತೆ ಅಂತಾರೆ. ಅದು ಆ ಕಾಲದ ಸಮಾಜಕ್ಕೆ ಬಿಡಬೇಕು. ಸಾಮಾಜಿಕ ಮತ್ತು ಆರ್ಥಿಕ ಚೌಕಟ್ಟನ್ನು ನಾವು ಆಯಾಯ ಕಾಲದ ಸಮಾಜಕ್ಕೆ ಬಿಟ್ಟರೆ ಅವರು ಡೈನಮಿಕ್ಕಾಗಿ ಯೋಚನೆ ಮಾಡಿ ನಾವು ಮಾಡ್ತಾರೆ ಅವರು. ನೆಹರು ವಿರೋಧ ಯಾಕೆ ಅಂತ ಕೇಳಿದ್ರೆ ಈ ಥರದ ವಿಷಯಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನ ನಿಷ್ಠವಾಗಿದ್ದಂಥ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ರಿಸರ್ವೇಷನ್ಸು ಅಥವಾ ಒಪಿನಿಯನ್ ಇರ್ತಿತ್ತು. ಕಾಂಗ್ರೆಸ್ಸು ನಡ್ಕೊಂಡಿರ್ತಕ್ಕಂಥ ರೀತಿ ಇದು. 1956ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಿಧನ ಆಗುತ್ತೆ. ದೆಹಲಿಯ ಆಲಿಪುರ್ ರೋಡ್ನಲ್ಲಿ ಇದ್ದಂಥ ಒಂದು ಪುಟ್ಟ ಮನೆಯಲ್ಲಿ ಅವ್ರ ನಿಧನ ಆಗುತ್ತೆ ಅನ್ಸುತ್ತೆ. ನಿಮಗೆ ಇತಿಹಾಸದಲ್ಲಿ ಎಲ್ಲೂ ಕೂಡ ದಾಖಲೆ ಸಿಗೋದಿಲ್ಲ. ಅದಕ್ಕೆ ಕಾಂಗ್ರೆಸ್ನವರು ಒಬ್ಬ ಮಂತ್ರಿ ಆಗಿದ್ದವರು, ತಮ್ಮ ಸಂಸದರಾಗಿದ್ದವರು, ಸಂವಿಧಾನ ರಚನೆ ಮಾಡಿದವರು, ಕಾಂಗ್ರೆಸ್ನವ್ರು ಯಾವ ಥರ ಗೌರವ ಸಲ್ಲಿಸಿದ್ರು ಆ ಪಾರ್ಥಿವ ಶರೀರಕ್ಕೆ ಅಂತ ನಿಮಗೆಲ್ಲೂ ಕೂಡ ದಾಖಲೆ ಸಿಗೋದಿಲ್ಲ. ಆಮೇಲೂ 45-50 ವರ್ಷ ಅವ್ರು ಮಾಡ್ಕೊಂಡು ಬಂದಂಗೆ ಅವ್ರ ಪಾರ್ಟಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೂ ಕೂಡ ದೆಹಲಿಯಲ್ಲಿ ಅಂತಿಮ ಸಂಸ್ಕಾರ ಮಾಡೋಕ್ಕೆ ಬಿಡಲಿಲ್ಲ. ನಾನು ಇದನ್ನು ಹೇಳಿದಾಗ ನಾನು ನೀವು ಬೆಳ್ಕೊಂಡು ಬಂದಿರತಕ್ಕಂಥ ವಾತಾವರಣದಲ್ಲಿ ಸ್ವಲ್ಪ ಹಸಿ ಕಟು ಅಂತ ಅನಿಸುತ್ತೆ. ಆದರೆ ಈ ಜನಗಳು ನಡ್ಕೊಂಡ್ರ ರೀತಿನೇ ಹೀಗೆ ಬರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಮಾಡಲಿಲ್ಲ ಅವರು ಪಿ ವಿ ನರಸಿಂಹರಾವ್ಗೂ ಅದನ್ನೇ ಮಾಡಿದ್ರು. ಒಂದ್ಸಲಿ ಸತ್ತಾಗ ಸೀತಾರಾಮ್ ಕೇಸರಿಗೂ ಅದನ್ನೇ ಮಾಡಿದ್ರು. ಸತ್ತಾಗ ದೆಹಲಿಯಲ್ಲಿ ಅಂತಿಮ ಸಂಸ್ಕಾರಕ್ಕೆ ಅವಕಾಶ ಕೊಡಲಿಲ್ಲ. ನಾನು ಹೇಳ್ತೀನಿ, ನಾನು ನೀವು ಬೆಳ್ಕೊಂಡು ಬಂದಿರತಕ್ಕಂಥ ನಮ್ಮಂಥವ್ರು ಬೆಳ್ಕೊಂಡು ಬಂದಿರತಕ್ಕಂಥ ಮನೆ ವಾತಾವರಣದಲ್ಲಿ, ಸಮಾಜದ ವಾತಾವರಣದಲ್ಲಿ, ಸಂಘಟನೆಯಲ್ಲಿ ಇದನ್ನೆಲ್ಲ ಹೇಳಿದ್ರೆ ನಿಮಗೆ ಅರ್ಥವೂ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಹೀಗೂ ಇರುತ್ತಾ ಜಗತ್ತಿನಲ್ಲಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರು ಮತ್ತು ಕೆಲವು ಸ್ನೇಹಿತರು ಮುಂಬೈಗೆ ತೊಗೊಂಡೋಗ್ಬೇಕಾಗತ್ತೆ. ಮುಂಬೈನ ದಾದರ್ನಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ. ಆಲಿಪುರ್ ರೋಡ್ನಲ್ಲಿದ್ದಂಥ ಅವ್ರ ಪತ್ನಿಯನ್ನು 6 ತಿಂಗಳಲ್ಲಿ ಮನೆ ಖಾಲಿ ಮಾಡಿಸ್ತಾರೆ. ಅಮಾನವೀಯವಾಗಿ ಮನೆ ಖಾಲಿ ಮಾಡಿಸ್ತಾರೆ ಅಂತಾನೆ. ಎಲ್ಲಪ್ಪ ಏನೋ ಕಾನೂನು ಪ್ರಕಾರ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇವತ್ತು ಜವಾಹರ್ಲಾಲ್ ನೆಹರು ಸ್ಮಾರಕ 106 ಎಕರೆ, ಇಂದಿರಾ ಗಾಂಧಿ ಸ್ಮಾರಕ 106 ಎಕರೆ, ರಾಜೀವ್ ಗಾಂಧಿ ಸ್ಮಾರಕ 106 ಎಕರೆ. ಅಲ್ಲಪ್ಪ ನಿಯಮ ಯಾರಿಗೂ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ, ನಮಗೂ ಬೇಡ ಅಂತ. ಆದರೆ ಯಾರಿಗಾದ್ರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ವೈಚಾರಿಕ ಭಿನ್ನತೆ ಇರ್ತಕ್ಕಂಥ, ರಾಜಕೀಯ ಭಿನ್ನತೆ ಇರ್ತಕ್ಕಂಥ, ಸಮಾಜ ಕಟ್ಟಿರ್ತಕ್ಕಂಥ ಮನೆಯವರಿಗೆ ಪಿ ವಿ ಸೀತಾರಾಮ್ ಕೇಸರಿ ಅದೇ ಪಕ್ಷದ ಅಧ್ಯಕ್ಷರಾಗಿದ್ದವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರಲಿಲ್ಲ, ಅದೇ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಪಿ ವಿ ನರಸಿಂಹರಾವ್ ಅವ್ರದೇ ಪಾರ್ಟಿಲಿ ಪ್ರಧಾನಮಂತ್ರಿ ನಮ್ಮ ಕುಟುಂಬದಿಂದ ಹೊರಗಡೆ ಬೇರೆ ಯಾರು ಪ್ರಧಾನಮಂತ್ರಿ ಆಗೋಕ್ಕೆ ಆಗಲ್ಲ. ಪ್ರಧಾನಮಂತ್ರಿ ಆದರೆ ಇಲ್ಲ ಅಂತಿಮ ಸಂಸ್ಕಾರ ಮಾಡೋಕ್ಕೆ ಬಿಡಲ್ಲ, ಸ್ಮಾರಕ ಮಾಡೋಕ್ಕೂ ಬಿಡೋದಿಲ್ಲ. ಈಗ ನರೇಂದ್ರ ಮೋದಿಯವರು ಬರಬೇಕಾಯಿತು. ಇವತ್ತು ಸ್ಮೃತಿ ಸ್ಥಳ ಅಂತಕ್ಕಂಥ ಒಂದು ದೊಡ್ಡ ಆವರಣವನ್ನು ಮಾಡಿ ಯಾರೇ ಈ ಥರ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಮೃತರಾಗಿ ಅವ್ರ ಕುಟುಂಬಸ್ಥರು ಇಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ಮುಂದೆ ಯಾರು ಅಲ್ಲಗಳಿಯೋಕ್ಕಾಗೋದಿಲ್ಲ. ಆ ಥರದ ಕಾನೂನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿಟ್ಟಿದ್ದಾರೆ. ಇನ್ನು ಮುಂದೆ ಯಾರು ನಿರಾಕರಿಸೋಕ್ಕಾಗೋದಿಲ್ಲ. ಆ ಕುಟುಂಬಸ್ಥರು ದೆಹಲಿಯಲ್ಲೇ ಅಂತಿಮ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಸದೈವ್ ಅಟಲ್ ಅಂತ ಅಟಲ್ಜಿಯವರ ಇದೇನಿದೆ ಅಲ್ಲಿ ಯಾವುದೇ ಪ್ರಧಾನಮಂತ್ರಿದು, ಯಾವುದೇ ರಾಷ್ಟ್ರಪತಿದು, ಯಾವುದೇ ಉಪರಾಷ್ಟ್ರಪತಿದು ಇವತ್ತು ಅಂತಿಮ ಸಂಸ್ಕಾರ ಅಲ್ಲಿ ಮಾಡ್ಬೋದು, ಅಲ್ಲಿ ಸ್ಮಾರಕನೂ ಮಾಡ್ಬೋದು. ಅದಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ನರೇಂದ್ರ ಮೋದಿ ಅವ್ರದ್ದು. ವೈಚಾರಿಕ ಭಿನ್ನತೆ ಮಧ್ಯದಲ್ಲೂ ದೇಶ ನಿರ್ಮಾಣದಲ್ಲಿ ನಾವೆಲ್ಲರೂ ಸಹಪತಿಕರು ಅಂತಕ್ಕಂಥ ಹೃದಯವಂತಿಕೆಯ ನಿಯಮ ಇದು. ಹೃದಯವಂತಿಕೆಯ ನಿಯಮ ಇದು. ವೈಚಾರಿಕ ಭಿನ್ನತೆ ಇರ್ಬೋದು, ಆದರೆ ಆ ಪ್ರಧಾನಮಂತ್ರಿನೂ ಕೆಲಸ ಮಾಡಿದ್ದಾರೆ, ಈ ಪ್ರಧಾನಮಂತ್ರಿನೂ ಕೆಲಸ ಮಾಡಿದ್ದಾರೆ ಅಂತ ಗೌರವ ಇಟ್ಕೊಳ್ಬೇಕು. ಬಿಡಲಿಲ್ಲ. ಅಂಬೇಡ್ಕರ್ ಅವರ ಯಾವ ಸ್ಮಾರಕವೂ ಕೂಡ ಕಾಂಗ್ರೆಸ್ನ ಕಾಲದಲ್ಲಿ ಆಗಲಿಲ್ಲ. ಮೌನಲ್ಲಿ ಅಂಬೇಡ್ಕರ್ ಅವ್ರ ಜನ್ಮಸ್ಥಳದಲ್ಲಿ ನಡೆದಂಥ ಅದು ನಿರ್ಮಾಣ ಆದಂಥ ಸ್ಮಾರಕ ಸುಂದರ್ಲಾಲ್ ಪಟ್ವಾ ಏಕೈಕ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆ ಸಂದರ್ಭದಲ್ಲಿ, ದ ಓನ್ಲಿ BJP ಗೌರ್ಮೆಂಟ್ ಇನ್ ದ ಕಂಟ್ರಿ. ಮೌನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಸ್ಥಳವನ್ನು ಅದನ್ನು ಪುನರ್ ನಿರ್ಮಾಣ ಮಾಡಿ ಅಲ್ಲೊಂದು ಸ್ಮಾರಕ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸುಂದರ್ಲಾಲ್ ಪಟ್ವಾ ಅವರ ನೇತೃತ್ವದ ಸರ್ಕಾರ, ರಾಜ್ಯ ಸರ್ಕಾರ. ನಾಗ್ಪುರದಲ್ಲಿರ್ತಕ್ಕಂಥ ಅವರು ದೀಕ್ಷಾ ಭೂಮಿಯನ್ನು, ಮುಂಬೈಲಿರ್ತಕ್ಕಂಥ ಚೈತ್ಯ ಭೂಮಿಯನ್ನು, ಇವೆರಡನ್ನೂ ಕೂಡ ಭಾರತೀಯ ಜನತಾ ಪಕ್ಷದ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಆ ಎರಡೂ ಜಾಗಗಳಲ್ಲಿ ನಾಗ್ಪುರದಲ್ಲಿ ಮತ್ತು ಮುಂಬೈನಲ್ಲಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸಂದರ್ಭದಲ್ಲ. ಆಲಿಪುರದಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಅಂತಿಮ ದಿನಗಳಲ್ಲಿ ಎಲ್ಲಿ ಉಳ್ಕೊಂಡಿದ್ರು, ಅವ್ರ ವಾಸ ಇದ್ದರು, ಎಲ್ಲಿ ಅವ್ರು ನಿಧನರಾದರು, ಅದನ್ನು ಇವತ್ತು ಸ್ಮಾರಕವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು BJP ಸರ್ಕಾರ.
ಲಂಡನ್ನಲ್ಲಿ ಅವ್ರು ಓದ್ತಾ ಇದ್ದಂಥ ಜಾಗವನ್ನು ಖರೀದಿ ಮಾಡಿ, ಹಣ ಕೊಟ್ಟು ಖರೀದಿ ಮಾಡಿ, ಅದನ್ನೊಂದು ಪ್ರೇರಣಾ ಸ್ಥಳವಾಗಿ, ಅದನ್ನೊಂದು ಸ್ಮಾರಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ನರೇಂದ್ರ ಮೋದಿಯವರ ಸರ್ಕಾರ. ಇದು ಭಾರತೀಯ ಜನತಾ ಪಕ್ಷದ ನಡವಳಿಕೆ. ಒಂದು ಪಕ್ಷ ಅಂತಿಮ ಸಂಸ್ಕಾರಕ್ಕೆ ಜಾಗ ಕೊಡಲ್ಲ, ಪತ್ನಿಗೆ 6 ತಿಂಗಳಲ್ಲಿ ಮನೆ ಖಾಲಿ ಮಾಡ್ತತೆ, ಆದರೆ ಇನ್ನೊಂದು ಪಕ್ಷ ಇಡೀ ಸ್ಮಾರಕಗಳನ್ನ ನಿರ್ಮಾಣ ಮಾಡಿ ಪಂಚತೀರ್ಥ ಅಂತೇಳಿ ಅದಕ್ಕೆ ಹೆಸರು ಕೊಡ್ತಾರಂಥದ್ದು. ಈ ದೇಶದಲ್ಲಿ 3 ಸಂಗತಿಗಳು, 3ನೇದು ಇನ್ನೂ ಬಾಕಿ ಇದೆ. ನಿಮಗೂ ಅಂದಾಜಿದೆ, ನಾನು ನಿಮ್ಮೆಲ್ಲರ ಅನುಭವವನ್ನು ನಾನು ಶಬ್ದ ರೂಪದಲ್ಲಿ ಹೇಳ್ತಾ ಇರ್ತೀನಿ. ರಾಷ್ಟ್ರಧ್ವಜ ಅಂದರೆ ಆಗಸ್ಟ್ 15ಕ್ಕೆ, ಜನವರಿ 26ಕ್ಕೆ, ಹಬ್ಬ ಅಂದರೆ 10ನೇ ಕ್ಲಾಸಿನವರೆಗೆ. ಮೊನ್ನೆ ಹರಗರ್ ತಿರಂಗ ಕಾರ್ಯಕ್ರಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆರಂಭ ಮಾಡೋವರೆಗೆ, ಸಮಾಜದ ಎಲ್ಲರೂ ಅದನ್ನು ಆಚರಣೆ ಮಾಡೋವರೆಗೆ ನಮ್ಮದು ತ್ರಿವರ್ಣ ಧ್ವಜ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಆಲೋಚನೆ ಮಾಡಿ ನಮ್ಮದು ಒಂದು ಆಗಸ್ಟ್ 15ಕ್ಕೆ, ಇನ್ನೊಂದು ಜನವರಿ 26ನೇ ತಾರೀಕಿಗೆ, ಮತ್ತು ಜಾಸ್ತಿ ಅಂದರೆ 10ನೇ ಕ್ಲಾಸಿನವರೆಗೆ. ಫಸ್ಟ್ PUCಲೂ ಇಲ್ಲ, ಯಾಕಂದರೆ PUCಲಿ ಅಟೆಂಡೆನ್ಸ್ ಕಂಪಲ್ಸರಿ ಅಲ್ಲ. 10ನೇ ಕ್ಲಾಸಿನವರೆಗೆ ಫ್ಲ್ಯಾಗ್ ಹಾಯಿಸ್ಟಿಂಗ್ ಕಂಪಲ್ಸರಿ, ಅಟೆಂಡೆನ್ಸು ಹೋಗಲೇಬೇಕು. PUCಯಲ್ಲಿ ಕಂಪಲ್ಸರಿ ಇಲ್ಲ. ಇನ್ನು ಇದು ಬಿಟ್ಟರೆ ರಾಷ್ಟ್ರಧ್ವಜ ಅಂದರೆ ಯಾರು? ಅಕಸ್ಮಾತ್ ಒಲಿಂಪಿಕ್ಸ್ನಲ್ಲಿ, ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ತೊಗೊಂಡ್ರೆ ಅಲ್ಲೇ ಹೆಗಲಿಗೆ ಹಾಕ್ಕೊಳ್ಳೋಕೆ ರಾಷ್ಟ್ರಧ್ವಜ, ಅಥವಾ ಸೇನೆಯಿಂದ ಏನಾದರೂ ಬಲಿದಾನ ಆಗಿರ್ತಕ್ಕಂಥ ಸೈನಿಕರ ಶವಗಳು ಬಂದರೆ ಆ ಕ್ಯಾಸ್ಕೆಟ್ನ ಮೇಲೆ ರಾಷ್ಟ್ರಧ್ವಜ. ಇದು ಬಿಟ್ಟು ಸಾಮಾನ್ಯ ಜನರ ಜೀವನದಲ್ಲಿ ರಾಷ್ಟ್ರಧ್ವಜ ಅನ್ನೋದು ಇರಲೇ ಇಲ್ಲ. ಹಾಗಾಗಿ ಗೌರವ ಎಲ್ಲಿಂದ ಸಲ್ಲಿಸೋದು? ಅದೊಂದು ಅಮೂರ್ತವಾಗಿರೋ ಕಲ್ಪನೆ, ಎಲ್ಲೋ ಮೇಲೆ ಹಾರಾಡುತ್ತೆ. ಅದು ನನ್ನ ಕೈಯಲ್ಲಿರುತ್ತೆ, ನಾನು ಮುಟ್ಬೋದು, ನಾನು ಇಟ್ಕೊಳ್ಬೋದು, ನನ್ನ ಮನೆಯಲ್ಲಿ ಅದು ಒಂದು ವಸ್ತು, ನನ್ನ ಮನೆ ಮೇಲೆ ಹಾರಾಡಿಸ್ಬೋದು, ಆಗ ರಾತ್ರಿನೂ ಹಾರಾಡಿಸ್ಬೋದು. ಇದೆಲ್ಲ ನಿಯಮಗಳನ್ನ ನರೇಂದ್ರ ಮೋದಿಯವರು ತಗೊಂಡು ಬರ್ತಾರೆ, ಬದಲಾವಣೆ ಮಾಡಿ ತಗೊಂಡು ಬರ್ತಾರೆ. ಇವತ್ತು ಇಲ್ಲಿರ್ತಕ್ಕಂಥ ಭಾಳ ಜನರ ಮನೆಗಳಲ್ಲಿ ರಾಷ್ಟ್ರಧ್ವಜ ಹೋದ ವರ್ಷದ ಇಟ್ಕೊಂಡಿದ್ದೀವಿ. ಯಾಕಂದರೆ ಈ ವರ್ಷ ಆಗಸ್ಟ್ 15ನೇ ತಾರೀಕು ಮತ್ತು 3 ದಿವಸ ನಮ್ಮ ಮನೇಲಿ ಧ್ವಜಾರೋಹಣ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ನಮ್ಮ ಮನೆಯ ಕಬೋರ್ಡ್ಗಳಲ್ಲಿ ನಾನಿರೋ ರೂಮ್ನಲ್ಲೂ ಕೂಡ ನನ್ನ ಕಬೋರ್ಡ್ನಲ್ಲೂ ರಾಷ್ಟ್ರಧ್ವಜ ಇದೆ. ಇಲ್ಲಿರ್ತಕ್ಕಂಥ 100 ಜನರ ಮನೆಗಳಲ್ಲಿ ಇವತ್ತು ರಾಷ್ಟ್ರಧ್ವಜ ಒಂದು ಅನಿವಾರ್ಯವಾಗಿರ್ತಕ್ಕಂಥ ಭಾಗ. ಅದ್ರ ಜೊತೆಗೆ ಇವತ್ತು ಕೇವಲ ಒಂದು ಅಮೂರ್ತವಾಗಿರ್ತಕ್ಕಂಥ ಕಲ್ಪನೆ ಅಲ್ಲ, ಭಾವನೆ ಕೂಡ ಜೋಡಿಸ್ಕೊಳ್ಳುತ್ತೆ. ಹಾಗೆ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಸಂವಿಧಾನ ಗೌರವ ಯಾತ್ರೆಯನ್ನು ಆರಂಭ ಮಾಡ್ತಾರೆ. ತಾನೂ ನಡೀತಾರೆ, ಆ ಮೆರವಣಿಗೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ತಾನೂ ನಡೀತಾರೆ. ಅಲ್ಲಿನ ಅಧಿವೇಶನದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಆಡಳಿತದ ಸರ್ಕಾರ ಇದ್ದಾಗ, ಇಲ್ಲಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರು ಇದ್ದಾಗ 3 ದಿನದ ಸಂವಿಧಾನದ ಅಧಿವೇಶನ ಮಾಡ್ತಾರೆ. ಸಂವಿಧಾನದ ಬಗ್ಗೆ ಕರ್ನಾಟಕದಲ್ಲೂ ಚರ್ಚೆ ನಡೆಯುತ್ತೆ. 2015ರಲ್ಲಿ ಸಂವಿಧಾನ ನನ್ನ ಆಡಳಿತಕ್ಕೆ ಮಾರ್ಗದರ್ಶಕವಾಗಿರ್ತಕ್ಕಂಥ ಗ್ರಂಥ ಅಂತ 14ರಲ್ಲಿ ನರೇಂದ್ರ ಮೋದಿಯವರು ಘೋಷಣೆ ಮಾಡ್ತಾರೆ. 15ರಲ್ಲಿ ನವೆಂಬರ್ 26 ಸಂವಿಧಾನ ಗೌರವ ದಿವಸ ಅಂತ ಆರಂಭ ಮಾಡ್ತಾರೆ ಅಂಥದ್ದು. ಯಾವತ್ತು ದೇಶಕ್ಕೆ ಸಮರ್ಪಣೆ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸ್ವೀಕಾರ ಆಗಿದ್ದ ದಿನ ಗಣರಾಜ್ಯ ಅದು. ಆದರೆ ದೇಶಕ್ಕೆ ಅದನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ದಿನವನ್ನು ಸಂವಿಧಾನ ಗೌರವ ದಿವಸ ಅಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಿನಲ್ಲಿ ಇವತ್ತು ಆಚರಿಸ್ತಾ ಇದ್ದರೆ ಅದಕ್ಕೆ ನರೇಂದ್ರ ಮೋದಿಯವರ ಸರ್ಕಾರ ಕಾರಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತಿಯನ್ನು 110 ದೇಶಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಚರಿಸುತ್ತೆ. It was celebrated in 110 countries across the globe, his 125th year celebration. ಅವರು 40 ವರ್ಷದಲ್ಲಿ ಒಮ್ಮೆ ಮಾಡಲಿಲ್ಲ ವಿಧಿಗೋಸ್ಕರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ಕಿದ್ದು ಭಾರತೀಯ ಜನತಾ ಪಕ್ಷ ಮತ್ತು ಬಹುಜನ ಸಮಾಜ ಪಕ್ಷದ ಒತ್ತಾಯದ ಕಾರಣಕ್ಕೆ VP ಸಿಂಗ್ ಸರ್ಕಾರದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1990ರಲ್ಲಿ ಭಾರತ ರತ್ನ ಸಿಕ್ತು, ಬೇಜಾರಿಲ್ಲ. ಬೆಟರ್ ಲೇಟ್ ದೆನ್ ನೆವರ್. ಸಿಕ್ತು 90ರಲ್ಲಿ, ಆನಂದ ಇದೆ ಒಂದ್ಸಲ. ಆದರೆ ಮತ್ತೆ ನಾನು ಹೇಳ್ತೀನಿ ಕಾನೂನು ವಿದ್ಯಾರ್ಥಿಗಳಿಗೆ, ಇದ್ರ ಒಳಗೆ ಹೋಗ್ಬೇಕೇನು ಅಂತ ಕೇಳಿದ್ರೆ, ಜವಾಹರ್ಲಾಲ್ ನೆಹರು ತನ್ನದೇ ಕಾಲದಲ್ಲಿ ತನಗೇ ಕೊಟ್ಕೊಂಡ್ರು ಭಾರತ ರತ್ನ, ಅಂಬೇಡ್ಕರ್ ನೆನಪಾಗಲಿಲ್ಲ. ಇಂದಿರಾ ಗಾಂಧಿ 71ರಲ್ಲಿ ತನ್ನ ಕಾಲದಲ್ಲಿ ತನಗೇ ಕೊಟ್ಕೊಂಡ್ರು, ಅವರೇ ಸಮಿತಿ ಅಧ್ಯಕ್ಷರು 2 ಕಾಲದಲ್ಲಿ, ಅವ್ರಿಗವರೇ ಕೊಟ್ಕೊಂಡ್ರು, ಡಾಕ್ಟರ್ BR ಅಂಬೇಡ್ಕರ್ ನೆನಪಾಗಲಿಲ್ಲ. ರಾಜೀವ್ ಗಾಂಧಿಗೆ ಪೋಸ್ತುಮಸ್ಲಿ ಮರಣಾನಂತರ ಭಾರತ ರತ್ನ ಕೊಟ್ಟರು, ಡಾಕ್ಟರ್ BR ಅಂಬೇಡ್ಕರ್ ನೆನಪಾಗಲಿಲ್ಲ. ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 90ರಲ್ಲಿ ಸಿಕ್ತು, ಬೇಜಾರಿಲ್ಲ ಒಂದ್ಸಲಿ ಸಿಕ್ಕಿದೆ ಅಂತವಳ. ಆದರೆ ಇದಕ್ಕಿಂತ ಮುಂಚೆ ತಮಗೆ ಕೊಟ್ಕೊಳ್ತಿದ್ರು, ಆದರೆ ಬಾಬಾ ಸಾಹೇಬ್ರ ನೆನಪು ಯಾಕೆ ಆಗಲಿಲ್ಲ? ಇವತ್ತು ಮಾತ್ರ 170 ರೂಪಾಯಿ ಪುಸ್ತಕ ಖರೀದಿ ಮಾಡ್ಕೊಂಡು ಎಲ್ಲ ಕಡೆನೂ ಅದನ್ನೇ ಹಿಡ್ಕೊಂಡು ಯಾಕೆ ಓಡಾಡ್ತೀರಿ? ಮತ್ತು ಖರೀದಿ ಮಾಡಿರೋ ಪುಸ್ತಕ ಓದಲ್ಲ ಅನ್ನೋದಕ್ಕೊಂದು ಸಾಕ್ಷಿ ಕಾಂಗ್ರೆಸ್ನವರು ಅಂತ ಕೇಳಿದ್ರೆ, ಅದರ 2ನೇ ಪೇಜ್ನಲ್ಲೇ ಎಮರ್ಜೆನ್ಸಿಯನ್ನು ವಿರೋಧ ಮಾಡಿ ಬರೆದಿರ್ತಕ್ಕಂಥ ಲೇಖನ ಇದೆ. ಅದೇ ಪುಸ್ತಕದ
170 ಆ ಪುಸ್ತಕದ 2ನೇ ಪೇಜ್ನಲ್ಲೇ ಇವ್ರದೇ ಸರ್ಕಾರವನ್ನು, ಇಂದಿರಾ ಗಾಂಧಿ ಸರ್ಕಾರವನ್ನು ಟೀಕೆ ಮಾಡಿರ್ತಕ್ಕಂಥ ಲೇಖನ ಇದೆ. ಅವ್ರು ಹಿಡ್ಕೊಳ್ಳೋ ಪುಸ್ತಕವನ್ನು ಅವರೂ ಓದೋದಿಲ್ಲ. ಇತ್ತೀಚೆಗೆ ನಾಗ್ಪುರದಲ್ಲಿ ಪತ್ರಕರ್ತರಿಗೆ ಹಂಚಿದ್ರು ಪುಸ್ತಕ, ಅದರಲ್ಲಿ ಬೈಂಡ್ ಮಾತ್ರ ಇತ್ತು. ಒಳಗೆ ಪುಸ್ತಕ ಇರಲಿಲ್ಲ, ಅರ್ಜೆಂಟ್ ಆಗಿಬಿಟ್ಟಿತ್ತು, ಕೆವರೇ ಬೈಂಡ್ ಕೊಟ್ಟರು ಒಂದ್ಸಲ. ಶ್ರದ್ಧೆ ಇಲ್ಲದೆ ಮಾಡೋ ಕೆಲಸಗಳು ಅದು ಈ ಸಾಧನವಾಗಿ ಉಪಯೋಗಿಸ್ಕೊಳ್ಳೋದು. ಆ ಸಾಧನವಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಪ್ರವೃತ್ತಿ ಸ್ವಾತಂತ್ರ್ಯ ನಂತರ ಈ 75 ವರ್ಷದಲ್ಲಿ ಏನು ಕಾಂಗ್ರೆಸ್ ತೊಗೊಂಬಂದಿದ್ದೋ ಅದನ್ನು ಖಂಡಿಸ್ತಾ ಇದ್ದೀವಿ ನಾವು. ಅದನ್ನು ಖಂಡಿಸ್ತಾ ಇದ್ದೀವಿ. ಇದನ್ನು ಟೂಲಾಗಿ ಉಪಯೋಗಿಸ್ಕೊಳ್ತಕ್ಕಂಥ. ಬದುಕಿರುವಾಗ ಗೌರವ ಕೊಡಲಿಲ್ಲ, ತೀರ್ಕೊಂಡ ನಂತರ ಕುಟುಂಬಕ್ಕೆ ಸಾಂತ್ವನ ಹೇಳಲಿಲ್ಲ, ತೀರ್ಕೊಂಡ ನಂತರ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ನಡವಳಿಕೆ ನೋಡಿ ನೀವು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಬದ್ಧತೆ ನೋಡಿ ಸಂವಿಧಾನಕ್ಕೆ. ಅದನ್ನು ಜಾರಿಗೆ ತರಕ್ಕೆ 100 ಜನ ಪ್ರಾಣಾರ್ಪಣೆ ಮಾಡ್ತಾರೆ, 1000 ಜನ ಜೈಲಿಗೆ ಹೋಗ್ತಾರೆ, ಲಕ್ಷಾಂತರ ಜನ ಮನೆ ಮಠಗಳನ್ನ ನಷ್ಟ ಮಾಡ್ಕೊಳ್ತಾರೆ. ಇದು ಇವತ್ತು ನಡವಳಿಕೆಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಅಂತರ. ಆ ಅಂತರ ನಮ್ಗೆ ಯಾವಾಗಲೂ ಕೂಡ ಸ್ಪಷ್ಟವಾಗಿರಬೇಕು. ಎರಡನೇದು ಸಂವಿಧಾನ. ಇವತ್ತು BJP-ಯವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾನೆ. ಎಲ್ರಿಗೂ ಬಾಯ್ಪಾಠನೂ ಆಗಿಬಿಟ್ಟಿದೆ. ಒಂದು ಇಡೀ ಎಲೆಕ್ಷನ್ ನಡೆಸಿದ್ರು ಅಂತಾನೆ, ಕೆಲವ್ರನ್ನ ನಂಬಿಸಿದ್ರು ಕೂಡ ಅಂತಾನೆ. ಆದರೆ ನೆನ್ಪಿಟ್ಕೊಳ್ಳಿ, ಗೋಬೆಲ್ಸ್ ತಂತ್ರ ಅಂತ ಏನು ಹಿಟ್ಲರ್ ಉಪಯೋಗಿಸ್ತಾ ಇದ್ದ, ಅದನ್ನು ಶಾಶ್ವತವಾಗಿ ನಂಬ್ಸೋಕ್ಕಾಗಲ್ಲ ಅಂತ ಇವ್ರಿಗೆ ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಅರ್ಥ ಆಗಿದೆ. ಮುಂದೆ ಕೂಡ ನಿಧಾನಕ್ಕೆ ಅರ್ಥ ಆಗುತ್ತೆ. ಯು ಕಾಂಟ್ ಯೂಸ್ ದ ಸೇಮ್ ಟೂಲ್ ಎವ್ರಿ ಟೈಮ್ ಅಂತ. ಮತ್ತು ಅದನ್ನೇ ಮಾಡೋಕ್ಕೆ ಹೊರಟಿದ್ರು. ಹಂಗೆ ಮಾಡೋಕ್ಕೋಗಿ ನಾಗ್ಪುರದಲ್ಲಿ ಖಾಲಿ ಬೈಂಡಿನ ಪುಸ್ತಕ ಕೊಟ್ಟಿದ್ದು ಪತ್ರಕರ್ತರಿಗೆ. ಹಾಗೆ ಮಾಡೋಕ್ಕೆ ಅಂತ ಯಾವುದನ್ನಾದರೂ ಓವರ್ ಡೂ ಮಾಡೋಕ್ಕೆ ಹೋದರೆ ಹೇಗಾಗುತ್ತೆ ಅನ್ನೋದಕ್ಕೆ ಇವತ್ತು ನಿಧಾನಕ್ಕೆ ಅವ್ರಿಗೆ ಅರ್ಥ ಆಗೋಕ್ಕೆ ಶುರು ಆಗಿದೆ. ಸಂವಿಧಾನದ ಭಾರತೀಯ ಜನತಾ ಪಕ್ಷದವರು ಬದಲಾಯಿಸ್ತಾರೆ. ಯಾವ ಸಂವಿಧಾನಕ್ಕೆ ಬದ್ಧರಾಗಿ ಈ ಪಕ್ಷದ 1000 ಜನ ಕಾರ್ಯಕರ್ತರು ಜೈಲಿಗೆ ಹೋಗಿದ್ದಾರೋ, ಯಾವ ಸಂವಿಧಾನವನ್ನು ಜಾರಿಗೆ ತರಬೇಕು ಕಾಶ್ಮೀರದಲ್ಲೂ ಅಂತ ನಾವು ಕಳೆದ 65 ವರ್ಷಗಳಿಂದ ನಮ್ಮ ಮ್ಯಾನಿಫೆಸ್ಟೋದಲ್ಲಿ, ಪ್ರಣಾಳಿಕೆಯಲ್ಲಿ ನಿರಂತರವಾಗಿ 3 ಸಂಗತಿಗಳು. ಸಮಾನ ನಾಗರಿಕ ಸಂಹಿತೆ ಜಾರಿಗೆ ತರ್ತೀವಿ. ನಮಗೆ ಯಾವಾಗ ಅಧಿಕಾರ ಸಿಗುತ್ತೋ ಅವತ್ತು ಆರ್ಟಿಕಲ್ 370 ರದ್ದು ಮಾಡ್ತೀವಿ. ನಂತರ ದಿನಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ಆರಂಭದಲ್ಲಿ ಗೋಹತ್ಯೆ ಇತ್ತು, ಅದಾದ ನಂತರ ಅಕ್ರಮ ಪ್ರವೇಶಿಕರದ್ದು ಬಂತು. 80ರ ನಂತರ ಪಾಲಂಪುರ ಅಧಿವೇಶನದ ನಂತರ ನಮಗೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಪ್ರಭು ಶ್ರೀರಾಮಚಂದ್ರನಿಗೆ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಮಾಡ್ತೀವಿ. ಇದು 3ನ್ನ ಘಂಟಾಘೋಷವಾಗಿ ಹೇಳ್ಕೊಂಬಂದಿದ್ದೀವಿ ನಾವು. ಪ್ರತಿ ಚುನಾವಣೆಯಲ್ಲಿ ಕಣ್ಣು ಮುಚ್ಕೊಂಡು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೀವಿ. ಯಾಕಂದರೆ ನಮ್ಮ ಜೀವನದ ಲಕ್ಷ್ಯ ಇದು. We were born for it. We started our party for it. Our first president gave away his life for it. ನಮಗಿದೊಂದು ಟೂಲ್ ಅಲ್ಲ ಚುನಾವಣೆಯಲ್ಲಿ ಗೆಲ್ಲಕ್ಕೆ. ನಮ್ಮ ಮೊದಲನೇ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು, ಫೌಂಡರ್ ಪ್ರೆಸಿಡೆಂಟು 1 ವರ್ಷದೊಳಗೆ ತನ್ನ ಜೀವನ ಕೊಟ್ಟರು ಇದಕ್ಕೋಸ್ಕರ, 370 ರದ್ದು ಮಾಡೋದಕ್ಕೋಸ್ಕರ. ಯಾರು ಸೇರಿಸಿದ್ದು? ನೆಹರು ಸೇರಿಸಿದ್ದು. ಯಾರ ವಿರೋಧದ ಮಧ್ಯದಲ್ಲಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧದ ಮಧ್ಯದಲ್ಲಿ. ಎಕ್ಸ್ಟ್ರೀಮ್ ಅಪೋಸಿಷನ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ್ಯಂಡ್ ವೇರಿಯಸ್ ಅದರ್ ಮೆಂಬರ್. ನೆಹರು ಮತ್ತು ಅವರ ಸಂಖ್ಯಾಬಲ ಇತ್ತು. ಹಾಗಾಗಿ ವಿರೋಧ ಮಾಡೋರಿಗೂ ಗೊತ್ತಿತ್ತು ಇವರು ಸಂಖ್ಯಾಬಲದ ಎದುರಿಗೆ ನಡೆಯೋದಿಲ್ಲ ಅಂತ. ಆದರೆ ಕಮಿಟ್ಮೆಂಟಿಂದ ವಿರೋಧ ಮಾಡಿದ್ರು. ಈ ಥರ ದೇಶದಲ್ಲಿ ಒಂದು ಭಾಗಕ್ಕೆ ನಾವು ಬೇರೆ ಕಾನೂನು ತರಬಾರ್ದು ಅಂತ. ಆದರೆ ಸಂವಿಧಾನದಲ್ಲ 370 ತಂದರು. ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತು 370 ಕಿತ್ತಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರಲ್ಲಿ ಜೋಡಿಸ್ಕೊಟ್ಟಿದ್ರು. ಅದನ್ನು ತೆಗೆದಾಕ್ಲಿಕ್ಕೆ ಬೇಕಾಗಿರೋ ಒಂದು ಕಾನೂನನ್ನು ಅದರ ನಂತರ ಅದೇ ಆರ್ಟಿಕಲಲ್ಲಿ ಸಿ ಕೆಟಗೆ ಸಿ ಇದರಲ್ಲಿ ಇಟ್ಟಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು KM ಮುನ್ಷಿ ಅವರು ಇಲ್ಲದೇ ಇದ್ದಿದ್ರೆ ಅದಕ್ಕೆ ತೆಗೆದಾಕ್ತಕ್ಕಂಥ ಅಧಿಕಾರ ನಮಗೆ ಸಿಗ್ತಾನೇ ಇರಲಿಲ್ಲ. ಸಂಖ್ಯಾಬಲದ ಮೇಲೆ ಸೋಲ್ತೀವಿ ಅಂತ ಗೊತ್ತಿದ್ದಾಗಲೂ ತನ್ನ ಇಂಟಿಗ್ರಿಟಿಯನ್ನು, ದೇಶಕ್ಕೆ ಸಂಬಂಧಪಟ್ಟಂಥ ಇಂಟಿಗ್ರಿಟಿಯ ಆಧಾರದ ಮೇಲೆ ಅವರು ಅದನ್ನು ತೆಗಲಾಕಿ. ಯಾವಾಗಾದರೂ ಒಂದು ಸರ್ಕಾರ ಸ್ವಲ್ಪ ಬುದ್ಧಿ ಉಪಯೋಗಿಸುವಂಥ ಸರ್ಕಾರ, ದೇಶದ ಬಗ್ಗೆ ಬದ್ಧತೆ ಇರತಕ್ಕಂಥ ಸರ್ಕಾರ ಬಂದಾಗ ತೆಗೆದಾಕ್ಲಿಕ್ಕೆ ಒಂದು ಅವಕಾಶ ಇರಲಿ ಅಂತ ಅಲ್ಲೇ ಒಂದು ಸಾಲು ಸೇರಿಸ್ತಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಆ ಸೂತ್ರದ ಆಧಾರದ ಮೇಲೆ ನಾವು ಆರ್ಟಿಕಲ್ 370 ನಾವು ಕಿತ್ತಾಕಿದ್ದು ಒಂದ್ಸಲ. ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಹೇಳುತ್ತಲ್ಲ, ಇವತ್ತು ನಾವು ರಕ್ಷಣೆ ಮಾಡ್ತೀವಿ, BJP-ಯವರು ಅದನ್ನು ಹಾಳು ಮಾಡ್ತಾರೆ, BJP-ಯವರು ಅದನ್ನು ತಿದ್ದುಪಡಿ ಮಾಡ್ತಾರೆ ಅಂತ. ನಮ್ಮ ನಡವಳಿಕೆ ಏನು ಅನ್ನೋದನ್ನು ನಾನು ಹೇಳಿದ್ದೀನಿ, ಮತ್ತು ಹೇಳ್ಬೋದು ನಾನು ಒಂದ್ಸಲ. ಹೇಳಿದರು, ರಾಜೀವ್ ಹೇಳಿದ್ದಾರೆ ಮತ್ತು ವಿಕಾಸ್ ಕೂಡ ಹೇಳಿದ್ದಾರೆ. ನಾನು ಬರೀ ಪುನರಾವರ್ತನೆ ಮಾಡ್ತೀನಿ. ಪುನರಾವರ್ತನೆ ಮಾಡೋದು ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಒಟ್ಟು 106 ಸಲ ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ ಮಾಡಿದ್ರು. ಅದರಲ್ಲಿ 75 ಸಲ ಅಮೆಂಡ್ ಮಾಡಿದ್ದು ಇದೇ ಕಾಂಗ್ರೆಸ್ನವರು. ಭಾಳ ಕಡಿಮೆ ಕಾಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದರು. ಉಳಿದ ಎಲ್ಲ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲ, ಒಂದೇ ಕುಟುಂಬದವರು ಇದ್ದಿತ್ತು. 75 ಅಮೆಂಡ್ಮೆಂಟ್ ಮಾಡಿದ್ದು. ಕಾನ್ಸ್ಟಿಟ್ಯೂಷನ್ನ ಸ್ವರೂಪವನ್ನು ಬದಲಾಯಿಸಿದ್ದು ಕಾಂಗ್ರೆಸ್ಸು ಮತ್ತು ನೆಹರು ಕುಟುಂಬ, ಗಾಂಧಿ ಪರಿವಾರ. VP ಸಿಂಗ್ ಕಾಲದಲ್ಲಿ 9 ನಡೆಯುತ್ತೆ.
ಅಟಲ್ಜಿ ಮತ್ತು ನರೇಂದ್ರ ಮೋದಿ ಸೇರಿಸಿ ಅಟಲ್ಜಿ ಕಾಲದಲ್ಲಿ 14, ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ 8 ತಿದ್ದುಪಡಿ ನಡೆಯುತ್ತೆ. ನಾನು ಇಲ್ಲಿ ಅಧ್ಯಯನ ಮಾಡೋಕ್ಕೆ ಆಸಕ್ತಿ ಇರತಕ್ಕಂಥವ್ರಿಗೋಸ್ಕರ ನಾನು ನರೇಂದ್ರ ಮೋದಿ ಸಂವಿಧಾನವನ್ನು ಬದಲಾಯಿಸ್ತಾರೆ ಬರೆದ್ರು ಪತ್ರಿಕೆಗಳಲ್ಲೂ ಹೆಡ್ಡಿಂಗ್ ಬರೆದ್ರು, ಕ್ವಶನ್ ಮಾರ್ಕು ಹಾಕಲಿಲ್ಲ ಅನೇಕ ಜನ ಎಂಬ ಸುದ್ದಿ ಇದೆ ಅಂತಲೂ ಎಂಡ್ ಮಾಡಲಿಲ್ಲ ಅನ್ಸನೆ. ಅಥವಾ ಬದಲಾಯಿಸ್ತಾರೆ ಅನ್ನೋದನ್ನು ದೊಡ್ಡದಾಗಿ ಪತ್ರಿಕೆಯಲ್ಲಿ ಹಾಕಿ ಎಂಬ ಸುದ್ದಿ ಇದೆ ಅನ್ನೋದನ್ನು ಲಾಸ್ಟ್ ಕಾಲಮಲ್ಲಿ ಹಾಕಿದ್ರು ಒಂದ್ಸಲ. ಅಂಥವ್ರು ಎಲ್ರಿಗೋಸ್ಕರ ಮತ್ತು ವಿದ್ಯಾರ್ಥಿಗಳಿಗೆ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ 8 ಅಮೆಂಡ್ಮೆಂಟನ್ನು ನಾನು ಓದ್ತೀನಿ ಒಂದ್ಸಲ. ನೀವು ತೀರ್ಮಾನ ಮಾಡಿ ಒಂದ್ಸಲಿ, ಪತ್ರಿಕೆಯಲ್ಲಿ ಏನು ಬರೀಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೀಬೇಕು ಅನ್ನು. ನಾವು ಸಿದ್ದರಾಮಯ್ಯಂಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಒಂದು ವಯಸ್ಸಾದ್ಮೇಲೆ ಒಂದು ಸ್ವಭಾವದವ್ರಿಗೆ ಯಾವತ್ತೂ ಅರ್ಥ ಮಾಡ್ಸೋಕ್ಕಾಗಲ್ಲ. ನಾವು ರಾಹುಲ್ ಗಾಂಧಿಗೂ ಅರ್ಥ ಮಾಡ್ಸೋಕ್ಕಾಗಲ್ಲ, ಯಾಕಂದರೆ ಈ ಎಲೈಟಿಸ್ಟ್ ಅಂತ ಒಂದು ಭಾವನೆ ಇದೆ. ಕನ್ನಡದಲ್ಲಿ ಶಬ್ದ ಹೇಳೋದು ಸಿಕ್ಕಿದ್ರೆ ಹೇಳಿ ಒಂಚೂರು. ಈ ಎಲೈಟಿಸ್ಟ್ ಅಂದರೆ ನಾವು ಹಕ್ಕುದಾರರು, ಹುಟ್ಟಿನಿಂದ ಹಕ್ಕುದಾರರು ಅಂತ ಕೆಲವ್ರಿಗೊಂದು ಭಾವನೆ ಇರುತ್ತೆ ಅನ್ಸರಿ. ಮೊನ್ನೆ ನೋಡಿದ್ರಲ್ಲ ಪ್ರತಾಪ್ ಚಂದ್ರ ಸಾರಂಗಿಗೆ ಏಟು ಬಿದ್ದಿದೆ, ಬಂದು ಏನು ನಡೆಯುತ್ತೆ ಅನ್ಸಲಿ. ನಿನ್ನೆ ವಿಮಾನದಲ್ಲಿ ಮಂಗಳೂರಿಗೆ ಬರಬೇಕಾದ್ರೆ ನಾನು ಎದ್ದೆ, ನನ್ನ ಕೈಲಿ ಇದೇ ಥರ ಮೊಬೈಲು ಮತ್ತು ಕನ್ನಡಕ ಇಟ್ಕೊಂಡಿದ್ದೆ. ನಾನು ಎದ್ದು ಹೀಗೆ ಕುರ್ಚಿ ಮೇಲೆ ಕೈ ಇಟ್ಟೆ, ಅದು ಒಬ್ಬರು ಅಜ್ಜಿಗೆ ತಾಕ್ತು. ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರ ಕುಟುಂಬದ ಒಬ್ಬ ವೃದ್ಧ ಮಹಿಳೆಗೆ ಅವ್ರ ತಾಯಿಗೆ ತಾಕ್ತು ಅಂತಲೇ. ತಾಕಿದಾಗ ನನಗೇನು ಅನಿಸುತ್ತೆ, ನಂಗೆ ಏಕ್ದಮ್ ಒಂದು ಸ್ವಲ್ಪ ನನಗೊಂದು ಏನೋ ಒಂಥರ ಅನ್ನಿಸ್ಲಿಕ್ಕೆ ಶುರು ಆಯಿತು. ಇಷ್ಟು ವಯಸ್ಸಾಗಿರೋ ಮಹಿಳೆಗೆ ನಾನು ಕನ್ನಡಕ ಡಬ್ಬ ತಾಕ್ತಲ್ಲ ಅಂತ. ಹೋಗೋರು ಅವ್ರಿಗೆ ಏನೂ ಅರ್ಥ ಆಗಲಿಲ್ಲ, ನನಗೆ ತಪ್ಪಾಯಿತು ಅಂತ ಹೇಳಿತ್ತು. ಆ ಮನೆ ಗೊತ್ತಿರೋರಿಗೆ ನಾನು ಹೇಳೋದು ನಿನ್ನೆನೇ ನಾನು ಅವ್ರನ್ನ ನೋಡಿದ್ದು ಅವ್ರಿಗೆ ನಾನು ಕ್ಷಮೆ ಕೇಳಿದ್ದು ಏನೂ ಅರ್ಥ ಆಗಲಿಲ್ಲ ಅಂತಾನೆ. ಆದರೆ ಒಂದು ಅನಿಸುತ್ತೆ ನಮಗೆ, ಯಾರಿಗೋ ತಾಕ್ತು, ಅದರಲ್ಲೂ ವಯಸ್ಸಾದಿರೋರ್ಗೆ ತಾಕ್ತು, ಅಕಸ್ಮಾತ್ ಪೆಟ್ಟೆ ಆಗಿದ್ದರೆ, ನೋವಾಗಿದ್ದರೆ ಪ್ರತಾಪ್ ಚಂದ್ರ ಸಾರಂಗಿ ಬಂದಿದ್ದಾರೆ, BJP MP. ಇವರು ಮುಖೇಶ್ ರಾಜ್ಪೂತನ್ನು ತಳ್ಳಿದ್ದು, ಮುಖೇಶ್ ರಾಜ್ಪೂತ್ ಅವ್ರ ಮೇಲೆ ಹೋಗಿಬಿದ್ರು ಅಂತಾನೆ. 70 ವರ್ಷ ಆಗಿದೆ ಆ ಮನುಷ್ಯನಿಗೆ ಒಂದ್ಸಲಿ. ಹೇಗಿದ್ದೀರಿ ಅಂತ ಒಂದು ಕೇಳೋ ಸೌಜನ್ಯವೂ ಇಲ್ಲದೆ ಇರ್ತಕ್ಕಂಥ ಎಲೈಟಿಸ್ಟ್ ಮನೆತಾರೆ. ನಾನು ಹೇಳ್ತಾ ಇದ್ದೀನಿ, ನೀವು ಕೇಳಬೇಕು. ನಾನು ಹೇಳ್ತಾ ಇದ್ದೀನಿ, ನೀವು ಒಪ್ಕೋಬೇಕು. ನಾವು ಹುಟ್ಟಿರೋದೇ ಆಳಕ್ಕೆ ಅಂತಕ್ಕಂಥ ದುರಹಂಕಾರದ ಸೀಮೆ ಇದ್ದ. ನಾವು ಹುಟ್ಟಿರೋದೇ ಆಳಕ್ಕೆ ಅಂತಕ್ಕಂಥ ದುರಹಂಕಾರದ ಸೀಮೆ. ಆ ಎಲೈಟಿಸ್ಟ್ ಮಾನಸಿಕತೆಯವ್ರಿಗೆ ನಾವು ಇದನ್ನು ಅರ್ಥ ಮಾಡ್ಸೋಕ್ಕಾಗೋದೇ ಇಲ್ಲ. ಯಾಕಂದ್ರೆ ಹಾಗೆ ಇರ್ತಾರೆ ಕೆಲವು ಬಂಡರು, ನಮಗೆ ಸಮಾಜದಲ್ಲಿ ಎಲ್ಲ ಕಡೆ ಸಿಗ್ತಾರೆ. ಇಲ್ಲ, ಸಿಕ್ಕಾಪಟ್ಟೆ ಓದಿರೋರು ಕೆಲವು ಬಂಡರು ಸಿಗ್ತಾರೆ, ಸಿಕ್ಕಾಪಟ್ಟೆ ಶ್ರೀಮಂತರ ಕೆಲವರು ಬಂಡರು ಸಿಗ್ತಾರೆ, ದೊಡ್ಡ ದೊಡ್ಡ ಮನೆತನಗಳ ಕೆಲವು ಬಂಡರು ಸಿಗ್ತಾರೆ. ನಮಗೆ ಮನೆತನದ ಎಲ್ಲವೂ ನನಗೇ ಇದೆ ಯೋಗ್ಯತೆ ಅನ್ನೋ ಅಂತಾರೆ. ಅಂಥವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ರಾಹುಲ್ ಗಾಂಧಿಗೂ ಕೂಡ ಅರ್ಥ ಮಾಡ್ಸೋಕ್ಕಾಗಲ್ಲ. ಈ ಸಿದ್ದರಾಮಯ್ಯನವರು ಎಮರ್ಜೆನ್ಸಿ ಕಾಲದಲ್ಲಿ ವಾಚಾಮಗೋಚರವಾಗಿ ಇಂದಿರಾ ಗಾಂಧಿಗೆ ಬೈದವರು, ವಾಚಾಮಗೋಚರವಾಗಿ ಇಂದಿರಾ ಗಾಂಧಿಗೆ ಬೈದವರು. ಇವತ್ತು ಅನ್ಸಲಿ, ಇವತ್ತು 3 ದಿನ ಕೂತ್ಕೊಳ್ತಾರೆ ಅಪಾಯಿಂಟ್ಮೆಂಟ್ಗೆ, ಅಲ್ಲೇ ಹೋಗಿ ಅಂತೇಳಿ. ಆಮೇಲೆ BJP ಸಂಸದರಿಗೆ ಹೇಳ್ತಾರೆ, ನಿಮ್ಗೆ ಅಪಾಯಿಂಟ್ಮೆಂಟೇ ಸಿಗಲ್ಲ, ಯಾವಾಗ ಬೇಕಾದರೂ ಹೋಗೋರಿಗೆ ಅಪಾಯಿಂಟ್ಮೆಂಟೇ ಆಗ್ತಾರೆ, ನಾವು ಯಾವಾಗ ಬೇಕಾದರೂ ಭೇಟಿ ಆಗ್ತೀವಿ. ಇಂಥವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಆದರೆ ಅರ್ಥ ಆಗುವಂಥ ನಿಮ್ಮಂಥವ್ರಿಗೋಸ್ಕರ ಹೇಳ್ತೀನಿ, 99ನೇ ಅಮೆಂಡ್ಮೆಂಟು, ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಅಮೆಂಡ್ಮೆಂಟು, ಸುಪ್ರೀಂ ಕೋರ್ಟ್ ಟಕ್ ಆಫ್ ಆಯಿತು, ಬಿಟ್ಟು ನಾವು ಸುಪ್ರೀಂ ಕೋರ್ಟ್ ಹತ್ರ ನಾವು ಏನೇನೋ ಮಾಡೋಕ್ಕೆ ಹೋಗಲಿಲ್ಲ. ಏನೇನೋ ಮಾಡೋದನ್ನ ಹೇಳ್ತೀನಿ ಆಮೇಲೆ ಅಂತಾನೆ. ಸುಪ್ರೀಂ ಕೋರ್ಟನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋಗಲಿಲ್ಲ, ಬಿಟ್ಟು ಸುಪ್ರೀಂ ಕೋರ್ಟ್ ಯಾವಾಗ ಒಪ್ಪುತ್ತೋ ಆವಾಗ ನಾವು ಇದನ್ನು ಮಾಡ್ತೀವಿ ಅಂತ. 100ನೇ ಅಮೆಂಡ್ಮೆಂಟು, ಬಾಂಗ್ಲಾ ಬಾರ್ಡರ್ನಲ್ಲಿ ಕೆಲವು ಪಾರ್ಸೆಲ್ ಆಫ್ ಲ್ಯಾಂಡ್, ಕೆಲವು ಜಾಗ ಅವ್ರಿಗೆ ಕೊಟ್ಟು ಕೆಲವನ್ನ ನಾವು ತಗೊಂಡ್ರೆ ನಮ್ಮ ಸೀಮೆ ಕ್ಲಿಯರ್ ಆಗೋದು. ಅದಕ್ಕೋಸ್ಕರ ಕೆಲವನ್ನ ಅವ್ರಿಗೆ ಕೊಟ್ಟು ಕೆಲವನ್ನ ನಾವು ತಗೊಂಡು ನಮ್ಮ ಬಾರ್ಡ್ರನ್ನ ಏನಿದೆ ಅದನ್ನು ನಾವು ಸ್ಟ್ರೈಟ್ ಮಾಡಿಕೊಂಡು 100th ಅಮೆಂಡ್ಮೆಂಟು. 101ನೇ ಅಮೆಂಡ್ಮೆಂಟು, GST ಅಮೆಂಡ್ಮೆಂಟು. 102ನೇ ಅಮೆಂಡ್ಮೆಂಟು, OBC ಕಮಿಷನ್ಗೆ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ನ ಸ್ಟೇಟಸ್ ಇರಲಿಲ್ಲ. 101ನೇ ಅಮೆಂಡ್ಮೆಂಟು GST 102ನೇದು. 103ನೇ ಅಮೆಂಡ್ಮೆಂಟು EWS, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10%, ಇದು ಬ್ರಾಹ್ಮಣರಿಗೆ ಕೊಂಕಣಿಗರಿಗೆ ಅಂತ ಹೇಳಿದ್ರು. 124 ಜಾತಿಗಳಿಗೆ ಈ ದೇಶದಲ್ಲಿಲ್ಲ, ರಿಸರ್ವೇಷನ್ ಇಲ್ಲ. 124 ಕಮ್ಯುನಿಟೀಸ್, ದೇಶದ ಯಾವ ರಾಜ್ಯದಲ್ಲೂ ಕೂಡ ಅವರಿಗೆ ರಿಸರ್ವೇಷನ್ ಇಲ್ಲ. ಬರೀ ಕೇಂದ್ರ ಸರ್ಕಾರದಲ್ಲ, ದೇಶದ ಯಾವುದೇ ರಾಜ್ಯದಲ್ಲೂ ಅವ್ರಿಗೆ ರಿಸರ್ವೇಷನ್ ಇಲ್ಲ. ಹಾಗೆ ರಿಸರ್ವೇಷನೇ ಇಲ್ಲದೆ ಇರತಕ್ಕಂಥ 124 ಜಾತಿಗಳಿಗೆ ಸರ್ಕಾರಿ ನೌಕರಿಗಳಲ್ಲಿ 10% ರಿಸರ್ವೇಷನ್ ಕೊಡ್ತಕ್ಕಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್ನ ಅಮೆಂಡ್ಮೆಂಟು. 104ನೇದು SC ST ರಿಸರ್ವೇಷನ್ ಏನಿದೆ ಅದನ್ನು ಇನ್ನು 25 ವರ್ಷ, ಅಂಬೇಡ್ಕರ್ ಅದನ್ನು 25 ವರ್ಷಕ್ಕೆ ಇಟ್ಟಿದ್ರು. ಹಾಗೆ ವಿಸ್ತರಿಸಬೇಕಾಗಿತ್ತು, ಹಾಗೆ ಅದನ್ನು ವಿಸ್ತರಿಸಿದ ಒಂದ್ಸಲ. 105ನೇ ಅಮೆಂಡ್ಮೆಂಟು, OBC ಜಾತಿ ಯಾರು ಅಂತ ನಿರ್ಧಾರ ಮಾಡೋ ಅಧಿಕಾರ ರಾಜ್ಯಗಳಿಗೆ ಇರಲಿಲ್ಲ, ಕೊಡಲಿಲ್ಲ ಕಾಂಗ್ರೆಸ್ಸು. ಬ್ರೂಟ್ ಮೆಜಾರಿಟಿ ಇತ್ತು, 2/3 ಮೆಜಾರಿಟಿ ಇತ್ತು ತುಂಬ ಕಾಲಗಳ. ರಾಜ್ಯಗಳಲ್ಲಿ 26-27 ರಾಜ್ಯಗಳಲ್ಲಿ ಆಳ್ವಿಕೆಯಲ್ಲಿದ್ದರು, ನಾರ್ತ್ ಈಸ್ಟ್ನ ಕೆಲವು ರಾಜ್ಯಗಳನ್ನ ಬಿಟ್ಟು ಕೊಟ್ಟಿರಲಿಲ್ಲ. 105ನೇ ಅಮೆಂಡ್ಮೆಂಟು ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದು.
ಪವರ್ ಆಫ್ ಐಡೆಂಟಿಫಿಕೇಷನ್ ಆಫ್ ಕ್ಯಾಸ್ಟ್ ಆಸ್ OBCs, ಆ ಅಧಿಕಾರವನ್ನು ನಾವು ರಾಜ್ಯಗಳಿಗೆ ಕೊಟ್ಟು 106ನೇ ಅಮೆಂಡ್ಮೆಂಟು ಯಾವುದನ್ನು ನೆಹರು ಆದ್ಯಂತವಾಗಿ ವಿರೋಧಿಸ್ಕೊಂಡು ಬಂದಿದ್ರು, ಆ ಮಹಿಳೆಯರ ಅಧಿಕಾರದ ಮುಂದಿನ ಹಂತ 33% ರಿಸರ್ವೇಷನ್ ಪಾರ್ಲಿಮೆಂಟ್ನಲ್ಲಿ ಮತ್ತು ಲೆಜಿಸ್ಲೇಚರಲ್ಲಿ. ಇದು 106ನೇ ಅಮೆಂಡ್ಮೆಂಟು. ನೀವೇ ಹೇಳಿ, ಇದರಲ್ಲಿ ಇದನ್ನು ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಯಾವ ಅಮೆಂಡ್ಮೆಂಟ್ ಇದೆ ಇದರಲ್ಲಿ? ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರವನ್ನು ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾಕೆ ಕೊಟ್ಟಿದ್ರು ಅನ್ನೋದನ್ನು ರಾಜ್ಯ ವಿವರಿಸಿದ್ದಾರೆ ಒಂದ್ಸಲ. ಇದರಲ್ಲಿ ಒಂದು ಅಮೆಂಡ್ಮೆಂಟು ನರೇಂದ್ರ ಮೋದಿ ಸರ್ಕಾರ ಇದನ್ನು ದುರುಪಯೋಗ ಮಾಡ್ಕೊಂಡು ಮಾಡಿದೆ ಅನ್ನುವಂಥದ್ದನ್ನು ಹೇಳಿ ಒಂದ್ಸಲಿ. ಯಾರು ಬೇಕಾದರೂ ಹೇಳ್ಬೋದು, ಆಮೇಲೆ ಕಾರ್ಯಕ್ರಮ ಮುಗಿದ ನಂತರ ನಾವು ಅದನ್ನು ಸರಿ ಮಾಡ್ಕೊಳಕ್ಕೆ ತಯಾರಿದ್ದೀವಿ ತರ್ಕಬದ್ಧವಾಗಿದ್ರೆ ಅಂತ. ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅಮೆಂಡ್ಮೆಂಟಲ್ಲಿ ಅರ್ಧದಷ್ಟು ರಾಜ್ಯವು ಹೇಳಿದ್ದಾರೆ. ಸ್ಪಷ್ಟತೆಗೋಸ್ಕರ ನಾನು ಮತ್ತೊಂದು ಸಲ ಓದ್ತೀನಿ ಅಂತಲೇ, ಸ್ಪಷ್ಟತೆಗೋಸ್ಕರ ಓದ್ತೀನಿ. ಆರ್ಟಿಕಲ್ 356, 10 ವರ್ಷ ಒಂದು ರಾಜ್ಯಕ್ಕೆ ಉಪಯೋಗ ಮಾಡಿಲ್ಲ ನರೇಂದ್ರ ಮೋದಿ ಸರ್ಕಾರ. ನಾಟ್ ಇವನ್ ಎ ಸಿಂಗಲ್ ಗೌರ್ಮೆಂಟ್. 10 ವರ್ಷದಿಂದ ಅವ್ರನ್ನ ಹೇಗೋ ಸಂಭಾಳಿಸಿ, ಅವ್ರನ್ನ ಒಪ್ಪಿಸಿ, ಅವ್ರನ್ನ ಸರಿ ಮಾಡಿ, ಸ್ವಲ್ಪ ಪ್ರೆಷರೈಸ್ ಮಾಡಿ, ಹಾಗೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಿದ್ದೀವಿ. ಆರ್ಟಿಕಲ್ 356 ಒಮ್ಮೆಯೂ ಉಪಯೋಗಿಸ್ಲಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧನೂ ಉಪಯೋಗಿಸ್ಲಿಲ್ಲ. ಯಾವುದೇ ರಾಜ್ಯಪಾಲರನ್ನ ಕುತ್ತಿಗೆ ಪಟ್ಟಿ ಹಿಡಿದು ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ. ಅವ್ರ ಟರ್ಮ್ ಮುಗಿಯೋವರೆಗೂ ಸುಮ್ಮನೆ ಇದ್ದು. ಯಾಕೆ ಅಂತ ಕೇಳಿದ್ರೆ ನಮಗೊಂದು ನಂಬಿಕೆ ಇದೆ ಒಂದ್ಸಲಿ, ಸಮಾಜ ಸರ್ಕಾರ ಇವೆಲ್ಲ ಗವರ್ನೆನ್ಸ್ ಇನ್ ಕಂಟಿನ್ಯೂಯೇಷನ್. ನಾವು ಬಂದ ಕೂಡಲೇ ಹೊತ್ತಾಕಿ ಅವ್ರು ಬಂದ ಕೂಡಲೇ ನೇಮಕ ಮಾಡಿ ಹಾಗಲ್ಲ, ಗವರ್ನೆನ್ಸ್ ಇನ್ ಕಂಟಿನ್ಯೂಯೇಷನ್. ಇದ್ರ ಬಗ್ಗೆ ನಮ್ಮ ಬದ್ಧತೆ ಇದೆ, ನಮ್ಮ ನಂಬಿಕೆ ಇದೆ. ಒಂದ್ಸಲಿ ಎಷ್ಟು ಸಲ ಸರ್ಕಾರಗಳನ್ನ ಉರುಳಿಸಿದ್ರು 356ನೇ ವಿಧಿನ ಉಪಯೋಗಿಸಿ ಅಂತ ಕೇಳಿದ್ರೆ 90 ಸಲ ಸರ್ಕಾರಗಳನ್ನ ಉರುಳಿಸಿದ್ರು. ಇದರಲ್ಲಿ ಒಂದೇ ಒಂದು BJPದು ಉದಾಹರಣೆ ಇಲ್ಲ. 90 times ದ ಸ್ಟೇಟ್ ಗೌರ್ಮೆಂಟ್ಸ್ ವೇರ್ ಸಸ್ಪೆಂಡೆಡ್. ಅದರಲ್ಲಿ 50 ಸರ್ಕಾರಗಳು ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ. 50 ಸರ್ಕಾರಗಳನ್ನ ಉರುಳಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿ. ಯಾರ ಹೆಸರು ಹೇಳ್ಕೊಂಡು ಈ ದೇಶದಲ್ಲಿ ಗರೀಬಿ ಹಟಾವ ಅಂತಕ್ಕಂಥ ಮಂತ್ರ ಕಾಳಿನ ಉಪಯೋಗಿಸಿ ಒಂದು 20 ವರ್ಷ ಗೆದ್ಕೊಂಡು ಬಂದು ಈಗಲೂ ದಕ್ಷಿಣ ಕನ್ನಡದಿಂದ ಹಿಡಿದು ಬೀದರ್ವರೆಗೆ ಅದೇ ಮುಖ ತೋರಿಸಿ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ತಾಯಿ 50 ಸಲ ರಾಜ್ಯ ಸರ್ಕಾರಗಳನ್ನ ಮಾಡಿತ್ತು. ಈ ದೇಶ ಕಂಡಿರ್ತಕ್ಕಂಥ ಡಿಕ್ಟೇಟರ್ ಇನ್ ಚೀಫ್ ಆಕೆ. ಡಿಕ್ಟೇಟರ್ ಇನ್ ಚೀಫ್ ಎಮರ್ಜೆನ್ಸಿ ತೊಗೊಂಬಂದಿದ್ದು, ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಿದ್ದು, 50 ಸಲ ಸರ್ಕಾರಗಳನ್ನ ಇದು ಮಾಡಿದ್ದು, ನ್ಯಾಯಾಂಗ ಅಂತಕ್ಕಂಥ ವ್ಯವಸ್ಥೆಯನ್ನು ಆಮೂಲಾಗ್ರವಾಗಿ ಅದರೊಳಗಡೆ ಕೈವಾಡ ಮಾಡಿದ್ದು, ಆಮೂಲಾಗ್ರವಾಗಿ ಕೈವಾಡ. ಹೀಗೆ ಒಂದು ಡೆಮೋಕ್ರೆಟಿಕ್ ನಾರ್ಮ್ಸ್ ಅಂತ ಏನಿರುತ್ತೆ ಅದನ್ನು ಧ್ವಂಸ ಮಾಡಿರ್ತಕ್ಕಂಥ ಒಂದು ಏಕಚಕ್ರಾಧಿಪತ್ಯದ ಸಂಪೂರ್ಣ ಗುಣ ಇರತಕ್ಕಂಥ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ. ಆಕೆಗೆ ಎಮರ್ಜೆನ್ಸಿ ಟೈಮಲ್ಲಿ 2 ವರ್ಷ ಬೈದು ಸಿದ್ದರಾಮಯ್ಯನವ್ರು ಇವತ್ತು ಆಕೆದೇ ಫೋಟೋ ಹಾಕೊಂಡು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ನಮ್ಗೆ ಹೇಳ್ತಾರೆ RSS ಅವ್ರು ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ, ಇವ್ರು ಮಾಡಿದ್ರು ಅನ್ನೋಂಥ ಥರದಲ್ಲಿ 11 ಸರ್ಕಾರಗಳನ್ನ ಒಂದೇ ದಿನ ಫೆಬ್ರವರಿ 17, 1980ನೇ ಇಸ್ವಿಯ ಫೆಬ್ರವರಿ 17ನೇ ತಾರೀಕು ಒಂದೇ ದಿನ 11 ಸರ್ಕಾರಗಳನ್ನ ಬರ್ಖಾಸ್ತು ಮಾಡ್ತಾರೆ, ಪದಚ್ಯುತಗೊಳಿಸ್ತಾರೆ. ಭಾರತೀಯ ಜನತಾ ಪಕ್ಷ ಕೇಳ್ತಾರೆ ದುರುಪಯೋಗ ಮಾಡ್ಕೋತೀವಿ ಅಂತಾನೆ. ಮೊದಲನೇ ಅಮೆಂಡ್ಮೆಂಟು, ಫಸ್ಟ್ ಅಮೆಂಡ್ಮೆಂಟ್ ತೊಗೊಂಡು ಬಂದಿದ್ದು 51ನೇ ಇಸ್ವಿಯ ಮೇ 10ನೇ ತಾರೀಕು ಆರ್ಟಿಕಲ್ 19ಕ್ಕೆ ಮಾಡಿದ್ರು. ಯಾಕೆ? 2 ಪತ್ರಿಕೆ, ಕ್ರಾಸ್ ರೋಡ್ಸ್ ಅಂತಕ್ಕಂಥ ಕಮ್ಯುನಿಸ್ಟ್ ಪತ್ರಿಕೆ, ಆರ್ಗನೈಸರ್ ಅಂತಕ್ಕಂಥ ನ್ಯಾಷನಲಿಸ್ಟ್ ಪತ್ರಿಕೆ. ಒಂದು ಎಡಪಂಥೀಯ ಧೋರಣೆಯ ಪತ್ರಿಕೆ, ಇನ್ನೊಂದು ರಾಷ್ಟ್ರವಾದಿ ಧೋರಣೆಯ ಪತ್ರಿಕೆ. ಏನು ಕಾರಣ? ಕ್ರಾಸ್ ರೋಡ್ಸು ಸರ್ಕಾರದ ಎಕನಾಮಿಕ್ ಪಾಲಿಸೀಸನ್ನು ಕ್ರಿಟಿಸೈಸ್ ಮಾಡ್ತಿದ್ರು. ಆರ್ಗನೈಸರು ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಏನು ಹಲ್ಲೆ ಆಗ್ತಿತ್ತು ಅದರ ಬಗ್ಗೆ ಕೇಂದ್ರ ಸರ್ಕಾರ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ ಅಂತ ನೆಹರು ಸರ್ಕಾರದ ಮೇಲೆ ಟೀಕೆ ಮಾಡ್ತಿತ್ತು. ಟೀಕೆ ಮಾಡಿದ್ದಕ್ಕೆ 2 ಪತ್ರಿಕೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಏನೇನೆಲ್ಲ ಟೀಕೆ ಮಾಡ್ತಾರೆ ನಿಮಗೆ ಚೆನ್ನಾಗಿ ಗೊತ್ತು. ಯಾವ್ಯಾವ ಥರ ಟೀಕೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಂತಾನೆ. ಆದರೆ 2 ಪತ್ರಿಕೆಗಳು, ಕ್ರಾಸ್ ರೋಡ್ಸ್ ಮತ್ತು ಆರ್ಗನೈಸರ್ ಪತ್ರಿಕೆಯನ್ನು ಹತ್ತಿಕ್ಲಿಕ್ಕೋಸ್ಕರ ಆರ್ಟಿಕಲ್ 19ನ್ನು ಫ್ರೀಡಮ್ ಆಫ್ ಸ್ಪೀಚ್ ಏನಿದೆ ಅದನ್ನು ತಿದ್ದುಪಡಿ ಮಾಡ್ತಾರೆ. ಸರ್ಕಾರಗಳು ಪತ್ರಿಕೆಗಳನ್ನ ರದ್ದು ಮಾಡತಕ್ಕಂಥ, ಮುಟ್ಟುಗೋಲಾಗ್ತಕ್ಕಂಥ ಅಧಿಕಾರವನ್ನು ಅವತ್ತು ತಗೊಂಡು ಬರ್ತಾರೆ ಅಂತಾನೆ. ಅವೆರಡು ಸುಪ್ರೀಂ ಕೋರ್ಟ್ಗೆ ಹೋದರೂ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡ್ತು, ಅದು ಬೇರೆ ಪ್ರಶ್ನೆ. ಆದರೆ ಮಾನಸಿಕತೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತಲೇ. ಯಾವಾಗಿದು 51ನೇ ಇಸ್ವಿಯ ಯಾವ ದಿನ? ಮೇ 10. ಸಂವಿಧಾನ ಜಾರಿಗೆ ಬಂದಿದ್ದು 1.5 ವರ್ಷದೊಳಗೆ, 1 ವರ್ಷ 4 ತಿಂಗಳೊಳಗೆ ಬೇಸಿಕ್ ಸ್ಟ್ರಕ್ಚರನ್ನು ಬದಲಾಯಿಸ್ತಾರೆ. ಫ್ರೀಡಮ್ ಆಫ್ ಸ್ಪೀಚನ್ನು ಯಾವುದನ್ನು ಪ್ರಿಯಾಂಬಲ್ನಲ್ಲಿ ಹೇಳಿರ್ತಾರೋ ಅದರ ಆರ್ಟಿಕಲನ್ನು ಬದಲಾಯಿಸುವಂಥ ಕೆಲಸ ಮಾಡ್ತಾರೋ ಒಂದ್ಸಲಿ. ಆರ್ಟಿಕಲ್ 368 ರಾಜೀವ್ ಅವರು ಅದನ್ನು ಹೇಳಿದ್ದಾರೆ ಒಂದ್ಸಲಿ. 24ನೇ ಅಮೆಂಡ್ಮೆಂಟ್ ಮಾಡಿದ್ರು, 42ನೇ ಅಮೆಂಡ್ಮೆಂಟ್ ಮಾಡಿದ್ರು, 2 ಸಲ ಮಾಡಿದ್ರು ಅದನ್ನು. ಒಂದು ಅಮೆಂಡ್ಮೆಂಟ್ ಅಂತೂ ನಮಗೆ ಭಾಳ ಹತ್ತಿರದ್ದು.
ಕೇಶವಾನಂದ ಭಾರತಿ ಸ್ವಾಮೀಜಿ ಕೇಸ್ ಏನಿದೆ, ಇವತ್ತು 2-3 ಕೇಸ್ಗಳನ್ನ ಭಾಳ ಉಲ್ಲೇಖಿಸ್ತಾರೆ ತೀರ್ಪುಗಳಲ್ಲಿ. ಕಾನೂನು ವಿದ್ಯಾರ್ಥಿಗಳಿಗೆ ಭಾಳ ಹತ್ತಿರದ ಕೇಸ್ಗಳದು. ಒಂದು ಕೇಶವಾನಂದ ಭಾರತಿ ಮೊಕದ್ದಮೆ, 2ನೇದು SR ಬೊಮ್ಮಾಯಿ ಮೊಕದ್ದಮೆ, 3ನೇದು ಗೋರಖನಾಥ್ಪುರ ಮೊಕದ್ದಮೆ. ಇವೆಲ್ಲ ಟೆಸ್ಟ್ ಕೇಸ್ಗಳು, ಲಿಟ್ಮಸ್ ಕೇಸ್ಗಳು. ಈ ಅಮೆಂಡ್ಮೆಂಟ್ ಕಾರಣಕ್ಕೆ ಕೇರಳ ಸರ್ಕಾರ ಏನು ಲ್ಯಾಂಡ್ ಹೋಲ್ಡಿಂಗ್ ಮೇಲೆ ನಿಯಮ ಹಾಕ್ತೋ, ಏನು ಅಮೆಂಡ್ಮೆಂಟು, ಸರ್ಕಾರ ಯಾವುದೇ ಭೂಮಿಯನ್ನು ವಶಪಡಿಸ್ಕೊಳ್ಬೋದು. ವಶಪಡಿಸಿದ ನಂತರ ಪರಿಹಾರ ಕೊಡಬೇಕು. ಆ ಪರಿಹಾರ ಅನ್ನೋ ಶಬ್ದವನ್ನು ತೆಗೆದು ಅಮೌಂಟ್ ಅಂತ ಹಾಕಿದ್ರು. ಪರಿಹಾರ ಅನ್ನೋಂಥ ಶಬ್ದವನ್ನು ತೆಗೆದು ಅಮೌಂಟ್ ಅಂತ ಹಾಕಿದ್ರು. 2ನೇದು, ಆ ಲ್ಯಾಂಡ್ ಅಕ್ವಿಸಿಷನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡುವಾಗಿಲ್ಲ. ಮೊತ್ತ ಯಾವುದು, ರಾಜ್ಯ ಸರ್ಕಾರ ನಿಶ್ಚಯ ಮಾಡಿದ ಮೊತ್ತ, ಆ ಮೊತ್ತದ ಮೇಲೆ ಅಪೀಲ್ ಹೋಗುವಾಗಿಲ್ಲ. ಮೊದಲನೇದು ಪರಿಹಾರ, ಅದನ್ನು ತೆಗೆದು ಮೊತ್ತ ಹಾಕಿದ್ರು. ಮೊತ್ತ ಅನ್ಕ್ವಶ್ಚನೇಬಲ್ಲು, ಅದು ಸರ್ಕಾರ ಹೇಳುತ್ತೆ. ಸರ್ಕಾರ ಹೇಳಿದ್ರ ಮೇಲೆ ನೀವು ಕೋರ್ಟ್ಗೆ ಹೋಗುವಾಗಿಲ್ಲ. ಅಕ್ವಿಸಿಷನ್ನ ಮೇಲೆ ಕೋರ್ಟ್ಗೆ ಹೋಗುವಾಗಿಲ್ಲ, ಮೊತ್ತದ ಮೇಲೆ ಕೋರ್ಟ್ಗೆ ಹೋಗುವಾಗಿಲ್ಲ. ಕೇಶವಾನಂದ ಭಾರತಿ ಸ್ವಾಮಿಗಳು ಅದರ ವಿರುದ್ಧ ಅಪೀಲ್ಗೆ ಹೋಗ್ತಾರೆ. ಇದು ನನ್ನ ಫಂಡಮೆಂಟಲ್ ರೈಟ್ಸ್ ಮೇಲೆ ಇಂಫ್ರಿಂಜ್ ಮಾಡ್ತಾ ಇದೆ ಅಂತ. ಹೀಗೆ ಇಂದಿರಾ ಗಾಂಧಿ ಮಾಡಿದ ಎಮರ್ಜೆನ್ಸಿ ಸಮಯದಲ್ಲಿ 24, 25, 29 ಇದರಲ್ಲಿ ಅರ್ಧದಷ್ಟು ಮತ್ತೆ ಹೇಳ್ತೀನಿ, ನಾನು ಡೀಟೇಲ್ಗೆ ಹೋಗೋದಿಲ್ಲ. ರಾಜೀವ್ ಅವರು ಅನೇಕ ಸಂಗತಿಗಳನ್ನ ನಮಗೆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಮೆಂಡ್ಮೆಂಟ್ ಮಾಡಿದ ನಂತರ ಪಾಸ್ ಆಗಬೇಕು, ರಾಜ್ಯಗಳಲ್ಲಿ ಪಾಸ್ ಆಗಬೇಕು. ರಾಜ್ಯಗಳಲ್ಲಿ ಪಾಸ್ ಹೇಗೆ ಮಾಡಿಸ್ತಾರೆ, ಹೇಗೆ ಡೆಮಾಕ್ರಸಿಯನ್ನು ದುರುಪಯೋಗ ಮಾಡ್ಕೊಳ್ತಾರೆ, ಇನ್ನೊಂದು ಸ್ಯಾಂಪಲ್ ಹೇಳ್ತೀನಿ ನಾನು ಅವ್ರಿಗೆ ಅಂತದ್ದೆ. ಆಗಸ್ಟ್ 7ನೇ ತಾರೀಕು 75ನೇ ಇಸ್ವಿ ಆಗಸ್ಟ್ 7ನೇ ತಾರೀಕು ಲೋಕಸಭೆಯಲ್ಲಿ ಪಾಸ್ ಮಾಡ್ತಾರೆ 39ನೇ ಅಮೆಂಡ್ಮೆಂಟನ್ನು. ಯಾವುದಾದ್ರು 39ನೇ ಅಮೆಂಡ್ಮೆಂಟು, ಅದನ್ನು ಹೇಳಿದ್ರು ಒಂದ್ಸಲಿ. ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಲೋಕಸಭೆ ಸ್ಪೀಕರ್ ತನ್ನನ್ನು ಸೇರಿಸ್ಕೋಬೇಕಾಗಿತ್ತು. ಅದಕ್ಕೆ ಇನ್ನು 3-4 ಜನರಿಗೆ ಮೂತಿಗೆ ಬೆಣ್ಣೆ ತವರಬೇಕಾಗಿತ್ತು. ಬೆಣ್ಣೆ ತಿನ್ನಬೇಕಾಗಿದ್ದು ಆಕೆಗೆ ಮಾತ್ರ. ಆದರೆ ಒಬ್ಬಳೇ ತಿಂದರು ಅಂತ ಆಗಬಾರ್ದು ಅಂತ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತು ಸ್ಪೀಕರ್ ಇವ್ರದ್ದು 4 ಹೆಸರು ಸೇರಿಸಿ ಈ 4 ಎಲೆಕ್ಷನ್ಗಳ ಮೇಲೆ ಅಪೀಲ್ ಹೋಗುವಾಗಿಲ್ಲ. ಈ 4 ಎಲೆಕ್ಷನ್ ಮೇಲೆ ಕೋರ್ಟಿನ ಜ್ಯೂರಿಸ್ಡಿಕ್ಷನ್ ಇಲ್ಲ ಅಂತಕ್ಕಂಥ 39th ಅಮೆಂಡ್ಮೆಂಟನ್ನು ತೊಗೊಂಡು ಬಂದರು. ಇದು ಪಾಸ್ ಆಗಬೇಕು ಹೇಳಿದ್ರು. ರಿಟ್ರಾಸ್ಪೆಕ್ಟಿವ್ ಅಂತ ಹೇಳಿದ್ರು ಒಂದ್ಸರಿ. ಬರೀ ಇವತ್ತಿಂದ ಅಲ್ಲ, ರಿಟ್ರಾಸ್ಪೆಕ್ಟಿವ್. ಯಾಕೆ ಅಂದರೆ ಜೂನ್ 11ಕ್ಕೆ ತೀರ್ಪು ಬಂದಿತ್ತು. ಜೂನ್ 11ಕ್ಕೆ ತೀರ್ಪು ಬಂದಿದ್ದರಿಂದ 2 ತಿಂಗಳೊಳಗೆ ತರಬೇಕು ಅನ್ಸನೆ. ಆಗ ಅವತ್ತು ಆಗಸ್ಟ್ 11ಕ್ಕೆ ಒಳಗೆ ಹಿಯರಿಂಗು ಆಗಸ್ಟ್ 11ಕ್ಕೆ ಆರಂಭ ಆಗುತ್ತೆ. ತೀರ್ಪು ಕೊಟ್ಟ ಮೇಲೆ ನ್ಯಾಯಾಧೀಶರು ಎಷ್ಟು ಡೆಮೋಕ್ರೆಟಿಕ್ ನೋಡಿ. ಅವ್ರು ನ್ಯಾಯಾಧೀಶರು ಆ ತೀರ್ಪು ಕೊಟ್ಟ ಮೇಲೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ತೀರ್ಪು ಕೊಟ್ಟ ಮೇಲೆ ಅಪೀಲ್ ಹೋಗೋಕ್ಕೆ ಅಂತ 2 ತಿಂಗಳು ಸಮಯ ಕೊಡ್ತಾರೆ. 60 days ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ಇಂದಿರಾ ಗಾಂಧಿ ಆಡಿರ್ತಕ್ಕಂಥ ಆಟಗಳನ್ನ ನೋಡಿ ಅಂತಲೇ. ಲೋಕಸಭೆಯಲ್ಲಿ ಆಗಸ್ಟ್ 11ಕ್ಕೆ ಹಿಯರಿಂಗ್, ನೆನ್ಪಿಟ್ಕೊಳ್ಳಿ ಆ ಡೇಟು, ಸೋಮವಾರ. ಆಗಸ್ಟ್ 11ಕ್ಕೆ ಹಿಯರಿಂಗ್, ಆಗಸ್ಟ್ 7ನೇ ತಾರೀಕು ಲೋಕಸಭೆಯಲ್ಲಿ ಸಾಯಂಕಾಲದೊಳಗೆ ಪಾಸ್ ಆಗುತ್ತೆ. ಆಗಸ್ಟ್ 8ನೇ ತಾರೀಕು ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ. ಆಗಸ್ಟ್ 9ನೇ ತಾರೀಕು, ಆಗಸ್ಟ್ 11 ಸೋಮವಾರ, ಆಗಸ್ಟ್ 8ನೇ ತಾರೀಕೇನು, ಆಗಸ್ಟ್ 9 ಏನು ಶನಿವಾರ. ಅವತ್ತು ಶನಿವಾರ ಆಗಿದ್ದರೂ ಕೂಡ ಯಾವುದೇ ಸದನ ಎಲ್ಲೂ ಕೂಡ ನಡೆಯೋದಿಲ್ಲ. ಆದರೆ ಶನಿವಾರ ಎಲ್ಲ ಕಾಂಗ್ರೆಸ್ ಸರ್ಕಾರಗಳ ಅಧಿವೇಶನ ಕರೀತಾರೆ. ಎಲ್ಲ ಕಾಂಗ್ರೆಸ್ ಸರ್ಕಾರಗಳ ಅಧಿವೇಶನ ಕರೆದು ಆಗಸ್ಟ್ 9ನೇ ತಾರೀಕು ಆ ಅಮೆಂಡ್ಮೆಂಟನ್ನು ಸ್ವೀಕಾರ ಮಾಡ್ತಾರೆ. ಆಗಸ್ಟ್ 10ನೇ ತಾರೀಕು ಅದನ್ನು ರಾಷ್ಟ್ರಪತಿಗಳಿಗೆ ಸಬ್ಮಿಟ್ ಮಾಡ್ತಾರೆ. 45 ನಿಮಿಷದೊಳಗೆ ಆ ಸಬ್ಮಿಷನ್ನ 45 ನಿಮಿಷದೊಳಗೆ ಅದು ಗಜೆಟ್ನಲ್ಲಿ ಪ್ರಕಟ ಆಗುತ್ತೆ. ಯಾಕೆ 11ನೇ ತಾರೀಕು ಹಿಯರಿಂಗ್ ಇತ್ತು. ಯಶವಂತ್ ಕಪೂರ್ ಅಂತಕ್ಕಂಥ ತನ್ನ ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಮತ್ತು ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿದ್ದಂಥ ಬಹುತೇಕ ಸಿಬ್ಬಂದಿಗಳನ್ನ ರಾಯ್ಬರೇಲಿ ಚುನಾವಣೆಯಲ್ಲಿ ತೊಡಗಿಸಿದ್ದಕ್ಕೆ, ಅದಕ್ಕೆ ಸಾಕ್ಷಿ ಇದ್ದಿದ್ದಕ್ಕೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಖನ್ನಾ ಕೊಟ್ಟಿರ್ತಕ್ಕಂಥ ರೂಲಿಂಗ್ ಅದು. ಕೊಟ್ಟ ಮೇಲೆ 60 ದಿನ ಸಮಯ ಕೊಟ್ಟರು. ಆದರೆ ಇದು ಆ ಥರದ ಹೃದಯವಂತಿಕೆಯ ಕಾಲ ಅಲ್ಲಿರಲಿಲ್ಲ. ಆ 2 ತಿಂಗಳಲ್ಲಿ ಇಂದಿರಾ ಗಾಂಧಿ ಕಾನ್ಸ್ಟಿಟ್ಯೂಷನ್ ಇದು ಮಾಡುವಂಥ ಪ್ರಯತ್ನನೇ ಮಾಡಿದ್ರು ಅಂತಲೇ. ಬಂಧುಗಳೇ, ನಾನು ಇದಕ್ಕಿಂತ ಹೆಚ್ಚು ವಿಸ್ತಾರಕ್ಕೆ ನಾನೇನು ಹೋಗೋದಿಲ್ಲ ಅಂತಲೇ. 42ನೇ ಅಮೆಂಡ್ಮೆಂಟ್ ಅಂತೂ ಸೆಕ್ಯುಲರು, ಸೋಷಿಯಲಿಸ್ಟು, 50ಕ್ಕಿಂತ ಜಾಸ್ತಿ ಅಮೆಂಡ್ಮೆಂಟ್ಗಳನ್ನ ಆ 42ನೇ 50ಕ್ಕಿಂತ ಜಾಸ್ತಿ ಸಂಗತಿಗಳನ್ನ 42ನೇ ಅಮೆಂಡ್ಮೆಂಟ್ನಲ್ಲಿ ತರ್ತಾರೆ. ಈ ಥರ ಡಾಕ್ಟರ್ ಅಂಬೇಡ್ಕರ್ ಜೊತೆಗೆ ವ್ಯವಹಾರ ಮಾಡಿರ್ತಕ್ಕಂಥ ಜನಗಳು ಮತ್ತು ಪಕ್ಷ, ವಿಚಾರಧಾರೆ ಮತ್ತು ಕುಟುಂಬ ಈ ಥರ ಸಂವಿಧಾನದ ಮೇಲೆ ಅತಿಕ್ರಮಣ ಮಾಡಿದ್ದಾರೆ ಅನ್ನೋ ಶಬ್ದವನ್ನು ಕೆಲವರು ಉಪಯೋಗಿಸಿದ್ರು. ನನಗನ್ಸುತ್ತೆ ಅದು ಅತ್ಯಾಚಾರ ಮಾಡಿದ್ದಾರೆ ಅನ್ನೋವಂಥ ಶಬ್ದವನ್ನೇ ಉಪಯೋಗಿಸಬೇಕು ಅಂತ ಅನ್ಸುತ್ತೆ. ಆ ಥರ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದೇ ಇಲ್ಲ ಅಂತ ಅಮೆಂಡ್ಮೆಂಟ್ ತೊಗೊಂಡು ಬಂದರು. ಆಮೇಲೆ ಸುಪ್ರೀಂ ಕೋರ್ಟ್ ಬೇಸಿಕ್ ಸ್ಟ್ರಕ್ಚರ್ ಇದೆ ಅಂತ ಹೇಳಬೇಕಾಯಿತು. 13 ಜಡ್ಜ್ಗಳ ಬೆಂಚು, ಅದರಲ್ಲಿ 7 ಜಡ್ಜು 6 ಜಡ್ಜು. 7 ಜಡ್ಜು ಬೇಸಿಕ್ ಸ್ಟ್ರಕ್ಚರ್ ಇದೆ ಅಂತ ಹೇಳ್ತಾರೆ, 6 ಜಡ್ಜು ಇಲ್ಲ ಅಂತ ಹೇಳ್ತಾರೆ. ಆ ಇಲ್ಲ, ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಅಂತ ಸರ್ಕಾರಕ್ಕೆ ಅನುಕೂಲವಾಗಿ ಜಡ್ಜ್ಮೆಂಟ್ ಕೊಟ್ಟಂಥ ಎಲ್ಲರೂ ಆನಂತರ ಭಾಳ ದಿನಗಳ ಕಾಲ ಒಳ್ಳೆಯ ಜೀವನ ಮಾಡಿದ್ರು ಅಂತಲೇ.
ಅದರಲ್ಲಿ ಒಬ್ಬ ಜಡ್ಜ್ ಅಂತೂ 30ಕ್ಕಿಂತ ಕೆಳಗಡೆ ಶ್ರೇಣಿಲಿ ಇದ್ದವ್ರು ಮುಂದಿನ ಮುಖ್ಯ ನ್ಯಾಯಾಧೀಶನೇ ಆಗಿಬಿಟ್ಟಿರು ಏನ್ರಿ ಅಂತಕ್ಕಂಥವ್ರು. ಯಾಕಂದರೆ ಸಿದ್ಧಾರ್ಥ ಶಂಕರ್ರೇ ಸೋದರ ಸಂಬಂಧಿಯವರು. ಸಿದ್ಧಾರ್ಥ ಶಂಕರ್ರೇ ಇಡೀ ಎಮರ್ಜೆನ್ಸಿಯಲ್ಲಿ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ಸಿದ್ಧಾರ್ಥ ಶಂಕರ್ಯೇ ಡಿ ಕೆ ಬರುವಾನ್. ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ಸಿದ್ಧಾರ್ಥ ಶಂಕರ್ಯೇ ಡಿ ಕೆ ಬರುವಾನ್. ಈ 4 ಜನರ ಚತುಷ್ಟಯ, ದುಷ್ಟ ಚತುಷ್ಟಯ ಏನ್ರಿ. ಅದರಲ್ಲಿ ಸಿದ್ಧಾರ್ಥ ಶಂಕರ್ ರಾಯ್ ಸೋದರ ಸಂಬಂಧಿ. 51ನೇ ಇಸ್ವಿಯಲ್ಲಿ ಹೇಗೆ ಕಾಂಗ್ರೆಸ್ ಶುರು ಮಾಡ್ತು ಈ ಪದ್ಧತಿನ ಈ ದೇಶದಲ್ಲಿ ಅಂತ ಕೇಳಿದ್ರೆ, ಕ್ರಾಸ್ ರೋಡ್ಸ್ ಮತ್ತು ಆರ್ಗನೈಸರ್ ವಿರುದ್ಧ 5 ಜಡ್ಜ್ ಬೆಂಚಲ್ಲಿ 4 ಜನ ಸರ್ಕಾರದ ಆರ್ಡರ್ನ ಹೊಡೆದಾಕ್ತಾರೆ. ಒಬ್ಬ ಫಜಲ್ ಅಲಿ ಅಂತಕ್ಕಂಥ ಒಬ್ಬ ಜಡ್ಜು ಸರ್ಕಾರದ ಪರವಾಗಿ ತೀರ್ಪು ಕೊಡ್ತಾರೆ. ಡಿವಿಷನ್ ಜಡ್ಜ್ಮೆಂಟ್ ಬರುತ್ತೆ. 4 ಜನ ಸರ್ಕಾರಕ್ಕೆ ವಿರುದ್ಧವಾಗಿ, ಒಬ್ಬರು ಸರ್ಕಾರದ ಪರವಾಗಿ. ಆ ಫಜಲ್ ಅಲಿ ಕೂಡಲೇ ರಾಜ್ಯಸಭಾ ಮೆಂಬರ್ ಆಗ್ತಾರೆ, ಒಂದು ರಾಜ್ಯಕ್ಕೆ ರಾಜ್ಯಪಾಲರಾಗ್ತಾರೆ. ಅವ್ರು ಸಾಯೋದ್ರೊಳಗೆ 3 ಸಲ ಕಮಿಷನ್ಗಳಿಗೆ ಚೇರ್ಮನ್ ಆಗ್ತಾರೆ. ಒಂದು ತೀರ್ಪಿಗೆ ಸಾಕಲ್ಲ, ಫೀಸೇ ಬೇಡ. ವಕೀಲರಾಗೋದಕ್ಕಿಂತ ಜಡ್ಜ್ ಆಗೋದೇ ಅನೇಕ ಸಲ ಕಾಂಗ್ರೆಸ್ಸಿನ ಕಾಲದಲ್ಲಿ ಲಾಭದಾಯಕವಾಗಿತ್ತು. ಫೀಸಿನ ಅವಶ್ಯಕತೆನೇ ಇರಲ್ಲ. ಒಂದು ಸಲ ರಾಜ್ಯಸಭಾ ಸದಸ್ಯರಾಗ್ತಾರೆ, ಒಂದು ರಾಜ್ಯಪಾಲರಾಗ್ತಾರೆ, ರಾಜ್ಯಸಭಾ ಸದಸ್ಯರಾಗ್ತಾರೆ, 3 ಸಲ ಕಮಿಷನ್ಗಳು ಚೇರ್ಮನ್ ಆಗ್ತಾರೆ. ಒಂದು ಡಿಸೆಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ ಸರ್ಕಾರ ಗೆಲ್ಲಿಲ್ಲ, ಅದರಲ್ಲಿ ಸೋಲ್ತು. ಡಿಸೆಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ ಕೊಡ್ತಾರೆ ಅಂತ. ಈ ಥರ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಮುಂಚೆ ಇದ್ದಂಥ ನೆಹರು ಸರ್ಕಾರ, ನಂತರ ಬಂದಂಥ ರಾಜೀವ್ ಗಾಂಧಿ ಸರ್ಕಾರ ಈ ಥರ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯಗಳು ಅನೇಕ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿರ್ತಕ್ಕಂಥ ಅನ್ಯಾಯಗಳು ಅನೇಕ. ಅದರ ಜೊತೆಗೆ ಯಾವ ಶೋಷಿತ ಸಮಾಜಗಳಿಗೋಸ್ಕರ ಮೀಸಲಾತಿಯನ್ನು ತಗೊಂಡು ಬಂದರೋ ಅದಕ್ಕೂ ಇವ್ರುಗಳು ರಾಜೀವ್ ಗಾಂಧಿ ಕಾಕಾ ಕಾಲೇಕರ್ ಕಮಿಷನ್ OBC ರಿಸರ್ವೇಷನ್ ತರಬೇಕು ಅಂತ ಹೇಳ್ತು. ಅಂತಲೇ 52ನೇ ಇಸ್ವಿಯಲ್ಲಿ ರಿಪೋರ್ಟ್ ಕೊಡ್ತು, ಏನೂ ಮಾಡಲಿಲ್ಲ. ಮಂಡಲ್ ಕಮಿಷನ್ 80ರಲ್ಲಿ ರಿಪೋರ್ಟ್ ಕೊಡ್ತು. ಆಮೇಲೆ ಕಾಂಗ್ರೆಸ್ ಸರ್ಕಾರ ತುಂಬ ಕಾಲ ಆಳ್ವಿಕೆಯಲ್ಲಿತ್ತು, ಏನೂ ಮಾಡಲಿಲ್ಲ. VP ಸಿಂಗ್ ಸರ್ಕಾರ ಬಂದಾಗ ಮಂಡಲ್ ಕಮಿಷನ್ ರಿಪೋರ್ಟ್ ತೊಗೊಂಡ್ರು ಅಂತಲೇ. ಆವಾಗ ರಾಜೀವ್ ಗಾಂಧಿ ತನ್ನ ಜೀವನದ ಅತ್ಯಂತ ದೀರ್ಘ ಭಾಷಣ ಮಾಡ್ತಾರೆ ಅದ್ರ ವಿರುದ್ಧ. ಯಾವ ಶೋಷಿತ ಸಮಾಜಗಳಿಗೂ ಕೂಡ ನ್ಯಾಯ ಒದಗಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನ ನೇತೃತ್ವ ಕೂಡ ಕೆಲಸ ಮಾಡಲಿಲ್ಲ, ಕಾಂಗ್ರೆಸ್ ಕೂಡ ಕೆಲಸ ಮಾಡಲಿಲ್ಲ. ಆದರೆ ಇವತ್ತು ಕಳೆದ ಒಂದು 8-10 ತಿಂಗಳುಗಳಿಂದ ಇವತ್ತು ಕಾನ್ಸ್ಟಿಟ್ಯೂಷನು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಸುತ್ತ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಅನೇಕ ಶಕ್ತಿಗಳು ಒಟ್ಟಿಗೆ ಸೇರಿ. ಯಾಕಂದರೆ ಇವತ್ತು ಇರ್ತಕ್ಕಂಥ ಕಾಂಗ್ರೆಸ್ನ ನೇತೃತ್ವ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಹೇಗಿದೆ ಅಂತ ಕೇಳಿದರೆ, ಇವತ್ತು ಪೊಲೀಸರ ಒತ್ತಡದ ಕಾರಣಕ್ಕೆ, ಸಮಾಜದಲ್ಲಿರ್ತಕ್ಕಂಥ ಭಾವನೆಗಳ ಕಾರಣಕ್ಕೆ ಕಾಡಲ್ಲಿ ಬಂದೂಕುಗಳು ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರನ್ನೆಲ್ಲ ಬೆಂಗಳೂರು, ದಿಲ್ಲಿಯಲ್ಲಿ ಕರ್ಕೊಂಡು ಬಂದು ಪೆನ್ ಕೊಟ್ಟು ಕೊಡಿಸಿದ್ದಾರೆ ಇವರು. ಕಾಡಲ್ಲಿ ಬಂದೂಕು ಇಟ್ಕೊಳ್ಳೋದು ಇವತ್ತು ಭಾಳ ರಿಸ್ಕ್ನ ಕೆಲಸ ಇವತ್ತು. ಅಂಥವ್ರೆಲ್ರಿಗೂ ಬೆಂಗಳೂರು ಮತ್ತು ದಿಲ್ಲಿಯಲ್ಲಿ ಕರ್ಕೊಂಡು ಬಂದು ಪೆನ್ ಕೊಟ್ಟು ಕೊಡಿಸಿದ್ದಾರೆ ಇವತ್ತು. ಅವ್ರ ಪರವಾಗಿ ಇವರೆಲ್ಲರೂ ಕೆಲಸ ಮಾಡ್ತಾನೆ. ನಾವಿಲ್ಲಿರ್ತಕ್ಕಂಥ ಸಾಮಾನ್ಯ ಜನ, ನಾವಿಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥವ್ರು ನಾವಿದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲದಕ್ಕಿಂತ ದೊಡ್ಡದು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ಥರ ಬಾಬಾ ಸಾಹೇಬ್ರಿಗೆ ಇವರು ಅನ್ಯಾಯ ಮಾಡಿದ್ರು, ಯಾವ ಥರ ಸಂವಿಧಾನಕ್ಕೆ ಇವರು ಅನ್ಯಾಯ ಮಾಡಿದ್ರು. ಡೆಮೋಕ್ರಸಿಲಿ ಒಂದು ನಾರ್ಮ್ಸ್ ಅಂತ ಇರುತ್ತೆ, ಮನೇಲಿ ಒಂದು ಸಂಪ್ರದಾಯ ಅಂತ ಇರುತ್ತೆ, ಒಂದು ಪರಂಪರೆ ಅಂತ ಇರುತ್ತೆ. ದೊಡ್ಡವ್ರು ಕೂತ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋಬಾರ್ದು. ಏನಿದು ಪೆಟ್ರಿಯಾರ್ಕಿ ಅಂದರೆ ನಾ ಏನು ಹೇಳೋಕ್ಕಾಗತ್ತೆ? ಪೆಟ್ರಿಯಾರ್ಕಿ ಅಂದರೆ ನಾ ಏನು ಹೇಳೋಕ್ಕಾಗತ್ತ? ದೊಡ್ಡವ್ರು ಏನಾದರೂ ಹೇಳಿದ್ರೆ ಎದುರು ಮಾತಾಡಬೇಡಿ, ಆಮೇಲೆ ಹೇಳಿ ಒಂದ್ಸಲ. ಏಕ್ದಮ್ ಎದುರು ಮಾತಾಡಬೇಡಿ. ಅದು ಪೆಟ್ರಿಯಾರ್ಕಿ ಅಂದರೆ ನಾ ಏನು ಹೇಳೋದು? ಅಮ್ಮ ಮಾಡಿದ್ದೆ ಅಡುಗೆನ ಊಟ ಮಾಡಬೇಕು ಅನ್ನೋದು ಮೆಟ್ರಿಯಾರ್ಕಿನಾಗಾದರೆ. ಈ ಥರದ ವಾದಗಳನ್ನ ಇಟ್ಕೊಂಡು ಇವತ್ತು ನಡೆಸೋಕ್ಕಾಗಲ್ಲ. ಒಂದು ಪರಂಪರೆ, ಒಂದು ಚೌಕಟ್ಟು, ಒಂದು ಸಮಯ, ಇದು ಬಂಧನ ಅಲ್ಲ. ಇದು ಚೌಕಟ್ಟು ಅನ್ನೋದು, ಫ್ರೇಮ್ ಅನ್ನೋದು ಬಂಧನ ಅಲ್ಲ. ಬಂಧನ ಬೇರೆ, ಚೌಕಟ್ಟು ಬೇರೆ. ನಮ್ದೊಂದು ಚಿತ್ರ ಇರುತ್ತೆ, ಅದಕ್ಕೊಂದು ಚೌಕಟ್ಟು ಹಾಕಿದ್ರೆ, ಫ್ರೇಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದ್ಸಲ. ಅದು ಬಂಧನ ಅಲ್ಲ. ಹಾಗೆ ಸಮಾಜ ಜೀವನಕ್ಕೆ, ರಾಷ್ಟ್ರ ಜೀವನಕ್ಕೆ, ಆಡಳಿತಕ್ಕೆ, ಕಾರ್ಯಾಂಗಕ್ಕೆ, ನ್ಯಾಯಾಂಗಕ್ಕೆ, ಇವಕ್ಕೆಲ್ಲದಕ್ಕೂ ಕೂಡ ಒಂದು ಚೌಕಟ್ಟುಗಳು, ಒಂದು ಸಂಪ್ರದಾಯಗಳು, ಸಂಪ್ರದಾಯಗಳಿದ್ದಾವೆ, ಪರಂಪರೆಗಳಿದ್ದಾವೆ. ಎಲ್ಲವನ್ನೂ ಧ್ವಂಸ ಮಾಡಿದ್ರು ತಮ್ಮ ಆಳ್ವಿಕೆ ಕಾಲದಲ್ಲಿ. ಇವತ್ತು ಪುಸ್ತಕ ಹಿಡ್ಕೊಂಡು ಓಡಾಡ್ತಾರೆ. ಪುಸ್ತಕದೊಳಗೆ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ 2ನೇ ಪುಟದಲ್ಲೇ ಅವ್ರ ಅಜ್ಜಿನೇ ಅದರಲ್ಲಿ ಬೈದಿದ್ದಾರೆ. 2ನೇ ಪುಟದಲ್ಲೇ ಬೈದಿದ್ದಾರೆ. ನೀವು ತೊಗೊಳ್ಬೋದು ಒಂದ್ಸಲ. 170 ರೂಪಾಯಿ ಕಾಟ್ಲಿನೂ ಇಲ್ಲ, ಲಕ್ನೋದಿಂದ ಪ್ರಕಾಶಿತವಾಗಿರೋದು. ಅದನ್ನು ಇಟ್ಕೊಂಡು ಅವ್ರದ್ದೇ ಪಕ್ಷದ ನಾಯಕರು, ಒಂದು ನಾಯಿ ಕೂಡ ಹೋರಾಟ ಮಾಡಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಿಗೆ RSSನವ್ರ ಮನೆಯಲ್ಲಿ ನಾಯಿ ಹೋರಾಟ ಮಾಡಲ್ಲ. ಯಾಕಂದರೆ ನಾವೇ ಹೋರಾಟ ಮಾಡಿದ್ದೀವಿ. ನಮ್ಗೆ ಯಾವಾಗ ಅವಕಾಶ ಸಿಕ್ಕಿದೆಯೋ, ನಮ್ಮ ಜನ್ಮ ಯಾವಾಗಾಯಿತೋ ಅದಕ್ಕೆ ತಕ್ಕನಾಗಿ ಯಾವಾಗ ಅವಕಾಶ ಸಿಕ್ಕಿದೆಯೋ ಆ ಎಲ್ಲ ಸಂದರ್ಭದಲ್ಲಿ ಹೋರಾಟನೂ ಮಾಡಿದ್ದೀವಿ, ಬಲಿದಾನನೂ ಮಾಡಿದ್ದೀವಿ ಅಂತಲೇ. ಈ ಸಾಮಾನ್ಯ ಸತ್ಯಗಳನ್ನ ನಾನು ಹೆಚ್ಚೇ ಹೇಳಿದ್ದೀನಿ ಒಂದ್ಸಲಿ. ಆದರೆ ಈ ಸಾಮಾನ್ಯ ಸತ್ಯಗಳನ್ನ ನಮ್ಮ ಕಾರ್ಯಕರ್ತರಿಗೆ, ಸಮಾಜಕ್ಕೆ, ನಮ್ಮ ಮನೆ ಮಕ್ಕಳ ಹತ್ರಕ್ಕೆ ಇದನ್ನು ತಗೊಂಡು ಹೋಗಬೇಕು. ಇದು ನನ್ನ ಮೊದಲನೇ ಮನವಿ. 2ನೇ ಮನವಿ, ರಾಷ್ಟ್ರಧ್ವಜ ನಾವು ಇಟ್ಕೋತಾ ಇದ್ದೀವಿ.
ಹರ್ ಘರ್ ತಿರಂಗ ಕಾರ್ಯಕ್ರಮದ ಕಾರಣಕ್ಕೆ ನಾನು ನಂಬ್ತೀನಿ ಇಲ್ಲಿ ತುಂಬ ಜನರ ಮನೆಗಳಲ್ಲಿ ರಾಷ್ಟ್ರಧ್ವಜ ಇದೆ ಅಂತ. ಇಟ್ಕೋಬೇಕು ಅದನ್ನು, ಪ್ರತಿ ಸಲ ಹೊಸದು ಖರೀದಿ ಮಾಡಬಾರ್ದು, ಇಟ್ಕೋಬೇಕು ನಾನು. ಹಾಗೆ ನಾನು ವಿನಂತಿ ಮಾಡೋದು ಎಲ್ರಿಗೂ ಒಂದು ಸಂವಿಧಾನದ ಪ್ರತಿ ಮನೇಲಿ ಇಟ್ಕೊಳ್ಳಿ ಅಂತಲೇ, ಓದಬೇಕು ಅಂತಲೇ. ಇನ್ನೂ ಸ್ವಲ್ಪ ಓದೋ ಅಭ್ಯಾಸ ಇದ್ದವರು ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಡಿಂಗ್ಸ್ ಬಗ್ಗೆ ಅನೇಕ ಪುಸ್ತಕಗಳು ಬಂದಿದೆ, ಸಣ್ಣದು ಯಾವುದಾದ್ರೂ ಒಂದೆರಡು ಪುಸ್ತಕ ಓದಿ ಅದು. ಹಾಗೆ ಅದ್ರ ಜೊತೆಗೆ ನಾನು ಮೂರನೇ ಮನವಿ ಅಂತ ಹೇಳಿದ್ರೆ, ಆ ಕೆಲಸವನ್ನು ಎರಡನೇ ಕೆಲಸವನ್ನು ಸುಲಭ ಮಾಡೋಕ್ಕೆ ವಿಕಾಸ್ ಅವರು ಅನೇಕ ಸಂಗತಿಗಳನ್ನ ಹೆಕ್ಕಿ, ಹಾಗೆ ಅದರ ಆರಂಭದಲ್ಲಿ ಎನ್ ಮಹೇಶ್ ಅವರು ಒಂದು ದಲಿತ ಚಳವಳಿಯಿಂದ ಮೂಡಿ ಬಂದಿರತಕ್ಕಂಥ ಒಂದು ಚೈತನ್ಯ ಅವರು ಇವತ್ತು ಅವರು ಮುನ್ನುಡಿ ಬರೆದಿದ್ದಾರೆ. ಯಾಕಂದರೆ ಅವ್ರಿಗೆ ಆ ನೋವು ಗೊತ್ತು, ಹೋರಾಟನೂ ಗೊತ್ತು, ಅಲ್ಲಿರೋ ಒಳ ಸತ್ಯಗಳು ಗೊತ್ತು. ಅದನ್ನ ಇಟ್ಕೊಂಡು ಅವ್ರು ಬರೆದಿದ್ದಾರೆ. ಈ ಪುಸ್ತಕ ಓದಿಸ್ಕೊಂಡು ಹೋಗಲ್ಲ ರಾಜೀವ್ ಅವರು ಹೇಳಿದ್ರು, ಅದನ್ನು ಸೂಕ್ಷ್ಮವಾಗಿ ಹೇಳಿ, ನಾನು ಇನ್ನೊಂದು ಸ್ವಲ್ಪ ಹೊರಟಾಗಿ ಹೇಳ್ತೀನಿ. ಇದು ಓದಿಸ್ಕೊಂಡು ಹೋಗಲ್ಲ ಇದು. ಯಾಕಂದರೆ ಎಲ್ಲ ಪುಸ್ತಕಗಳು ಓದಿಸ್ಕೊಂಡು ಹೋಗೋದಿಲ್ಲ, ಕೆಲವು ಪುಸ್ತಕಗಳು ಓದಿಸ್ಕೊಂಡು ಹೋಗ್ತಾವೆ ಅಂತಲ್ಲೇ. ಸಾಯಿ ಸುತೆ ಕಾದಂಬರಿಗಳು ಒಂದು ಕಾಲದಲ್ಲಿ ಓದಿಸ್ಕೊಂಡು ಹೋಗ್ತಿತ್ತು, ನವರತ್ನ ಓದಿಸ್ಕೊಂಡು ಹೋಗ್ತಿತ್ತು, ಶರ್ಲಾಕ್ ಹೋಮ್ಸ್ ಈಗಲೂ ಓದಿಸ್ಕೊಂಡು ಹೋಗುತ್ತೆ ಅಂತಲೇ. ಇದು ಓದಿಸ್ಕೊಂಡು ಹೋಗಲ್ಲ, ಇದು ಓದಬೇಕು. ಓದಬೇಕಾದ್ರೆ ಕೊಂಡ್ಕೊಂಡು ಓದೋಣ ಅಂತಲೇ. ಓದೋಣ, ಯಾವಾಗಲೂ ಒಂದೇ ಸಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂತು ಓದಬೇಕು ಅಂತ ಹೇಳೋದಿಲ್ಲ ನಾನು. ಆಗಾಗ ಓದಿ ಒಂದ್ಸಲಿ, ಅದರಲ್ಲಿ ಬಿಂದುಗಳನ್ನ ಅರ್ಥ ಮಾಡ್ಕೊಳ್ಳಿ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸೋಲ್ತಾ ಇರತಕ್ಕಂಥ ಶಕ್ತಿಗಳು ನರೇಟಿವ್ನ ಮುಖಾಂತರ ದೇಶದ ಮನಸ್ಸುಗಳನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಹೊರಟಿದ್ದಾವೆ. ಇದು ಅರ್ಬನ್ ನಕ್ಸಲಿಸಮ್ ಪ್ರಧಾನಮಂತ್ರಿಗಳ ಭಾಷೆಯಲ್ಲಿ. ಪ್ರಜಾಪ್ರಭುತ್ವದಲ್ಲಿ ಸೋಲ್ತಾ ಇರ್ತಕ್ಕಂಥ ಶಕ್ತಿಗಳು ಇವತ್ತು ನರೇಟಿವನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ. ಅದರಲ್ಲೂ ಅವ್ರು ಗೆಲ್ಲಕ್ಕೆ ಬಿಡಲ್ಲ ನಾವು. ಅವ್ರು ಗೆಲ್ಲಲ್ಲ ಯಾಕಂದರೆ ಪ್ರಾಮಾಣಿಕತೆ ಇಲ್ಲ, ಅವ್ರನ್ನ ಗೆಲ್ಲಕ್ಕೆ ಬಿಡಲ್ಲ ಯಾಕಂದರೆ ನಾವು ಅಷ್ಟು ಸಮರ್ಥರಾಗಿದ್ದೀವಿ. ಆ ಗೆಲ್ಲಕ್ಕೆ ಬಿಡಲ್ಲ ಅಂತಕ್ಕಂಥ ನನ್ನ ವಿಶ್ವಾಸದಲ್ಲಿ ಈ ಪುಸ್ತಕದ ಒಂದು ದೊಡ್ಡ ಪಾತ್ರ ಇದೆ. ಅದಕ್ಕಾಗಿ ವಿಕಾಸ್ ಅವರಿಗೆ ಅಭಿನಂದಿಸ್ತಾ, ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಕ್ಕಂಥವ್ರಿಗೂ ಅಭಿನಂದಿಸ್ತಾ, ನಿಮ್ಮೆಲ್ರಿಗೂ ಇಷ್ಟೊತ್ತು ಶಾಂತವಾಗಿ ಮಾತುಗಳನ್ನ ಕೇಳಿರ್ತಕ್ಕಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.